ನಮಸ್ತೆ, ಅಚೀವರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸನ್ನು ನಾನು ಇವತ್ತು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನವಂಬರ್ ಮತ್ತು ಡಿಸೆಂಬರ್ ತಿಂಗಳನ್ನ ಪಾರ್ಟ್ 1 150 ಕ್ವಶನ್ಸನ್ನು ಮುಂದುವರಿಸ್ತಾ ಇದ್ದೀವಿ. ಸೊ ಇದುವರೆಗೆ ಸ್ವಲ್ಪ ನಿಮಗೆ ಪ್ರಚಲಿತ ಘಟನೆಗಳನ್ನು ನಾವು ತಡೆ ಹಿಡಿದಿದ್ವಿ. ಯಾಕಂದರೆ ಆಫ್ಲೈನ್ ಕ್ಲಾಸಲ್ಲಿ ಎಲ್ಲ ಶಿಕ್ಷಕರು ಬ್ಯುಸಿ ಆಗಿದ್ದರಿಂದ ಮತ್ತು ಟೈಮ್ ಶೆಡ್ಯೂಲ್ ನಮಗೆ ಸೆಟ್ ಆಗಿದ್ದರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ. ಆದರೂ ನಾವು ಟೆಲಿಗ್ರಾಮ್ ಅಚೀವರ್ ಶೌರ್ಯ ಟೆಲಿಗ್ರಾಮಲ್ಲಿ ನಿಮ್ಗೆ ನಿರಂತರವಾಗಿ ಕರೆಂಟ್ ಅಫೇರ್ಸನ್ನು ಕೊಡ್ತಾ ಬಂದಿದ್ದೀವಿ. ಅದನ್ನು ನೀವು ಫಾಲೋ ಮಾಡ್ತಾ ಇದ್ದೀರಿ. ಸೊ ಆದರೂ ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಆಗಿದ್ದರಿಂದ ನಾನು ಕೆಲವು ಚರ್ಚೆ ಮಾಡಿ ಡಿಸ್ಕಷನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ನಾನು ಮುಂದುವರಿಸ್ತಾ ಇದ್ದೀನಿ. ಸೊ ಓಕೆ, ಇವತ್ತಿನ ಪಾರ್ಟ್ 1ನಲ್ಲಿ ಸುಮಾರು 150 ಕ್ವಶನ್ಸ್ ಇರುತ್ತೆ. ಅದರ ಮೊದಲನೇ ಕ್ವಶನ್ಸ್ ಏನಂತ ನೋಡೋಣ. ಭಾರತದ ಯಾವ ರಾಜ್ಯ 2019ರಲ್ಲಿ ಅತಿ ಹೆಚ್ಚು ದೇಶೀಯ ಪ್ರವಾಸಿಗರನ್ನು ದಾಖಲಿಸಿದೆ ಅಂತ ಕೇಳಲಾಗಿದೆ. ಸೊ ಪ್ರಶ್ನೆ ತುಂಬ ಸೂಪರ್ ಆಗಿದೆ. ದೇಶೀಯ ಪ್ರವಾಸಿಗರು ವೆರಿ ಇಂಪಾರ್ಟೆಂಟ್. ಇದು ವಿದೇಶಿ ಪ್ರವಾಸಿಗರನ್ನು ಕೇಳಿದ ದೇಶೀಯ ಪ್ರವಾಸಿಗರನ್ನು ದಾಖಲಿಸಿದ ರಾಜ್ಯ ಯಾವುದು ಅಂತ. ಅಂದರೆ ನಮ್ಮ ದೇಶದವರು ಹೆಚ್ಚು ಯಾವ ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ ಅಂತೇಳಿ. ಸೊ ಆಪ್ಷನ್ಸ್ ತಮಿಳುನಾಡು, ಕೇರಳ, ಕರ್ನಾಟಕ, ಉತ್ತರ ಪ್ರದೇಶ ಅಂತ ಇದೆ. ಸೊ ಆಲ್ಮೋಸ್ಟ್ ಆನ್ಸರ್ ಕನ್ಫ್ಯೂಸ್ ಅನಿಸುತ್ತೆ. ಯಾಕಂದರೆ ಕೇರಳ ಸಸ್ಟೈನಬಲಲ್ಲಿ ಫಸ್ಟ್ ಇದೆ ಮತ್ತು ಲಿಟ್ರಸಿಯಲ್ಲಿ ಫಸ್ಟ್ ಇದೆ. ಪ್ರವಾಸಿಗರಿಗೆ ಹೆಚ್ಚು ಆದ್ಯತೆಯನ್ನು ಕೊಡೋದ್ರಿಂದ ಕೇರಳ ಅಂತ ಅನಿಸುತ್ತೆ. ಬಟ್ ಆನ್ಸರನ್ನು ಹಾಗೆ ಕಮಿಟ್ ಆಗೋಂಗಿಲ್ಲ. ಸೊ ಅಂಕಿಅಂಶಗಳ ಮೇಲೆ ನೀವು ಮಾಡಬೇಕಾಗುತ್ತೆ. ಹಾಗಾದರೆ ನಿಮ್ಮ ಪ್ರಶ್ನೆಗೆ ಅಥವಾ ನಿಮ್ಮ ಉತ್ತರಗಳು ಸ್ಕ್ರೀನಲ್ಲಿ ಬರ್ತಾ ಇರೋದ್ರಿಂದ ನಾನು ನಿಮಗೆ ಆನ್ಸರನ್ನು ನೋಡ್ತಾ ಹೋಗ್ತೀನಿ. ಸೊ ಓಕೆ, ಆನ್ಸರ್. ಸೊ ಉತ್ತರ ಪ್ರದೇಶ್ ಯಾವ ರಾಜ್ಯ ಅಂದರೆ ಉತ್ತರ ಪ್ರದೇಶ್ ಅತಿ ಹೆಚ್ಚು ದೇಶೀಯ ಪ್ರವಾಸಿಗರನ್ನು ಆಕರ್ಷಿಸಿದ ರಾಜ್ಯ 2019ರಲ್ಲಾಗಿದೆ. 2020ರಲ್ಲಿ ಅಂಕಿಅಂಶ ಬಿಟ್ಟಾಗ ಸೊ ಇದನ್ನು ನಿಮಗೆ ಕೊಡಲಾಗ್ತದೆ. ಸೊ 2020ರದ್ದು ಹೇಳಿ ಅಂದರೆ 2020 ನಿಮಗೆ 21ರಲ್ಲಿ ಅಂಕಿಅಂಶ ಗೊತ್ತಾಗುತ್ತೆ. ಹಾಗಾಗಿ 2019ರದ್ದು ಇತ್ತೀಚೆಗೆ ಬಿಟ್ಟಿರೋಂಥ ಸ್ಟಾರ್ಟ್ಗಳು ಇವು ನವಂಬರ್ ತಿಂಗಳಲ್ಲಿ. ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಅದೇ ಥರ ನಿಮಗೆ ಪ್ರಶ್ನೆಗೆ ನೀವು ಅದನ್ನು ನೋಡೋದಾದರೆ ಯಾವುದನ್ನು ಈ ಉತ್ತರವನ್ನು ನೋಡೋದಾದರೆ ನೀವು ಈ ಪ್ರಶ್ನೆಗೆ ವಿದೇಶಿ ಪ್ರವಾಸಿಗರು ಯಾವ ರಾಜ್ಯಕ್ಕೆ ಭೇಟಿ ಮಾಡಿದ್ದಾರೆ ಅಂತ ಈ ಥರ ಪ್ರಶ್ನೆ ಎಲ್ಲ ಬರುತ್ತದೆ. ಸೊ ಅವನ್ನೆಲ್ಲ ನೀವು ಪ್ರಶ್ನೆಗಳನ್ನ ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ಇಲ್ಲಿ ಕೆಳಗಡೆ ನೋಡಿ. ಸೊ ಅತಿ ಹೆಚ್ಚು ವಿದೇಶಿ ಪ್ರವಾಸಿಗರು ಭೇಟಿ ಮಾಡಿದಂಥ ರಾಜ್ಯ ತಮಿಳುನಾಡು. ಸೊ ವೆರಿ ಇಂಪಾರ್ಟೆಂಟ್ ನೋಡಿ. ದೇಶೀಯ ಪ್ರವಾಸಿಗರು ಅಂತ ಅಂದರೆ ನೀವು ಸೊ ಉತ್ತರ ಪ್ರದೇಶ ಬರೀಬೇಕಾಗುತ್ತೆ. ಸೊ ವಿದೇಶಿ ಪ್ರವಾಸಿಗರು ಅಂತಂದರೆ ತಮಿಳುನಾಡು ಬರೀಬೇಕಾಗುತ್ತೆ. ಅದೇ ರೀತಿ ಅತಿ ಹೆಚ್ಚು ವಿದೇಶಿ ಪ್ರವಾಸಿಗರು ಭೇಟಿ ಮಾಡಿದಂಥ ದೇಶ ಯಾವುದು ಅಂತಂದರೆ ಯಾವ ಕಂಟ್ರಿಗೆ ಹೆಚ್ಚು ವಿದೇಶಿ ಪ್ರವಾಸಿಗರು ಹೋಗಿದ್ದಾರೆ ಅಂತಂದರೆ ಫ್ರಾನ್ಸ್ ದೇಶ. ನಮ್ಮ ತಲೆಯಲ್ಲಿ ಬೇರೆ ಬೇರೆ ಇರುತ್ತೆ, ಅಮೇರಿಕಾ ಅದು ಇದು ಅಂತ ಇರುತ್ತೆ. ಸೊ ಎಲ್ಲದಕ್ಕೂ ಅಮೇರಿಕಾ ಉತ್ತರ ಅಲ್ಲ. ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಫ್ರಾನ್ಸ್ ಅತಿ ಹೆಚ್ಚು ವಿದೇಶಿಗರನ್ನು 2019ರಲ್ಲಿ ಆಕರ್ಷಿಸಿದಂಥ ದೇಶ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೀವು ಹಾಗೆ ನೋಡಿದ್ರೆ ನೀವು ಸೊ ಫ್ರಾನ್ಸಿಗೆ ಯಾಕೆ ಹೋದ್ರು ಸರ್, ಇನ್ನೂ ಒಳ್ಳೊಳ್ಳೆ ದೇಶ ಇದೆ, ನಾರ್ವೆ ಇದೆ, ಸ್ವೀಡನ್ಸ್ ಇದೆ, ಸ್ವಿಟ್ಜರ್ಲ್ಯಾಂಡ್ ಇದೆ, ಈ ಥರದ್ದೆಲ್ಲ ಹೇಳ್ತಾ ಹೋಗ್ತಾರೆ. ಬಟ್ ಪ್ರಪಂಚದಲ್ಲಿ ಅತ್ಯಂತ ಸುಂದರ ದೇಶ ಯಾವುದು ಅಂತಂದರೆ ಸೊ ಇಟಲಿ. ಸೊ ಈ ದೇಶ ಕೂಡ ಹೆಚ್ಚು ಆಕರ್ಷಣೆ ಮಾಡ್ತಾ ಇಲ್ಲ, ಫ್ರಾನ್ಸಿಗೆ ಹೆಚ್ಚು ಆಕರ್ಷಿತರಾಗಿದ್ದಾರೆ. ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತಂದರೆ ಜಮ್ಮು ಕಾಶ್ಮೀರ ಆಗುತ್ತೆ. ಸೊ ಹೆಚ್ಚು ಭಾರತದಲ್ಲಿ ಸುಂದರ ರಾಜ್ಯ ಅಂತೇಳಿ ಕಾಶ್ಮೀರ ಅಂತ ಕರಿತಿದ್ವಿ, ಬಟ್ ರಾಜ್ಯ ಆಗಿದ್ದರಿಂದ ಈಗ ಕೇರಳ ಆಗುತ್ತೆ, ಅದು ಯೂನಿಯನ್ ಟೆರಿಟರಿ ಆಗಿದೆ. ಸೊ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದರೆ ಸುಂದರ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ಜಮ್ಮು ಕಾಶ್ಮೀರ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ನೋಡಬೇಕಾದ್ರೆ ಸೊ ಯಾವುದು ವಿದೇಶಿ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸಿದಂತಹ ದೇವಾಲಯ ಯಾವುದು ಅಂತ ಪ್ರಶ್ನೆ ಬಂದಿದೆ. ಸೊ ಇತ್ತೀಚೆಗೆ ಸೊ ಯಾವ ದೇವಾಲಯಕ್ಕೆ ಭಾಳಷ್ಟು ಜನ ಭೇಟಿ ನೀಡಿದರು, ಇದು ದೇವಾಲಯದ ಪ್ರಶ್ನೆ, ರಾಜ್ಯ ಅಲ್ಲ. ಈಗ ದೇವಾಲಯವನ್ನು ನೋಡಿದ್ರೆ ಇಡೀ ಹೆಚ್ಚು ದೇಶ ಮತ್ತು ವಿದೇಶಿಗರು ಯಾವ ದೇವಸ್ಥಾನಕ್ಕೆ ಹೋಗಿದ್ರು ಅಂತಂದರೆ ಸೊ ರಾಣ್ಕಪುರ್ ಅಥವಾ ಚತುರ್ಮುಖ ಧರಣ ವಿಹಾರ ಅಂತ ಬರುತ್ತೆ ದೇವಾಲಯ. ಋಷಭನಾಥ ದೇವಾಲಯ ಅಂತೇಳಿ ಇದನ್ನು ಇನ್ನೊಂದು ಹೆಸರಲ್ಲಿ ಕರಿತೀವಿ, ಚತುರ್ಮುಖ ಧರಣ ಅಥವಾ ಸೊ ಇನ್ನೊಂದು ರಾಣ್ಕಪುರ್ ಅಂತ ಹೇಳಿ ಬರುತ್ತೆ. ಆ ದೇವಾಲಯ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸಿದಂಥ ದೇವಾಲಯ, ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಮಾಡಿದಂಥ ದೇವಾಲಯ ಆಗಿದೆ. ನೆಕ್ಸ್ಟ್ 2ನೇ ಪ್ಲೇಸ್ ಭಾರತದಲ್ಲಿ ತಾಜ್ ಮಹಲ್ಗೆ ಭೇಟಿ ನೀಡಿದ್ದಾರೆ. 3ನೇದು ಮಧುರೆ ಮೀನಾಕ್ಷಿ, 4ನೇದು ಕೊನಾರ್ಕ, 5ನೇದು ನುಂಬ್ರು ಕಣಿವೆ ಲಡಾಖಲ್ಲಿರೋಂಥದ್ದು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಬ್ಯಾಕ್ಟೀರಿಯನ್ ಕ್ಯಾಮಲ್, ಇಲ್ಲಿ ವಿಶೇಷವಾಗಿ ಬ್ಯಾಕ್ಟೀರಿಯನ್ ಕ್ಯಾಮಲ್ ಮೂಲಕ ಟ್ರಾವೆಲ್ ಮಾಡಬೇಕಾಗತ್ತೆ. ಇದು ವಿಶೇಷವಾದಂಥ ಒಂದು ನಿಮಗೆ ನೋಡೋಂಥ ರೋಮಾಂಚನವಾದಂಥ ಒಂದು ವಿಶೇಷವಾದಂಥ ಪ್ಲೇಸ್ ಯಾವುದು? ಸೊ ನುಂಬ್ರಾ ಕಣಿವೆ. ಬ್ಯಾಕ್ಟೀರಿಯನ್ ಕ್ಯಾಮಲ್ ಮೂಲಕ ನಿಮ್ಮ ವೆಹಿಕಲ್ಸ್ ಯಾವುದು ಅಂದರೆ ಬ್ಯಾಕ್ಟೀರಿಯನ್ ಕ್ಯಾಮಲ್ ಅಂದರೆ ಒಂಟೆಯನ್ನು ಬಳಸ್ತಾರೆ ಇಲ್ಲಿ. ಓಕೆ, ಸೊ ಈ ಪ್ಲೇಸ್ಗಳು ಭಾರತದಲ್ಲಿ ಅತಿ ಹೆಚ್ಚು ಈ ವರ್ಷ ಸುದ್ದಿ ಮಾಡಿದಂಥ 2019-20ರಲ್ಲಿ ಸುದ್ದಿ ಮಾಡಿದಂಥ ಪ್ಲೇಸ್ ಆಗಿರುತ್ತೆ. ಹಾಗಾಗಿ ಈ ಕ್ವಶನ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೆಕ್ ಮಾಡಿ ಉತ್ತರವನ್ನು ನೋಡ್ಕೊಳ್ಳಿ. ಎಸ್, ನೆಕ್ಸ್ಟ್ ನೋಡೋಣ. ವಿಶ್ವಸಂಸ್ಥೆಯ ಆಹಾರ ಕಾರ್ಯಕ್ರಮದ 2020ರ ತಟ್ಟೆಯ ಆಹಾರ ವರದಿಯಲ್ಲಿ ಭಾರತ ಎಷ್ಟೇ ಸ್ಥಾನದಲ್ಲಿದೆ ಅಂತೇಳಿ ನೋಡಿ. ಫುಡ್ ಪ್ಲೇಟ್ ಅಂತೇಳಿ ಒಂದು ವರದಿ ನೀಡಿದೆ. ಅದರಲ್ಲಿ ಸೊ ವಿಶ್ವ ಆಹಾರ ಕಾರ್ಯಕ್ರಮದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತೇಳಿ ಉತ್ತರ ನೋಡುವಂಥ ಸಮಯ. ಸೊ 21, 24, 28, 30 ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀವು ಆಪ್ಷನ್ಸನ್ನು ನೋಡಿದಾಗ ಸರಿಯಾದ ಉತ್ತರ 28ನೇ ಸ್ಥಾನದಲ್ಲಿರುತ್ತೆ. ಸೊ ಇದನ್ನು UN ಅಂದರೆ ಯುನೈಟೆಡ್ ನೇಷನ್ಸ್ WTO ಇದರಲ್ಲಿ ಬಿಡುಗಡೆ ಮಾಡಿದಂತಹ
ಕಾಸ್ಟ್ ಆಫ್ ಎ ಪ್ಲೇಟ್ ಆಫ್ ಫುಡ್ ವರದಿಯ ಪ್ರಕಾರ ಒಬ್ಬ ಭಾರತೀಯ ದೈನಂದಿನ ಆದಾಯ 3.5 ಅಷ್ಟು ಒಂದು ತಟ್ಟೆ ಆಹಾರಕ್ಕೆ ಖರ್ಚು ಮಾಡ್ತಾನೆ. ಸೊ ಅದೇ ನ್ಯೂಯಾರ್ಕ್ ಇರೋದು 0.6 ಅಷ್ಟು ಹೋಲಿಸಿದರೆ ಸೊ ಭಾರತಕ್ಕಿಂತ ಸೊ ಯಾರ್ದು ಕಾಸ್ಟ್ ಆಫ್ ಪೇಯಿಂಗ್ ಇದೆಯಲ್ಲ ಯಾರ್ದು ಅಮೇರಿಕದಲ್ಲಿ ಕಡಿಮೆ ಬರುತ್ತೆ. ಆದರೆ ನಾವಿಲ್ಲಿ ಸೊ ನಮ್ಮ ಒಂದು ಮಟ್ಟ ಎಷ್ಟಿದೆ ಅಥವಾ ನಮ್ಮ ಒಂದು ಸೊ ದಿನನಿತ್ಯದ ಒಂದು ಬಳಕೆಯಲ್ಲಿ ಅಥವಾ ದಿನಸಿಯಲ್ಲಿ ಅಥವಾ ದಿನನಿತ್ಯದ ಒಂದು ವ್ಯವಹಾರದಲ್ಲಿ ನಾವು ಎಷ್ಟು ಕಾಸ್ಟ್ ಆಫ್ ಲಿವಿಂಗಲ್ಲಿ ಬದುಕ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಭಾರತ 28ನೇ ಸ್ಥಾನದಲ್ಲಿದೆ ಅಂತ ಅಂದರೆ ನೀವು ಬದುಕೋದು ಈಸಿ ಇಲ್ಲ ಅಂತ ಅರ್ಥ. ಸೊ ಅಂದರೆ ಸುಂದರವಾದ ರಾಜ್ಯ ಅಥವಾ ಸುಂದರವಾದ ಸಸ್ಟೈನಬಲ್ ಅಭಿವೃದ್ಧಿ ಇದ್ದರೆ ಮಾತ್ರ ನಿಮಗೆ ರೇಟ್ ಕಡಿಮೆ ಆಗುತ್ತೆ. ಇಲ್ಲಾಂದರೆ ರೇಟ್ ಕಡಿಮೆ ಆಗಲ್ಲ, ರೇಟ್ ಜಾಸ್ತಿ ಆಗ್ತಾಯಿದೆ ಅಂದರೆ ನಿಮ್ಮ ಸ್ಥಾನ ರೈಸ್ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ನೀವು ನೋಡಿದಾಗ ಇದು ವರದಿಯನ್ನು ಕೊಡಂತಾರೆ ಯಾರು ಅಂತೇಳಿ ನೋಡೋಣ. ಸೊ ಅತಿ ಹೆಚ್ಚು ನಿಮಗೆ ತಟ್ಟೆ ವರದಿಯಲ್ಲಿ ಅತಿ ಹೆಚ್ಚು ದೊಡ್ಡ ಸ್ಥಾನವನ್ನು ತೊಗೊಂಡ್ರೆ ಯಾರು ಸೌತ್ ಸುಡಾನ್. ಇಲ್ಲಿ ಒಂದು ತಟ್ಟೆ ಇದಕ್ಕೆ ನಿಮಗೆ $392 ಬರುತ್ತೆ. ನೆಕ್ಸ್ಟ್ ಬುರಾಂಡಿ, ನೆಕ್ಸ್ಟ್ ಮಲಾವಿ ಆ್ಯಂಡ್ ಹೈಟಿ. ಸೊ ಭಾರತದ ಸ್ಥಾನ 28 ಇದೆ. ಸೊ ಇದನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಸೌತ್ ಸುಡಾನ್ ಅತ್ಯಂತ ಸೊ ವಾಸ ಮಾಡೋದಕ್ಕೆ ಯೋಗ್ಯವಲ್ಲದ ಒಂದು ತುತ್ತು ಆಹಾರಕ್ಕೂ ಕೂಡ ಪರದಾಡ್ತಂಥ ದೇಶ ಅಂತೇಳಿ ನಮಗೆ ಸಾಬೀತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಭಾರತ 28ನೇ ಸ್ಥಾನದಲ್ಲಿ ಸಮಾಧಾನಕರ ಅಂತ ಹೇಳ್ಬೋದು ಅದಕ್ಕೆ ಹೋಲಿಸ್ಕೊಂಡ್ರೆ. ಆದರೆ ಇದು ಒಳ್ಳೆಯದಲ್ಲ, ಸಸ್ಟೈನಬಲ್ ಅಭಿವೃದ್ಧಿ ಸಾಧಿಸಿದಂಗೆ ಆಗಲ್ಲ. ಅಟ್ಲೀಸ್ಟ್ ನಾವು ಟಾಪ್ 10 ಒಳಗಡೆನಾದ್ರು ಬರಬೇಕಾಗುತ್ತೆ. ವಿಶ್ವ ಆಹಾರ ಕಾರ್ಯಕ್ರಮ ಸಂಸ್ಥೆ ಅಥವಾ ವಿಶ್ವಸಂಸ್ಥೆ ಸಹಾಯ ಶಾಖೆ ಆಗಿರ್ತದೆ ಇದೊಂದು. ಸೊ ಪ್ರಧಾನ ಕಚೇರಿ ರೋಮ್ ಅಥವಾ ಇಟಲಿಯಲ್ಲಿದೆ ಅಂತ ಹೇಳ್ತೀವಿ. ಫುಡ್ ಸೊ ವರ್ಲ್ಡ್ ಫುಡ್ ಪ್ರೋಗ್ರಾಮ್ WFC. ಸೊ ಇದನ್ನು ನೋಡ್ಕೋಬೇಕಾಗುತ್ತೆ. WFP ಅಂತೇಳಿ ಕರಿತೀವಿ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ. ಸೊ ಇದೆಲ್ಲಿದೆ ಅಂದರೆ ಸೊ ನಮಗೆ ಪ್ರಧಾನ ಕಚೇರಿ ರೋಮ್ ಮತ್ತು ಇದು ಯಾವ ದೇಶ ಅಂತ ಕೇಳಿದರೆ ಇಟಲಿ ಅಂತೇಳಿ ನೋಟ್ ಮಾಡಬೇಕಾಗತ್ತೆ. ಮೂರನೇ ಪ್ರಶ್ನೆ ನೋಡೋಣ. ತನ್ನ ರಾಷ್ಟ್ರೀಯ ಗುರುತಿನ ಚೀಟಿಯ ದತ್ತ ಸಂಚಯ ಅಂತೇಳಿ ಸೊ ಡಾಟಾಬೇಸ್ನಲ್ಲಿ ಮುಖ ಪರಿಶೀಲನೆಯನ್ನು ಬಳಸಿದ ವಿಶ್ವ ಮೊದಲ ದೇಶ ಯಾವುದು ಅಂತೇಳಿ ನೋಡಿ. ತನ್ನ ರಾಷ್ಟ್ರೀಯ ಗುರುತು ಚೀಟಿಯಲ್ಲಿ ದತ್ತ ಸಂಚಯ ಅಂದರೆ ಡಾಟಾ ಬೇಸನ್ನು ಪರಿಚಯಿಸಿದ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ಸ್ಗಳನ್ನು ನೋಡಿದ ನಿಮಗೆ ಸೊ ಕೆಲವು ಬೋರ್ಡ್ಗಳು ನಿಮಗೆ ಇದು ಅನಿಸ್ತದೆ. ಡಾಟಾಬೇಸ್ನಲ್ಲಿ ಮುಖ ಪರಿಶೀಲನೆಯನ್ನು ಬಳಸಿದಂಥ ದೇಶ ಮೊಟ್ಟ ಮೊದಲ ದೇಶ ಯಾವುದು ಅಂತಂದರೆ ಸಿಂಗಾಪುರ್. ಓಕೆ, ಇದು ತುಂಬ ಉಪಯುಕ್ತವಾದಂಥ ಕ್ವಶನ್ಸ್ ಆಗಿರುತ್ತೆ. ಸೊ ಇದನ್ನು ನೀವು ನೋಡಿ ಅಂದರೆ ಸೊ ಲಕ್ಷಾಂತರ ಜನರು ತ್ವರಿತವಾಗಿ ಫೇಸ್ ಸ್ಕ್ಯಾನ್ ಮಾಡೋದ್ರ ಮೂಲಕ ಸರ್ಕಾರಿ ಸಂಸ್ಥೆ ಮತ್ತು ಇತರ ಸೇವೆಗಳನ್ನು ಪರಿಶೀಲಿಸಲು ಸಾಧ್ಯ ಆಗುತ್ತೆ. ಅಂದರೆ ಇದೊಂದು ವಿಶೇಷವಾದಂಥ ಸ್ಕ್ಯಾನರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಸೊ ಇದು ಸಿಂಗಾಪುರ್ ಬಗ್ಗೆ ನೀವು ಹೇಳಿದ್ರೆ ಸಿಂಗಾಪುರ್ ಬಗ್ಗೆ ಸಿಂಗಾಪುರದ ಕರೆನ್ಸಿ ಸಿಂಗಾಪುರ್ ಡಾಲರ್ ಅಂತ ಹೇಳ್ತೀವಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂಥ ವಿನ್ ಇದರ ವಿಸ್ತೃತ ರೂಪವೇನು ಅಥವಾ ಇದರ ಮೀನಿಂಗ್ ಏನು ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನೀವು ನೋಡಿದಾಗ ಸಾಕಷ್ಟು ಇವಾಗ ಕೊರೋನಾ ಟೈಮಲ್ಲಿ ಇರೋದ್ರಿಂದ ಈ ಥರದ ವರ್ಡ್ಗಳು ತುಂಬ ಪರಿಚಯ ಇರಬೇಕಾಗುತ್ತೆ. ಸಾಕಷ್ಟು ಸುದ್ದಿ ಮಾಡಿರ್ತವೆ ಕೆಲವು ದೇಶಗಳಿಂದ. ಹಾಗಾದರೆ ಇದನ್ನು ಪ್ರಶ್ನೆಗೆ ಉತ್ತರವನ್ನು ನೋಡುವ ಸಮಯ ಬಂದಾಗ ಸೊ ಎಲೆಕ್ಟ್ರಾನಿಕ್ ಸೊ ವ್ಯಾಕ್ಸಿನ್ ಸೊ ಇಂಟೆಲಿಜೆನ್ಸಿ ನೆಟ್ವರ್ಕ್ ಅಂತೇಳಿ ಕರಿತೀವಿ ಇದನ್ನು. ಹಾಗಾಗಿ ಆಪ್ಷನ್ಸ್ ಸೊ ಇಲ್ಲಿ ಎ ಈಸ್ ರೈಟ್ ಆನ್ಸರ್ ಆಗುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗ್ಬೋದು ಅಂತ ಹೇಳಿ ಅನಿಸ್ತದೆ. ಯಾಕಂದರೆ ಕೇಂದ್ರ ಆರೋಗ್ಯ ಸಚಿವಾದಂಥ ಹರ್ಷವರ್ಧನ್ ಸೊ ಇದನ್ನು ಘೋಷಣೆ ಮಾಡ್ತಾರೆ. ಸಾಕಷ್ಟು ಇದರ ಒಂದು ಸುದ್ದಿಯಲ್ಲಿರೋಂಥ ಒಂದು ವಿನ್ ಎಂಬ ಒಂದು ಸೊ ಯಾವುದು ವ್ಯಾಕ್ಸಿನನ್ನು ನೀವು ನೆನ್ಪಿಡಬೇಕಾಗತ್ತೆ. ಓಕೆ, ಸೊ ಯಾಕೆ ಅಂತಂದರೆ ಇದು ಭಾರತದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿ ಹೊಂದಿದಂಥ ತಂತ್ರಜ್ಞಾನ ವ್ಯವಸ್ಥೆ ಇರೋಂಥ ಲಸಿಕೆ ಆಗಿರುತ್ತೆ. ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಸೊ ವಿಷಯ ಆಗಿದೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಅದಕ್ಕೂ ಮುಂಚೆ ಅಚೀವರ್ಸ್ ಅಕಾಡೆಮಿಯಿಂದ ಹೊಸ ಬ್ಯಾಚ್ಗಳು IBPS, RRB ಆ್ಯಂಡ್ SBI ಇದು ಮತ್ತು PGCET, ರೈಲ್ವೇಸ್ ಹಾಗೆ KS, FDS, DA, PSI, PC ಸಂಬಂಧಪಟ್ಟಂಥ ಹೊಸ ಬ್ಯಾಚ್ಗಳನ್ನು ಹಾಕಲಾಗ್ತದೆ. ಸೊ ಯಾರಾದರೂ ಆಫ್ಲೈನ್ ಕ್ಲಾಸಿಗೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಮಾಡ್ಕೊಳ್ಳಿ. ಸೊ ಕೆಳಗಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಚುನಾವಣಾ ಬಾಂಡ್ಗಳನ್ನು ನೀಡಲು ಯಾವ ಬ್ಯಾಂಕಿಗೆ ಅಧಿಕಾರ ನೀಡಲಾಗಿದೆ? ನೋಡಿ, ಚುನಾವಣಾ ಬಾಂಡ್ಗಳು ವೆರಿ ಇಂಪಾರ್ಟೆಂಟ್. ಎಲ್ಲ ಪಕ್ಷಗಳು ತಮ್ಮದಾದಂಥ ಬಾಂಡ್ಗಳನ್ನು ಹೊಂದಿರ್ತವೆ ಮತ್ತು ತನ್ನದಾದಂಥ ಕರೆನ್ಸಿ ಮೂಲಗಳನ್ನು ಮಾಡ್ಕೊಂಡಿರ್ತವೆ. ಸೊ ಈ ಎಲ್ಲ ವ್ಯವಸ್ಥೆಗೆ ಸೊ ಭಾರತದಲ್ಲಿ ಚುನಾವಣಾ ಬಾಂಡ್ಗಳನ್ನು ನೀಡೋಂಥ ಒಂದು ಬ್ಯಾಂಕ್ ಅಧಿಕಾರ ನೀಡಲಾಗ್ತದೆ. ಯಾವ ಬ್ಯಾಂಕನ್ನು ಅದನ್ನು ನೋಡ್ಕೊಳ್ಳುತ್ತೆ, ನಿರ್ವಹಣೆ ಮಾಡುತ್ತೆ ಅನ್ನೋ ಪ್ರಶ್ನೆ ಬರ್ತದೆ. ಸೊ ಚುನಾವಣಾ ಬಾಂಡ್ಗಳನ್ನ ವಿತರಿಸೋಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಾಂಡನ್ನು SBIನ ಸುಮಾರು 29 ಅಧಿಕೃತ ಶಾಖೆಗಳ ಮೂಲಕ ಅಕ್ಟೋಬರ್ 19ರಿಂದ ಈ ವರ್ಷ ಅಕ್ಟೋಬರ್ 20ರಿಂದ ಲಭ್ಯವಾಗಿತ್ತು ಅಂತ ಹೇಳಲಾಗ್ತದೆ. ಓಕೆ, ಸೊ ಈಗ ನಿಮಗೆ ಈ ಕ್ವಶನ್ಸನ್ನು ನೋಡಿದಾಗ ಅತಿ ಹೆಚ್ಚು ಬಾಂಡನ್ನು ಯಾವ ಪಕ್ಷ ಹೊಂದಿದೆ ಅಥವಾ ಯಾವುದು ಹೆಚ್ಚು ಠೇವಣಿಯನ್ನು ಹೊಂದಿದಂಥ ಪಕ್ಷ ಈ ಥರದ್ದೆಲ್ಲ ಕೇಳ್ತಾರೆ. ಇತ್ತೀಚೆಗೆ BJP ಅತಿ ಹೆಚ್ಚು ಠೇವಣಿಯನ್ನು ಸಂಗ್ರಹಿಸಿದಂಥ ಪಕ್ಷ ಅಂತೇಳಿ ಹೊರಹೊಮ್ಮಿದೆ. ಓಕೆ, 6ನೇ ಪ್ರಶ್ನೆ ನೋಡೋಣ. ಸೊ ಈ ಕೆಳಗಿನ ಯಾವ ರಾಜ್ಯ
ಕ್ವಶನ್ಸ್ ನೋಡೋಣ. ಈ ಕಡೆಯಿಂದ ಯಾವ ರಾಜ್ಯ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಭಾರತದ ಮೊಟ್ಟ ಮೊದಲ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ಸ್ ಪಾರ್ಕನ್ನು ಅಡಿಪಾಯ ಹಾಕಿದರು ಅಂತ ಕೇಳಿದ್ದಾರೆ. ನೋಡಿ, ಭಾರತದ ಮೊಟ್ಟ ಮೊದಲ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕನ್ನು ಅಡಿಪಾಯ ಹಾಕಿದರು ಅಂತ ಕೇಳಿದೆ. ಯಾವ ರಾಜ್ಯದಲ್ಲಿ ಅಂತ, ಯಾವ ರಾಜ್ಯದಲ್ಲಿ ಆಗಬೇಕದು ಪ್ರಶ್ನೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಭಾರತ ಮೊಟ್ಟ ಮೊದಲ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಲ್ಯಾಬನ್ನು ಅಥವಾ ಪಾರ್ಕನ್ನು ಅಡಿಪಾಯ ಹಾಕಿದರು ಅಂತ ಪ್ರಶ್ನೆ. ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಅಸ್ಸಾಂ ಅಂತ ಇದೆ. ಸೊ ಉತ್ತರ ನೋಡುವಂಥ ಸಮಯ ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ಬಿಡ್ತಾ ಇದ್ದೀರಾ ಆನ್ಸರನ್ನು. ಬೇಗ ಆನ್ಸರ್ ಹೇಳ್ತಾ ಹೋಗಿ. ಸೊ ಅಸ್ಸಾಂನಲ್ಲಿ ಈ ಒಂದು ಉದ್ಯಾನವನವನ್ನು ಸ್ಥಾಪನೆ ಮಾಡಲಾಗಿದೆ, ಪಾರ್ಕನ್ನು ಅಂತ ಹೇಳಲಾಗ್ತದೆ. ಓಕೆ, ಈ ಒಂದು ವಾಸ್ತವಿಕ ಈ ಉದ್ಯಾನವನ ವಾಯು ಮತ್ತು ರಸ್ತೆ, ರೈಲು, ಜಲಮಾರ್ಗಗಳ ಮೂಲಕ ನೇರ ಸಂಪರ್ಕವನ್ನು ಕೊಡಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್. ಏರ್ಪೋರ್ಟ್ ಇರ್ಬೋದು, ರೈಲ್ವೆ ವ್ಯವಸ್ಥೆ ಇರ್ಬೋದು ಮತ್ತು ರಸ್ತೆಗಳನ್ನು. ಸೊ ಇದನ್ನು ಭಾರತದ ಆಡಳಿತ ಮಂಡಳಿ ಭಾರತ್ ಮಾಲಾ 2015ರಲ್ಲಿ ಭಾರತ್ ಮಾಲಾ ಅಂತೇಳಿ ಪರಿಚಯಿಸಲಾಗ್ತದೆ. ಅತಿ ದೊಡ್ಡ ಒಂದು ಯೋಜನೆ ಇದು. ಈ ಒಂದು ಯೋಜನೆಯ ಒಂದು ಉಸ್ತುವಾರಿಯಲ್ಲಿ ಬರುತ್ತೆ ಅಂತ ಹೇಳಲಾಗ್ತದೆ. ಇದನ್ನು ರಾಷ್ಟ್ರೀಯ ಹೆದ್ದಾರಿಗಳ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಇದನ್ನು ರಚಿಸುತ್ತದೆ. ಈ ಯೋಜನೆಯನ್ನು ಪ್ಲ್ಯಾನನ್ನು, ನೀಲಿ ನಕಾಶೆಯನ್ನು, ಬ್ಲೂ ಪ್ರಿಂಟನ್ನು ತಯಾರಿಸಿದೆ ಅಂತ ಹೇಳಲಾಗ್ತದೆ. ಹಂಗಾಗಿ ಎಕ್ಸಾಮಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ವೆರಿ ಇಂಪಾರ್ಟೆಂಟ್. ಭಾರತ್ ಮಾಲಾ ಯೋಜನೆ ವೆರಿ ಇಂಪಾರ್ಟೆಂಟ್. 2015 ಸ್ಟಾರ್ಟ್ ಆಗಿರೋದು. ಇವೆಲ್ಲ ಒಂಚೂರು ನೋಡ್ಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟ್, ಖೇಲೋ ಇಂಡಿಯಾ ಸ್ಟೇಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಎಷ್ಟು ರಾಜ್ಯಗಳು ಕ್ರೀಡಾಂಗಣಗಳು ಮೇಲ್ದರ್ಜೆಗೆ ಏರಿದಾವೆ, ಅದನ್ನು ಭಾರತೀಯ ಕ್ರೀಡಾ ಸಚಿವಾಲಯ ಅನುಮೋದನೆ ನೀಡಿದೆ ಅಂತ ಕೇಳಲಾಗಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಖೇಲೋ ಇಂಡಿಯಾ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳ್ತೀವಿ. ಸ್ಟೇಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಎಷ್ಟು ರಾಜ್ಯಗಳ ಕ್ರೀಡಾಂಗಣಗಳು ಮೇಲ್ದರ್ಜೆಗೆ ಏರಿದೆ ಅನ್ನೋ ಪ್ರಶ್ನೆ. ಸೊ ಯಾರು ಏರಿಸಿದ್ರು ಅಂದರೆ ಭಾರತೀಯ ಕ್ರೀಡಾ ಸಚಿವಾಲಯ ಏರಿಸಿರೋಂಥದ್ದು ನೋಡೋಣ. ಪ್ರಶ್ನೆ 7 ರಾಜ್ಯಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಇತ್ತೀಚೆಗೆ ಖೇಲೋ ಇಂಡಿಯಾ ಅನ್ನೋ ಒಂದು ಯೋಜನೆಯನ್ನು ತರಲಾಗಿದೆ. ಯಾವ್ಯಾವ ರಾಜ್ಯಗಳು ಅಂದರೆ ನೆನ್ಪಿಟ್ಕೊಳ್ಳಿ: ಆಂಧ್ರ ಪ್ರದೇಶ್, ಛತ್ತೀಸ್ಗಢ, ಗೋವಾ, ಹರಿಯಾಣ, ಹಿಮಾಚಲ ಪ್ರದೇಶ್, ತ್ರಿಪುರಾ, ಪುದುಚೇರಿ, ಚಂಡೀಗಢ ಹಾಗೂ ಜಮ್ಮು ಕಾಶ್ಮೀರ ಒಂದು ನಿಮಗೆ ಇಂಪಾರ್ಟೆಂಟ್. ಕೆಲವು ಇಲ್ಲಿ ನಿಮಗೆ ಏನು ಬರ್ತವೆ, ಯೂನಿಯನ್ ಟೆರಿಟರಿ ಬರ್ತವೆ. ಸೊ ಹಾಗಾಗಿ ಇವನ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವರಾದಂಥ ಕಿರಣ್ ರಿಜಿಜು ಇದನ್ನು ಘೋಷಣೆ ಮಾಡಿದ್ದಾರೆ. ಈ ಯೋಜನೆಯನ್ನು ತುಂಬ ಒಂದು ಕ್ರೀಡಾ ಇದಕ್ಕೆ ಪ್ರೋತ್ಸಾಹ ನೋಡೋದಕ್ಕಾಗಿ ಮೇಲ್ದರ್ಜೆಗೆ ಏರಿಸೋದ್ರಿಂದ ಸಾಕಷ್ಟು ಫಂಡನ್ನು ರಿಲೀಸ್ ಮಾಡ್ಬೋದು ಕೇಂದ್ರ ಸರ್ಕಾರ. ಆಗ ಇದರಿಂದ ಉತ್ತಮ ದರ್ಜೆಯ ಕ್ರೀಡಾಂಗಣಗಳನ್ನು ರಚಿಸಲು ಸಾಧ್ಯವಾಗುತ್ತದೆ. ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ನ ಅಂದರೆ ABA ಅಂತ ಕರಿತೀವಿ, IBA ಅಂತ ಕರಿತೀವಿ, ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅಂತ ಕರಿತೀವಿ. ಇದರ ನೂತನ ಚೇರ್ಮನ್ ಆಗಿ ಯಾರು ನೇಮಕ ಆಗಿದ್ದಾರೆ ಇತ್ತೀಚೆಗೆ ಅಂತೇಳಿ ಕೇಳಲಾಗ್ತದೆ. ಸೊ ಉತ್ತರವನ್ನು ನೋಡಿದಾಗ ರಾಜ್ ಕಿರಣ್ ರಾಯ್ ಅಂತೇಳಿ ಕೇಳಲಾಗ್ತದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಹೌದಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ಬರೆಯುವಂಥ ಎಕ್ಸಾಮ್ಗಳು ಅಥವಾ ಇತರೆ ಎಕನಾಮಿಕ್ಸಿಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸ್ ನಿಮಗೆ ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಯಾವುದು ಇದು ಬ್ಯಾಂಕ್ ಬಗ್ಗೆ ನೋಡಿದ್ರೆ ನೀವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MD ಅಥವಾ CEI ರಾಜ್ ಕಿರಣ್ ರಾಯ್ ಅವರನ್ನು ಈ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಈ ಕ್ವಶನ್ಸ್ ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಚಂದ್ರನಲ್ಲಿ 4G ನೆಟ್ವರ್ಕ್ ನಿಯೋಜಿಸಲು ನಾಸಾ ಯಾವ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ? ಚಂದ್ರನಲ್ಲಿ 4G ನೆಟ್ವರ್ಕನ್ನು ನಿಯೋಜಿಸಲು ನಾಸಾ ಯಾವ ಕಂಪನಿಗೆ ನೀಡಲಾಗಿದೆ? ಸೊ ಉತ್ತರ ನೋಡ್ಬೋದು. ಏರ್ಟೆಲ್, ನೋಕಿಯಾ, ಹಾಗೆ ಇಂಟೆಲ್, ವೋಡಫೋನ್ ಅಂತ ಇದೆ. ಸೊ ಆನ್ಸರನ್ನು ಹೇಳ್ಬೋದು. ಸೊ ಬ್ಯೂಟಿಫುಲ್ ಆನ್ಸರ್ಗಳನ್ನು ಕೊಡಲಾಗ್ತದೆ. ತುಂಬ ಉಪಯುಕ್ತ ಕ್ವಶನ್ಸ್ ಆಗಿರುತ್ತೆ. ಇದು ನೋಕಿಯಾ ಅಂತೇಳಿ ಆನ್ಸರ್ ಬರುತ್ತೆ. ಸೊ US ಅಂದರೆ ಬಾಹ್ಯಾಕಾಶ ನೌಕೆ ಅಂದರೆ ಯುನೈಟೆಡ್ ಸ್ಟೇಟ್ನ ಬಿಟ್ಟಂಥ ನಾಸಾದವರು ಚಂದ್ರನಿಗೆ 4G ನೆಟ್ವರ್ಕನ್ನು ನಿಯೋಜಿಸಲು ನೋಕಿಯಾದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನೀವು ನೋಕಿಯಾ ಒಂದು ಕಂಪನಿ ಅಥವಾ ಸಾಫ್ಟ್ವೇರ್ ಕಂಪ್ನೀಸ್ ಅಥವಾ ಮೊಬೈಲಿಗೆ ಸಂಬಂಧಪಟ್ಟಿರೋದು ಅಥವಾ ಎಲೆಕ್ಟ್ರಾನಿಕ್ ಗೂಡ್ಸ್ ಬಗ್ಗೆ ಸಂಬಂಧಪಟ್ಟಿರೋಂಥ ತಯಾರಿಕೆಯಲ್ಲಿ ನೋಕಿಯಾ ಮುಂಚೂಣಿಯಲ್ಲಿದೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಎಸ್ಪೋ ಫಿನ್ಲ್ಯಾಂಡಲ್ಲಿದೆ. ಎಲ್ಲಿದೆ? ಎಸ್ಪೋ ಫಿನ್ಲ್ಯಾಂಡಲ್ಲಿದೆ. ಹಾಗಾಗಿ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಆಗ್ತದೆ. ಹಾಗಾಗಿ ಇವನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲಿದೆ ನೋಕಿಯಾದ ಒಂದು ಹೆಡ್ ಕ್ವಾರ್ಟರ್ಸ್ ಅಂತ ಕೇಳಿದರೆ ಎಸ್ಪೋ ಫಿನ್ಲ್ಯಾಂಡ್ ಅಂತೇಳಿ. ಸೊ 4G ನೆಟ್ವರ್ಕನ್ನು ಚಂದ್ರನ ಮೇಲೆ ಹೋಗೋಕ್ಕೆ ಯಾವ ಕಂಪನಿಯೊಂದಿಗೆ ನಾಸಾ ಒಪ್ಪಂದ ಮಾಡಿಕೊಂಡಿದೆ ಅಂತಂದರೆ ನೋಕಿಯಾ ಅನ್ನೋದು ಪ್ರಶ್ನೆ ಗೊತ್ತಿರಬೇಕಾಗುತ್ತೆ. ಅಚೀವರ್ ಕೋಚಿಂಗ್ ಸೆಂಟರಲ್ಲಿ ಸಾಧನೆ ಮಾಡಿದಂಥ ಹಲವು ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ
ಸೊ ಅವರೆಲ್ಲರಿಗೂ ಶುಭವಾಗಲಿ. ಸಾಕಷ್ಟು ಪರೀಕ್ಷೆಗಳನ್ನು ಬರೆದು ಪರಿಶ್ರಮದಿಂದ ಪಾಸಾಗಿ ಅಚೀವರ್ಸ್ಗೆ ಹೆಮ್ಮೆಯನ್ನು ತಂದಂಥ ವಿದ್ಯಾರ್ಥಿಗಳಿಗೆ ನಾನು ಗೌರವಿಸ್ತಾ ಮುಂದೆ ಪ್ರಶ್ನೆ ನೋಡೋಣ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ನ್ಯೂ ಶೆಫರ್ಡ್ ಹೆಸರಿನ ರಾಕೆಟ್ ಯಾವ ಬಾಹ್ಯಾಕಾಶ ಏಜೆನ್ಸಿ ಸಂಬಂಧಿಸಿದೆ? ನೋಡಿ, ಏಜೆನ್ಸಿ ಅಂತ ಪ್ರಶ್ನೆ ಬಂದಿದೆ. ನ್ಯೂ ಶೆಫರ್ಡ್ ಹೆಸರಿನ ಸೊ ಯಾವ ಬಾಹ್ಯಾಕಾಶ ಏಜೆನ್ಸಿ ಸಂಸ್ಥೆಯು ಸೊ ಇದನ್ನು ತಯಾರಿಸಿದೆ ಅಥವಾ ಹಾರಿಸಲಾಗಿದೆ ಅಂತ ಕೇಳಲಾಗ್ತದೆ. ಪ್ರಶ್ನೆ ನೋಡೋಣ. ಬ್ಲೂ ಆರಿಜಿನ್ ಅಂತೇಳಿ ಕರೀತಾರೆ. ಸೊ ಸಾಕಷ್ಟು ಇಂಪಾರ್ಟೆಂಟ್ ಇರೋಂಥ ಒಂದು ಪ್ರಶ್ನೆ ಇದು, ಯಾಕಂದ್ರೆ ಬ್ಲೂ ಆರಿಜಿನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಯಾವ ಏಜೆನ್ಸಿ ಅಂದರೆ ಬ್ಲೂ ಆರಿಜಿನ್ಸ್ ಅಂತೇಳಿ ಕರಿತೀವಿ. ಸೊ ಇದ್ರ ಬಗ್ಗೆ ನೀವು ಸಾಕಷ್ಟು ಪ್ರಶ್ನೆಗಳನ್ನು ನೋಡಿ ಓದ್ಕೊಳ್ಳೋದಾದರೆ, ಇದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋದಾದ್ರೆ ವೆರಿ ಇಂಪಾರ್ಟೆಂಟ್. ಬ್ಲೂ ಆರಿಜಿನ್ ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಆಗಿರುತ್ತೆ ಇದು. ಸೊ ಇದು ಎಲ್ಲಿದೆ ಅಂದರೆ ಅಮೇರಿಕಾದಲ್ಲಿ ಸಂಬಂಧಪಟ್ಟಿರೋಂಥದ್ದು. ಸೊ ಇದನ್ನು ಯಾರು ನಿವಾರಣೆ ನೋಡ್ಕೋದು, ಈಗ ಸದ್ಯಕ್ಕೆ ಅಮೆಜಾನ್ CEO ಇದ್ದಾರಲ್ಲ, ಚೀಫ್ ಸೊ ಯಾವುದೋ ಚೆಫ್, ಸೊ ಇದು ಇಂಪಾರ್ಟೆಂಟ್ ನಿಮಗೆ. ಸೊ ಯಾವುದು ಜೆಫ್ ಬೆರ್ಜೋಸ್ ಅನ್ನೋದು ಇಂಪಾರ್ಟೆಂಟ್. ಸೊ 2000ರಲ್ಲಿ ಸ್ಥಾಪಿಸಿದಂಥ ಬ್ಲೂ ಆರಿಜಿನ್ ಅಂದರೆ ಸ್ಯಾಟಲೈಟ್ಗಳಿಗೆ ಸಂಬಂಧಪಟ್ಟಿರೋಂತಹ ಒಂದು ಸಂಸ್ಥೆ ಅಂತ ಕರೀತಾರೆ ಇವರು ಅಮೇರಿಕಾದಲ್ಲಿ, USA ಹಾಗಾಗಿಂದ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್. ಈಗ ಸದ್ಯದಲ್ಲಿ ಅಮೆಜಾನ್ CEO ಆಗಿದ್ದಾರೆ. ಅಮೆಜಾನ್ ಒಂದು ದೊಡ್ಡ ಮಾರ್ಕೆಟಿಂಗ್ ಕಂಪ್ನಿಯಾಗಿ ಹೊರಹೊಮ್ಮಿದೆ, ಆನ್ಲೈನಲ್ಲಿ ನೀವು ನೋಡ್ತೀರಾ. ಸೊ ಇಂಥ ಒಂದು ಕಂಪ್ನಿಯನ್ನು ಹುಟ್ಟಾಕಿದಂಥ CEO ಅದಕ್ಕೂ ಮುಂಚೆ ಒಂದು ಮಹತ್ತರ ಕಾರ್ಯವನ್ನು ಮಾಡಿದ್ರೆ ಅದು ಯಾವುದಂದರೆ ಬ್ಲೂ ಆರಿಜಿನ್ ಅನ್ನೋದನ್ನ ಸ್ಪೇಸ್ ಸಂಬಂಧಪಟ್ಟಿರೋಂಗೆ, ಅಂದರೆ ಅಂತರಿಕ್ಷ ಉಡಾವಣೆಗೆ ಅಥವಾ ಅಂತರಿಕ್ಷ ಅಧ್ಯಯನಕ್ಕೆ ಸಂಬಂಧಿಸಿದಂಥ ಒಂದು ಸಂಸ್ಥೆಯನ್ನು, ಖಾಸಗಿ ಸಂಸ್ಥೆಯನ್ನು ಅಮೆರಿಕದಲ್ಲಿ ಹುಟ್ಟಾಕಿದ್ರು ಅನ್ನೋದು ಒಂದು ವಿಶೇಷ ಆಗಿರುತ್ತೆ. ಅವರ ಹೆಸರನ್ನು ಮತ್ತು ಅವ್ರು ಯಾರು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. 80,000 ಸರ್ಕಾರಿ ಶಾಲೆಗೆ ಸ್ಮಾರ್ಟ್ ಬ್ಲ್ಯಾಕ್ ಬೋರ್ಡ್ ಯೋಜನೆ ಯಾವ ರಾಜ್ಯ ಅಥವಾ ಯೂನಿಯನ್ ಪ್ರಾಂತ್ಯ ಜಾರಿಗೆ ತಂದಿದೆ ಅಂತ ಪ್ರಶ್ನೆ ಬಂದಿದೆ. ಸೊ ಉತ್ತರ ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ಬಂದರಿಂದ ನಾನು ಜಾಸ್ತಿ ಚರ್ಚೆ ಮಾಡಬೇಡ. ತಮಿಳುನಾಡು. ಸೊ ವೆರಿ ಇಂಪಾರ್ಟೆಂಟ್, ಬ್ಲ್ಯಾಕ್ ಬೋರ್ಡ್ ಸೊ ಸ್ಕೀಮನ್ನು ತಂದಂಥ ಯೋಜನೆ ಅಂತಂದಿರೋದು ತಮಿಳುನಾಡು. ಸೊ ಪಳನಿಸ್ವಾಮಿ ಈಗ ಮುಖ್ಯಮಂತ್ರಿ ಇದ್ದಾರೆ. ಸೊ ಇದರ ರಾಜ್ಯಪಾಲರು ಸೊ ಬನ್ವಾರಿಲಾಲ್ ಪುರೋಹಿತ್ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ರಾಷ್ಟ್ರದ ರಾಯಭಾರ ಕಚೇರಿಯಲ್ಲಿ ಜನವರಿ 2021ರಿಂದ ಭಾರತದಲ್ಲಿ ಪ್ರತ್ಯೇಕ ವಾಟರ್ ಅಟ್ಯಾಚನ್ನು ಸ್ಥಾಪಿಸಲಾಗಿದೆ ಅಥವಾ ಇರುತ್ತದೆ ಅಂತ ಕೇಳಲಾಗ್ತದೆ. ಸೊ ವಾಟರ್ ಅಟ್ಯಾಚ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಒಂದು ದೇಶದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅಂತೇಳಿ ಸೊ ನೋಡೋಣ. ಸೊ ಪ್ರಶ್ನೆಗೆ ಉತ್ತರ ನೋಡೋಣ. ಸೊ ಉತ್ತರ ಇಸ್ರೇಲ್ ಟೆಕ್ನಾಲಜಿ ವೈಸ್ ತುಂಬ ಫಾರ್ವರ್ಡ್ ಇದೆ ಇಂಡಿಯಾಕ್ಕಿಂತ. ಹಾಗಾಗಿ ಇವರಿಂದ ಈ ಒಂದು ಮಾಹಿತಿಯನ್ನು ಅಥವಾ ಟೆಕ್ನಾಲಜಿಯನ್ನು ಇಂಡಿಯಾ ಅಳವಡಿಸ್ಕೊಳ್ಳೋದಕ್ಕೆ ಸಿದ್ಧ ಆಗಿದೆ. ಸೊ ನಿಮಗೆ ಇಸ್ರೇಲ್ನ ರಾಜಧಾನಿ ನೋಡಿದರೆ ಸೊ ಜೆರೂಸಲೆಮ್ ರಾಜಧಾನಿ. ಸೊ ಕರೆನ್ಸಿ ಇಸ್ರೇಲ್ ಶೆಕೆಲ್ ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್. ಸೊ ಟೆಕ್ನಾಲಜಿ ವೈಸ್ ಇಸ್ರೇಲ್ ತುಂಬ ಫಾರ್ವರ್ಡ್ ಆ್ಯಂಡ್ ಪ್ರಬಲವಾಗಿದೆ. ಹಾಗಾಗಿ ಇಸ್ರೇಲ್ ಬಗ್ಗೆ ನೀವು ನೋಡೋದಾದರೆ ಮಹಿಳೆಯರಿಗೂ ಇಲ್ಲಿ ಯಾವುದನ್ನು ಸೊ ಮಹಿಳೆಯರಿಗೂ ಕೂಡ ಮಿಲ್ಟ್ರಿ ಕಡ್ಡಾಯಗೊಳಿಸಲಾಗ್ತದೆ. ಇಲ್ಲಿ ಮಿಲ್ಟ್ರಿ ಸೇವೆಯನ್ನು ಕಡ್ಡಾಯವಾಗಿ ಮಾಡಬೇಕಾಗ್ತದೆ ಸೊ ಅಲ್ಲಿ ಇಸ್ರೇಲಲ್ಲಿ. ಹಾಗಾಗಿ ಇಸ್ರೇಲ್ ಬಗ್ಗೆ ಭಾಳಷ್ಟು ವಿಶೇಷತೆ ಇರುತ್ತೆ. ನೆಕ್ಸ್ಟ್, ವಿಶ್ವ ಬ್ಯಾಂಕ್ ಅಭಿವೃದ್ಧಿ ಸಮಿತಿಯ ಸಮಗ್ರ 2002ನೇ ಸಭೆ ಭಾರತವನ್ನು ಪ್ರತಿನಿಧಿಸಿದವರು ಯಾರು? ನೋಡಿ, ವಿಶ್ವ ಬ್ಯಾಂಕ್ ಅಭಿವೃದ್ಧಿ ಸಮಿತಿಯ ಸಮಗ್ರ 202 ಅಂದರೆ ಸಭೆಯನ್ನು ಭಾರತದಲ್ಲಿ ಪ್ರತಿನಿಧಿಸಿದಂಥವರು ಯಾರು ಅಂತ ಕೇಳಲಾಗಿದೆ. ಸೊ ಪ್ರಶ್ನೆಗೆ ಉತ್ತರ ನೋಡೋಣ. ಸೊ ನಿರ್ಮಲಾ ಸೀತಾರಾಮ್. ಸೊ ಇವರು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರ ಸಚಿವರಾದಂತಹ ನಮ್ಮ ನಿರ್ಮಲಾ ಸೀತಾರಾಮ್ ಈ ಒಂದು ಯಾವುದು ಸಮಿತಿಯ ಒಂದು 102ನೇ ಸಭೆಗೆ ಭಾಗವಹಿಸಿದ್ರು ಅನ್ನೋದು ವಿಶೇಷವಾಗಿರುತ್ತೆ. ಸೊ ವರ್ಚುವಲ್ ಸಭೆ ಮೂಲಕ ಇದನ್ನು ಭಾಗವಹಿಸಲಾಗ್ತದೆ. ಹಾಗಾಗಿ ಇದರಿಂದ ತುಂಬ ಇಂಪಾರ್ಟೆಂಟ್ ಇದು ಕೂಡ. ನೆಕ್ಸ್ಟ್ ನೋಡೋಣ. ಡ್ಯಾಶ್ ಅವರು ಸೋಲ್ಮನ್ ದ್ವೀಪಗಳಿಗೆ ಭಾರತದ ಮುಂದಿನ ಹೈಕಮಿಷನರ್ ಆಗಿ ಮಾನ್ಯತೆ ಪಡೆದಿದ್ದಾರೆ. ಹೈ ಕಮಿಷನರ್ ಆಗಿ ಮಾನ್ಯತೆ ಪಡೆದವರು ಯಾರು? ಸೋಲಮನ್ ದ್ವೀಪಗಳಿಗೆ ಅಂತ ಕೇಳಿದ್ದಾರೆ. ಸೋಲಮನ್ ದ್ವೀಪ ಇತ್ತೀಚೆಗೆ ಭಾಳಷ್ಟು ಸುದ್ದಿಯಲ್ಲಿತ್ತು. ಸೊ ಹಾಗಾಗಿ ಇದು ಯಾವ ಒಂದು ಸಮುದ್ರದಲ್ಲಿ ಬರುತ್ತೆ ಅಥವಾ ಸಾಗರದಲ್ಲಿ ಬರುತ್ತೆ, ಯಾವ ಒಂದು ಕಾಂಟಿನೆಂಟಿಗೆ ರಿಲೇಟೆಡ್ ಇದೆ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸ್ಬೋದು. ಹಾಗಾಗಿ ಸೋಲಮನ್ ದ್ವೀಪಕ್ಕೆ ಭಾರತದ ಮುಂದಿನ ಹೈ ಕಮಿಷನರ್ ಆಗಿ ಆಯ್ಕೆಯಾದವರು ಸುಶೀಲ್ ಕುಮಾರ್ ಸಿಂಗಾಲ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಸೊ ಈ ಸೋಲಮನ್ ದ್ವೀಪದ ರಾಜಧಾನಿ ಹೋನಿಯಾರ್ ಅಂತೇಳಿ ಕರಿತೀವಿ. ಮತ್ತು ಇದರ ಕರೆನ್ಸಿ ಸೋಲಮನ್ ದ್ವೀಪಗಳ ಡಾಲರ್ ಅಥವಾ ಸೋಲಮನ್ ಡಾಲರ್ ಅಂತ ಕರಿತೀವಿ. ಹಾಗಾಗಿ ಇದು ತುಂಬ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. ಸೊ ನೋಡ್ಕೊಳ್ಳಿ ಸೋಲಮನ್ ದ್ವೀಪ ಬಗ್ಗೆ ಸ್ವಲ್ಪ ನೀವು ಡೀಟೇಲನ್ನು ಕಲೆಕ್ಟ್ ಮಾಡ್ಕೋಬೋದು. ಯಾವ ಸಾಗರದಲ್ಲಿ ಬರುತ್ತೆ ಅನ್ನೋದನ್ನ ಕಲೆಕ್ಟ್ ಮಾಡೋದು ಮಾಡಿ. ನೆಕ್ಸ್ಟ್, ವಿಶ್ವ ಬ್ಯಾಂಕಿನ ಸಹಯೋಗದೊಂದಿಗೆ ಯಾವ ಸಂಸ್ಥೆ ವಿತ್ತೀಯ ಬಡತನದಲ್ಲಿನ ಮಕ್ಕಳ ಜಾಗತಿಕ ಅಂದಾಜು ಒಂದು ನವೀಕರಣ ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾರೆ. ನೋಡಿ, ವಿತ್ತೀಯ ಬಡತನದಲ್ಲಿನ
ಮಕ್ಕಳ ಜಾಗತಿಕ ಅಂದಾಜು ಒಂದು ನವೀಕರಣ ಎಂಬ ವರದಿಯನ್ನು ಬಿಡುಗಡೆ ಮಾಡಿದಂತಹ ಯಾವ ವಿಶ್ವಸಂಸ್ಥೆಯ ಒಂದು ಸಹಯೋಗದ ಸಂಸ್ಥೆ ಆಗಿದೆ ಅಂತ ಕೇಳಿದ್ದಾರೆ. ಓಕೆ, ಪ್ರಶ್ನೆಗೆ ಉತ್ತರ ನೋಡೋಣ. ಸೊ ಯುನೆಸೆಫ್ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಇದರ ಯುನೆಸೆಫ್ ಬಗ್ಗೆ ನೀವು ಸಾಕಷ್ಟು ಚರ್ಚೆಯನ್ನು ಮಾಡಬೇಕಾದ್ರೆ ಮಕ್ಕಳ ಒಂದು ವೆಲ್ಫೇರ್ ಬಗ್ಗೆ ದುಡಿತಿರುವಂಥ ಇವೆನ್ನುವುದ ಒಂದು ಸಂಸ್ಥೆ ಆಗಿರುತ್ತೆ ಅಂತ ಹೇಳಲಾಗ್ತದೆ. ಸೊ ಇದರ ಹೆಡ್ ಕ್ವಾರ್ಟರ್ ಇರೋದು ನ್ಯೂಯಾರ್ಕ್. ವೆರಿ ಇಂಪಾರ್ಟೆಂಟ್. ನ್ಯೂಯಾರ್ಕ್ ಇರೋದು ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಲ್ಲಿ ಇರುತ್ತೆ ಅನ್ನೋದು ನಿಮ್ಮ ಪ್ರಶ್ನೆಗೆ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳೋಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಸ್ಥೆ ರೋಗ ನಿರ್ಣಯ ತಂತ್ರಜ್ಞಾನ ಅಥವಾ ಕೋವಿರಾಪ್ ಅನ್ನು ಅಭಿವೃದ್ಧಿಪಡಿಸಿದೆ? ನೋಡಿ, ಈ ಕೆಳಗಿನ ಯಾವ ಸಂಸ್ಥೆ ರೋಗ ನಿರ್ಣಯ ತಂತ್ರಜ್ಞಾನದ ಕೋವಿರಪ್ ಅಂತೇಳಿ ಕರೀತಾರೆ? ಸೊ IIT ಖರಗ್ಪುರ ಉತ್ತರ ಏನಂತ IIT ಖರಗ್ಪುರ ಇದರ ಉತ್ತರ ಆಗಿರುತ್ತೆ ಅಂಥೇಳಿ. ಸಾಕಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್, ಕೋವಿಡ್ ಬಗ್ಗೆ ಸಾಕಷ್ಟು ಕ್ವಶನ್ಸನ್ನು ಕೇಳ್ಬೋದು, ಹಾಗಾಗಿ ಇದನ್ನು ನೋಡ್ಕೊಳ್ಳಿ ಅಂತ. ಯಾವ ರಾಜ್ಯವು ದೇಶದ 29 ರಾಜ್ಯಗಳಲ್ಲಿ ಅತ್ಯುತ್ತಮ ರಕ್ತಹೀನತೆ ಮುಕ್ತ ಭಾರತ ಒಂದು ಸೂಚಿಯಲ್ಲಿ ಅಗ್ರಸ್ಥಾನವನ್ನು ಹೊಂದಿದೆ ಅಂತೇಳಿ? ನೋಡಿ, ಕ್ವಶನ್ಸ್ ರಕ್ತಹೀನತೆ ಮುಕ್ತ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಒಂದು ರಾಜ್ಯ ಅಂದರೆ ಹರಿಯಾಣ ರಾಜ್ಯ ಅತ್ಯುತ್ತಮವಾದಂಥ ಒಂದು ರ್ಯಾಂಕ್ ಲಿಸ್ಟಲ್ಲಿ ಸ್ಥಾನವನ್ನು ಪಡೆದಿದೆ ಅಂತ ಹೇಳಲಾಗ್ತದೆ. ಓಕೆ, ಅಲ್ಲಿ ಪ್ರಶ್ನೆಗೆ ರಾಜ್ಯದ ದೇಶದ 29 ರಾಜ್ಯಗಳಲ್ಲಿ ಅಂತ ಇದೆ. ಸೊ ಅದನ್ನು ಕರೆಕ್ಷನ್ 28 ರಾಜ್ಯಗಳಲ್ಲಿ ಅಂತ ಮಾಡಿಕೊಡ್ರಿ. ನೆಕ್ಸ್ಟ್, ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲ್ಪಟ್ಟ 3ನೇ ತಲೆಮಾರಿನ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿ ATGM ಹೆಸರೇನು ಅಂತ ಕೇಳಲಾಗ್ತದೆ? ಪೋಖ್ರಾನ್, ರಾಜಸ್ಥಾನದ ಪೋಖ್ರಾನ್ನಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಶ್ನೆ ಅಂತ ಹೇಳಲಾಗ್ತದೆ. ಸೊ ಇದ್ರ ಬಗ್ಗೆ ನೋಡೋಣ. ನಾಗಾ ಉತ್ತರ ಯಾವುದು ಅಂದರೆ ನಾಗಾ ಆಗುತ್ತೆ. ಸೊ 3ನೇ ತಲೆಮಾರಿನ ಅಂದರೆ ಥರ್ಡ್ ಜನ್ರೇಷನ್ನ ಅಪ್ಡೇಟ್ ಆದಂಥ ಒಂದು ಕ್ಷಿಪಣಿಯನ್ನು, ಮಿಸೈಲ್ಸನ್ನು ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿರುವಂಥ ಪೋಖ್ರಾನ್ ಎಂಬ ಪ್ಲೇಸಲ್ಲಿ ಪರೀಕ್ಷಿಸಲಾಗ್ತದೆ. ಸೊ ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ನಿರ್ಮಿಸಿದವರು ಯಾರಂದರೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್, BDL ಅಂತೇಳಿ ಕರಿತೀವಿ. ಸೊ ಇದ್ರ ಬಗ್ಗೆ ನೀವು ಪೋಖ್ರಾನ್ ಬಗ್ಗೆ ಇನ್ನೂ ಏನಾದ್ರು ಅಪ್ಡೇಟ್ ಮಾಡ್ಕೊಳ್ಳೋದಾದರೆ, ಸೊ ಭಾರತದಲ್ಲಿ ಮೊಟ್ಟಮೊದಲವಾಗಿ ಒಂದು ಅಣುಬಾಂಬನ್ನು ಸ್ಫೋಟ ಮಾಡ್ತಾರೆ. ಅದು ಯಾವುದು ಅಂತಂದರೆ ಸ್ಮೈಲಿಂಗ್ ಬುದ್ಧ ಅಂತೇಳಿ. ಸೊ ವೆರಿ ಇಂಪಾರ್ಟೆಂಟ್. 1974 ಮೇ 18ನೇ ತಾರೀಕು ಮೊದಲ ಭಾರತದಲ್ಲಿ ಅಣುಬಾಂಬ್ ಸ್ಫೋಟವನ್ನು ಮಾಡ್ತಾರೆ. ಇದನ್ನು ಸ್ಮೈಲಿಂಗ್ ಬುದ್ಧ ಅಂತ ಕರೀತಾರೆ. ಏನು ಕರೀತಾರೆ? ಸ್ಮೈಲಿಂಗ್ ಬುದ್ಧ ಅಂತೇಳಿ ಕರೀತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮಗೆ ಇನ್ನೊಂದು ಎರಡನೇದು ಯಾವುದು? ಎರಡನೇ ಪೋಖ್ರಾನ್ 2 ಅಂತೇಳಿ ಮಾಡ್ತಾರೆ. ಇದು ಕೂಡ ನಿಮಗೆ 1999ರಲ್ಲಿ ಈ ಒಂದು ಯಾವುದನ್ನು ಮಾಡ್ತಾರೆ, 98, 99 ಆಸ್ಪಾಸಲ್ಲಿ ಒಂದು ಪೋಖ್ರಾನ್ 2 ಅಂತೇಳಿ ಮಾಡ್ತಾರೆ. ಇದು ಕೂಡ ನಿಮಗೆ ಸಾಕಷ್ಟು ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ ಆಗಿರುತ್ತೆ. ಹಾಗಾಗಿ ಪೋಖ್ರಾನ್ ಎಲ್ಲಿ ಬರುತ್ತೆ ಅಂದರೆ ರಾಜಸ್ಥಾನದನ್ನು ನೆನ್ಪಿಟ್ಕೊಳ್ಳಿ. ಇತ್ತೀಚೆಗೆ ನಿಧನರಾದ ಶೋಭಾ ನಾಯ್ಡು ಯಾವ ಒಂದು ವೃತ್ತಿಗೆ ಸಂಬಂಧಿಸಿ ಹೊಂದಿದೆ ಅಂತೇಳಿ, ಅಂದರೆ ಯಾವ ಒಂದು ವೃತ್ತಿಯಲ್ಲಿದ್ದಂಥ ಶೋಭಾ ನಾಯ್ಡು ಇತ್ತೀಚೆಗೆ ಮರಣ ಹೊಂದಿದರು ಅಂತ ಕೇಳಲಾಗುತ್ತೆ. ನರ್ತಕಿ. ಆಂಧ್ರ ಪ್ರದೇಶದ ಹಿರಿಯ ಕುಚಿಪುಡಿ ನೃತ್ಯದ ಒಂದು ವಿಶೇಷವಾದಂತಹ ಪ್ರತಿಭೆ. ಇದು ಇತ್ತೀಚೆಗೆ ನಿಧನ ಹೊಂದಲಾಗ್ತದೆ. ಹಾಗೆ ಹೆಸರು ಶೋಭಾ ನಾಯ್ಡು, ಕುಚಿಪುಡಿ ನರ್ತಕಿ ಅಂತೇಳಿ ನೆನ್ಪಿಟ್ಕೊಳ್ಳಿ. 2020ರ ಶೇಖ್ ರಸೆಲ್ಸ್ ಅಂತಾರಾಷ್ಟ್ರೀಯ ಏರ್ ರೈಫಲ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಪಡೆದವರು ಯಾರು ಅಂತ ಕೇಳಿದ್ದಾರೆ. ಶೇಖ್ ರಸೆಲ್ಸ್ ಅಂತಾರಾಷ್ಟ್ರೀಯ ಏರ್ ರೈಫಲ್ ಚಾಂಪಿಯನ್ಶಿಪ್, ಇದು ಕೂಡ ತುಂಬ ಒಲಿಂಪಿಕ್ಸಿಗೆ ಅರ್ಹತೆ ಪಡಿಬೇಕಾದ್ರೆ ಇಂಥ ಗೇಮನ್ನು ಕನ್ಸಿಡರ್ ಮಾಡ್ತಾರೆ. ಹಾಗಾದ್ರಿಂದ ಇದನ್ನು ನೋಡಿದಾಗ ಎಲ್ವೆನಿಲ್ ವಾಲರಿನ್ 1 ಅಂತೇಳಿ ಕರೀತಾರೆ. ವಾಲರಿನ್ 1 ಅನ್ನೋನು ವೆರಿ ಇಂಪಾರ್ಟೆಂಟ್ ಭಾರತೀಯ ಆದಂಥ ಇವನು. ವಿಶ್ವ ಪ್ರಥಮ ಸ್ಥಾನವನ್ನು ಅಂದರೆ ಶೇಖ್ ರಸೆಲ್ ಅಂತಾರಾಷ್ಟ್ರೀಯ ಏರ್ ರೈಫಲ್ ಚಾಂಪಿಯನ್ಶಿಪ್ನಲ್ಲಿ ವಿಶ್ವದ ಪ್ರಥಮ ಸ್ಥಾನದಲ್ಲಿರುವ ಭಾರತೀಯ ಸೆಲ್ವೆನಿಲ್ ವಾಲರಿ 1 ಅನ್ನೋ ಚಿನ್ನದ ಪದಕವನ್ನು, ಹಾಗೂ ಶಾವು ತುಷಾರನವರು ಮಾನ್ಯನವರು ಬೆಳ್ಳಿ ಪದಕವನ್ನು ಗೆದ್ಕೊಳ್ತಾರೆ. ಈ ಒಂದು ಶೂಟಿಂಗ್ ಎಲ್ಲಿ ನಡೆದಿತ್ತು ಅಂದರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ. ವೆರಿ ಇಂಪಾರ್ಟೆಂಟ್. ಇದರ ಆತಿಥ್ಯ ವಹಿಸಿದಂಥ ದೇಶ ಬಾಂಗ್ಲಾದೇಶ ಮತ್ತು ಭಾರತ ಸೇರಿದಂಥ 6 ರಾಷ್ಟ್ರಗಳು ಇಲ್ಲಿ ಯಾವುದಕ್ಕೆ ಬಂದಿದ್ವು, ಗೇಮಿಗೆ ಪಾರ್ಟಿಸಿಪೇಟ್ ಮಾಡಿದ್ದು. ಹಂಗಾಗಿ ನೋಡೋಣ, ಯಾವ ದೇಶದ ಚುನಾವಣಾ ಆಯೋಗವು ತನ್ನ ಸಂಸತ್ ಚುನಾವಣೆಯನ್ನು ಅಮಾನ್ಯವೆಂದು ಘೋಷಿಸಿದೆ? ಅಮಾನ್ಯ ಅಂದರೆ ಅಸಿಂಧು ಅಂತೇಳಿ ಘೋಷಿಸಿದೆ, ವ್ಯಭಿಚಾರ ಎಂದು ಘೋಷಿಸಿದೆ ಅಂತ ಹೇಳಿ ಕೇಳ್ಬೋದು. ಯಾವ ಒಂದು ಯಾವ ಒಂದು ದೇಶ ಅಂತ ಕೇಳಿದರೆ ಕಿರ್ಗಿಸ್ತಾನ್ ಇತ್ತೀಚೆಗೆ ನಡೆದಂಥ ಚುನಾವಣೆಯನ್ನು ಏನನ್ನು ಅಸಿಂಧು ಅಂತೇಳಿ ಘೋಷಿಸಲಾಗಿದೆ. ನೋಡೋಣ, ಇಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಡೆದಂತಹ ಹಿಂಸಾಚಾರಗಳಿರ್ಬೋದು, ಭ್ರಷ್ಟಾಚಾರಗಳಿರ್ಬೋದು, ಇದನ್ನು ಪರಿಗಣಿಸಿ ಈ ಒಂದು ಚುನಾವಣೆಯನ್ನು ಅಸಿಂಧು ಅಂತ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ ನೋಡೋಣ, ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್. ಕರೆನ್ಸಿ ಕಿರ್ಗಿಸ್ತಾನ್ ಸೋಮ್ ಅಂತೇಳಿ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್ ನಿಮಗೆ. ರಾಜಧಾನಿ ಬಿಷ್ಕೆಕ್ ಆ್ಯಂಡ್ ಕರೆನ್ಸಿ ಕಿರ್ಗಿಸ್ತಾನ್ ಸೋಮ್, ಇದನ್ನು ನೋಟ್ ಮಾಡ್ಕೊಳ್ಳಿ.
ನೆಕ್ಸ್ಟ್, ಮುಂದಿನ 3 ವರ್ಷದವರೆಗೆ ಪ್ರಕಾಶಕರಿಗೆ ತಮ್ಮ ವಿಷಯಕ್ಕಾಗಿ $1 ಬಿಲಿಯನ್ ಪಾವತಿಸಿದ ಯಾವ ತಂತ್ರಜ್ಞಾನ ಕಂಪನಿ ಬದ್ಧವಾಗಿದೆ ಅಂತೇಳಿ. ಮುಂದಿನ 3 ವರ್ಷದವರೆಗೆ ಪ್ರಕಾಶಕರಿಗೆ ತಮ್ಮ ವಿಷಯಕ್ಕಾಗಿ $1 ಬಿಲಿಯನ್ ಅಂದರೆ $US ಅನ್ನು ಪಾವತಿಸಲು ಯಾವ ತಂತ್ರಜ್ಞಾನ ಸಂಸ್ಥೆ ಬದ್ಧವಾಗಿದೆ ಅಂತ ಕೇಳಿದ್ದಾರೆ ಕ್ವಶನ್ಸ್. ಸೊ ಪ್ರಶ್ನೆಗೆ ಉತ್ತರ ನೋಡೋಣ. ಗೂಗಲ್ ಒಪ್ಪಂದವನ್ನು ಮಾಡ್ಕೊಳ್ತಾ ಇದೆ. ತಮ್ಮ 3 ವರ್ಷದವರೆಗೆ ಪ್ರಕಾಶಕರು ಅಂದರೆ ಪುಸ್ತಕ ಪ್ರಕಾಶಕರು ಇದರಲ್ಲ, ಅವರ ಜೊತೆಗೆ ಅತ್ಯುತ್ತಮವಾಗಿ ಪುಸ್ತಕ ಪ್ರಕಾಶಕರಿದ್ದರೆ ಇಷ್ಟೊಂದು ದೊಡ್ಡ ಕೊಡುಗೆಯನ್ನು ಮೊತ್ತದಲ್ಲಿ ಗೂಗಲ್ಸ್ ಒಪ್ಪಂದ ಮಾಡ್ಕೊಳ್ತಾ ಇದೆ. ಹಾಗಾದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೂಗಲ್ನ CEO ಗೊತ್ತಿದೆ ನಿಮಗೆ, ಸುಂದರ್ ಪಿಚೈ, ಭಾರತದ ಮೂಲದವರು ಅಂತ ಗೊತ್ತಿದೆ. ಸೊ ಇವರು ಈ ಗೂಗಲ್ ನ್ಯೂಸ್ ಶೋಕೇಸ್ ಎಂಬ ಹೊಸ ಉತ್ಪನ್ನವನ್ನು ಅವರು ಸುಂದರ್ ಪಿಚೈ ಅವರು ಜರ್ಮನಿಯಲ್ಲಿ ಬಿಡುಗಡೆಗೊಳಿಸ್ತಾರೆ. ಅದು ಇಂಪಾರ್ಟೆಂಟ್. ಸೊ ನೋಡ್ಕೊಳ್ಳಿ, ಇದನ್ನು ನೋಟ್ ಮಾಡ್ಕೊಳ್ಳಿ. ಗೂಗಲ್ ನ್ಯೂಸ್ ಶೋಕೇಶ್ ಅನ್ನು ಎಲ್ಲಿ ಬಿಡುಗಡೆಗೊಳಿಸಿದರು ಇತ್ತೀಚೆಗೆ ಅಂತ ಕೇಳಿದರೆ ಜರ್ಮನಿ. ಅದು ನಿಮಗೆ ಇಂಪಾರ್ಟೆಂಟ್ ಆನ್ಸರ್ ಆಗುತ್ತೆ. ಯಾವುದು? ಜರ್ಮನಿ ಅಂತ ಆಗುತ್ತೆ. ಸೊ ಓಕೆ, ಇತರ ದೇಶಗಳು ಇದನ್ನು ಪಾಲುದಾರಿಕೆ ಹೊಂದಂಥ ಬಿಡುಗಡೆಯನ್ನು ಸೇಮ್ ಇದು ಮಾಡಿ ಬೆಲ್ಜಿಯಂ, ಭಾರತ ಹಾಗೂ ನೆದರ್ಲ್ಯಾಂಡಲ್ಲಿ ಕೂಡ ಇದನ್ನು ಈ ಒಂದು ಮಾರ್ಕೆಟನ್ನು ತರಲಾಗ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಕಾರ್ದುಲಾಂಗ ಅಂತ ಹೇಳಿ ಕರಿತೀವಿ, ಪಾಸ್ ಅಂತ ಕರಿತೀವಿ. ಯಾವ ರಾಜ್ಯದ ಯೂನಿಯನ್ ಪ್ರಾಂತ್ಯದಲ್ಲಿ ಬರುತ್ತೆ ಅಂತೇಳಿ. ಸೊ ಕಾರ್ದುಲಾಂಗ ಯಾವ ರಾಜ್ಯದ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಬರುತ್ತೆ ಅಂದರೆ ಲಡಾಖ್ ಯೂನಿಯನ್ ಟೆರಿಟರಿಯಲ್ಲಿ ಬರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ಶ್ಯೋಕ್ ಮತ್ತು ನೂಬ್ರಾ ಕಣಿವೆ ಹೆಬ್ಬಾಗಿಲು ಅಂತೇಳಿ ಕರೀತಾರೆ. ಇದನ್ನು ಹೆಬ್ಬಾಗಿಲಾಗಿ ನಿರ್ವಹಿಸುವಂಥ ಕಾರ್ದುಲಾಂಗ್ಲಾ ಪಾಸ್ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ 2 ಕಣಿವೆಯ ಮಧ್ಯೆ ಬರುತ್ತೆ ಅಂತ ಕೇಳಿದರೆ ಶೋಕ್ ಮತ್ತು ನೂಬ್ರಾ ಕಣಿವೆ ಅಂತೇಳಿ ನೆನ್ಪಿಟ್ಕೋಬೇಕು. ಇತ್ತೀಚೆಗೆ ಸಾಕಷ್ಟು ವಿಶೇಷವಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಭಾಳಷ್ಟು ಇದು ಅನುಕೂಲತೆಯನ್ನು ಪಡೆದುಕೊಳ್ಳಲಾಗ್ತದೆ ಭಾರತ. ಯಾಕಂದರೆ ಇದೊಂದು ಪಾಸ್ ಅನ್ನು ನಿರ್ಮಾಣ ಮಾಡ್ತಿದ್ದಾರೆ. ರಸ್ತೆ ಆಗಲಿ ಅಥವಾ ಇದರ ಅಭಿವೃದ್ಧಿಯನ್ನು ಸಾಕಷ್ಟು ಅಭಿವೃದ್ಧಿ ಮಾಡ್ತಿದ್ದಾರೆ. ಕಡಿಮೆ ಸಮಯದಲ್ಲಿ ಹೆಚ್ಚು ವೇಗವಾಗಿ ತಲುಪೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಹಾಗಾಗಿಂದ ಇದು ಕಾರ್ದುಲಾಂಗ್ಲಾ ಪಾಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಬರುತ್ತೆ? ಲಡಾಖದಲ್ಲಿ ಬರುತ್ತೆ. ನೆಕ್ಸ್ಟ್, ವ್ಯಾಪಾರ ಮತ್ತು ಅಭಿವೃದ್ಧಿ ಕುರಿತು ವಿಶ್ವಸಂಸ್ಥೆಯ ಸಮ್ಮೇಳನದ ಪ್ರಕಾರ ಭಾರತವು ರಫ್ತು ಬೆಳವಣಿಗೆಯನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು % ದಾಖಲಿಸಿದೆ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಡಿಫ್ಲೇಷನ್ಸ್ ಆಗಿದೆ, ಇನ್ಫ್ಲೇಷನ್ಸ್ ಆಗಿದೆ, ಹಣದುಬ್ಬರ ಆಗಿದೆ ಅಂತ ಹೇಳ್ತೀವಿ. ಯಾಕಂದರೆ ಕೋವಿಡಿಂದ ಎಲ್ಲ ವ್ಯವಹಾರಗಳೆಲ್ಲ ಸ್ಥಗಿತಗೊಂಡಿದ್ದವು. ಹಾಗಾಗಿಂದ ಭಾಳಷ್ಟು GDPಯಲ್ಲಿ ನಾವು ಮೈನಸ್ ಲೆವೆಲಿಗೆ ಬಂದು ಹೋಗಿಬಿಟ್ಟಿದ್ವಿ. ಹಾಗಾಗಿ ಇದು ನಿಮಗೆ ಇತ್ತೀಚಿನ ಒಂದು ಎಕನಾಮಿಕ್ಸ್ ವಿಚಾರದಲ್ಲಿ ತುಂಬ ಒಂದು ಪ್ರಾಮುಖ್ಯತೆಯನ್ನು ವಹಿಸಿದೆ. 4% GDP ಅಷ್ಟು ದಾಖಲಾಗಿದೆ ಅಂತ ಹೇಳ್ಬೋದು. ಇದು ಕೂಡ ತುಂಬ ಒಂದು ವಿಶೇಷವಾದಂಥ ಒಂದು ಮಾಹಿತಿಯಾಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಮೋ ವಿದ್ಯುತ್ ಪೋರ್ಟಲನ್ನು ಆರಂಭಿಸಿದೆ ಅಂತೇಳಿ. ನೋಡಿ, ವಿದ್ಯುತ್ ಅಂತ ಇದೆ. ಈಸಿಯಾಗಿ ಹೇಳ್ಬೋದು ನಾವು ಒಡಿಶಾ ಅಂತೇಳಿ ಹೇಳ್ಬೋದು. ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ವಿದ್ಯುತ್ ಗ್ರಾಹಕರು ಸೇವಾ ಪೋರ್ಟಲನ್ನು ವಿದ್ಯುತ್ತನ್ನು ಪ್ರಾರಂಭಿಸಿದ್ರು ಅಂತ ಹೇಳಲಾಗ್ತದೆ. ಇದು ತುಂಬ ಒಂದು ರೈತರಿಗಾಗಿರ್ಬೋದು ಅಥವಾ ಜನರಿಗೆ ಭಾಳಷ್ಟು ವಿದ್ಯುತ್ತನ್ನು ಕೊರತೆಯನ್ನು ನೀಗಿಸಲು ತಂದಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಭಾರತ ಮತ್ತು US ಹಾಗೂ ಜಪಾನ್ ಜೊತೆಗೆ ಈ ವರ್ಷದ ಮಲಬಾರ್ ನೌಕಾಯಾನದಲ್ಲಿ ಯಾವ ದೇಶ ಭಾಗವಹಿಸುತ್ತದೆ? ನೋಡಿ, ಮಲಬಾರ್ ಎಕ್ಸಸೈಸಲ್ಲಿ ಭಾರತ, US ಮತ್ತು ಜಪಾನ್ ಇದು ಭಾಗವಹಿಸ್ತಾ ಇದ್ದು. ಆದರೆ ಈ ವರ್ಷದಲ್ಲಿ ಒಂದು ವಿಶೇಷವಾದ ದೇಶವನ್ನು ಆಹ್ವಾನಿಸಲಾಯಿತು. ಕ್ವಾಡಾ ಇದು ಒಂದು ವಿಶೇಷತೆ ಮೇಲೆ ಕ್ವಾಡಾ ಒಂದು ಪ್ರಾಬಲ್ಯವನ್ನು ಹೆಚ್ಚಿಸೋದಕ್ಕಾಗಿ ಒಂದು ದೇಶವನ್ನು ಆಹ್ವಾನ ಕೊಡಲಾಯಿತು. ಆ ದೇಶವೇ ಯಾವ ದೇಶ ಆಗಿತ್ತು ಅಂದರೆ ಆಸ್ಟ್ರೇಲಿಯಾ ದೇಶ ಆಗಿತ್ತು. ಓಕೆ, ಆಸ್ಟ್ರೇಲಿಯಾನ ಮಲಬಾರ್ ಒಂದು ಎಕ್ಸಸೈಸ್ಗೆ ಸೇರಿಸಿ 4 ದೇಶಗಳು ಸೇರಿ ಯಾವ ಒಂದು ಬಂಗಾಳ ಕೊಲ್ಲಿ ತೀರದಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಈ ಎಕ್ಸಸೈಸ್ ನಡೀತಾ ಇರ್ತವೆ. ಹಾಗಾಗಿ ಇದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಯಾಕೆ ಆಸ್ಟ್ರೇಲಿಯಾ ಸೇರಿಸ್ಕೊಂಡ್ರು ಅಂದರೆ ಕ್ವಾಡಾ ಒಂದು ಅಭಿವೃದ್ಧಿ ಪಡಿಸೋದಕ್ಕಾಗಿ. ಕ್ವಾಡಾ ಒಂದು ಕೌಂಟರ್ ಆಫ್ ಚೀನಾ ಅಂತ ಹೇಳ್ತೀವಿ. ಚೀನಾಕ್ಕೆ ಪ್ರತಿಸ್ಪರ್ಧಿಯಾಗಿ ಯಾವುದೋ ಹಿಂದೂ ಮಹಾಸಾಗರದಲ್ಲಿ, ಪೆಸಿಫಿಕ್ ಮಹಾಸಾಗರ ಇರ್ಬೋದು ಅಥವಾ ಅರಬ್ಬಿ ಸಮುದ್ರ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಪ್ರಾಬಲ್ಯವನ್ನು ಕೌಂಟರ್ ಕೊಡಬೇಕಾಗಿದೆ. ಯಾರಿಗೆ? ಅತ್ಯಂತ ಪ್ರಾಬಲ್ಯವನ್ನು ಹೊಂದ್ತಾ ಇದೆ ಚೀನಾ. ಅದಕ್ಕೆ ಕೌಂಟರ್ ಆಗಿ ಕ್ವಾಡಾನ್ನು ಒಂದು ಸಮ್ಮಿಲನ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ 4 ದೇಶಗಳನ್ನು ವೆರಿ ಇಂಪಾರ್ಟೆಂಟ್ ಭಾರತ, US, ಜಪಾನ್ ಮತ್ತು ಮಲಬಾರ್ ಎಕ್ಸಸೈಸಿಗೆ ಆಸ್ಟ್ರೇಲಿಯಾವನ್ನು ಆಹ್ವಾನ ನೀಡಿ ಸೇರಿಸ್ಕೊಳ್ಳಲಾಯಿತು ಅಂತ ಹೇಳಲಾಗ್ತದೆ. ಇಲ್ಲಿ ನೀವು ನೋಡಿದಂಗೆ ಇಲ್ಲಿ ಗೊತ್ತಾಗುತ್ತೆ. ಬಂಗಾಳ ಕೊಲ್ಲಿ ಅರೇಬಿಯನ್ ಸಮುದ್ರದಲ್ಲಿ ನಡೆಯುವಂಥ ನಿರೀಕ್ಷೆಯಲ್ಲಿದೆ. ಮಲಬಾರ್ 1992ರಲ್ಲಿ ಹಿಂದೂ ಮಹಾಸಾಗರದಲ್ಲಿ ನೇವೀಸ್ ಆಫ್ ಇಂಡಿಯಾ ಹಾಗೂ USA ನಡುವಿನ ಪ್ರಾರಂಭ ಆಗ್ತದೆ. ನೇವೀಸ್ ಆಫ್ ಇಂಡಿಯಾ ಮತ್ತು USA ಮಧ್ಯೆ ಒಂದು ಒಪ್ಪಂದ ನಡೆಯುತ್ತೆ.
2015ರಲ್ಲಿ ಜಪಾನ್ ಸೇರ್ಪಡೆ ಆಗುತ್ತೆ, 2020ರಲ್ಲಿ ಆಸ್ಟ್ರೇಲಿಯಾ ಸೇರ್ಪಡೆ ಆಗುತ್ತೆ. ಹಾಗಾಗಿ ಕ್ವಾಡಾ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಕ್ವಾಡಾ ಅಂದರೆ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಜಪಾನ್, ಆಸ್ಟ್ರೇಲಿಯಾ, ಭಾರತ. ಸೊ ಕ್ವಾಡಾ ಕಂಟ್ರೀಸ್ ವೆರಿ ಇಂಪಾರ್ಟೆಂಟ್. 2020ರಲ್ಲಿ ಭಾಳಷ್ಟು ಸದ್ದು ಮಾಡಿರೋಂಥ ಒಂದು ಯೂನಿಯನ್, ಒಂದು ಒಕ್ಕೂಟ ಅಂತ ಹೇಳ್ಬೋದು. ಕ್ವಾಡಾ ಒಕ್ಕೂಟ, ಕೌಂಟರ್ ಆಫ್ ಚೀನಾ ಅಂತೇಳಿ ಕರಿತೀವಿ. ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೇರ್, ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್. ಸೊ ಇಲ್ಲಿ PM ನಿಮಗೆ ಗೊತ್ತಾಗುತ್ತೆ, ಮೋರಿಸನ್ ಅಂತೇಳಿ ಆಗ್ತಾರೆ. ಲಿಬರಲ್ ಪಾರ್ಟಿಯ ಒಂದು ಅಧ್ಯಕ್ಷ ಇಲ್ಲಿದ್ದಾರೆ, ಅಲ್ಲಿ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಹಾಗೆ ಆಸ್ಟ್ರೇಲಿಯಾದ ಬಗ್ಗೆ ಮಾಹಿತಿ ಮತ್ತು ಕ್ವಾಡಾ ರಾಷ್ಟ್ರಗಳ ಬಗ್ಗೆ ಮಾಹಿತಿ ಹಾಗೂ ಮಲಬಾರ್ ಎಕ್ಸಸೈಸ್ಗೆ ಯಾವಾಗ ಸ್ಟಾರ್ಟ್ ಆಯಿತು 1992ರಲ್ಲಿ. ಸೊ ಜಪಾನ್ ಸೇರ್ಪಡೆ ಆಗಿರೋದು 2015ರಲ್ಲಿ. ಸೊ ಆಸ್ಟ್ರೇಲಿಯಾ ಸೇರ್ಪಡೆ ಆಗಿದೆ 2020ರಲ್ಲಿ. ಎಲ್ಲಿ ನಡೆಯುತ್ತೆ ಅಂದರೆ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ. ಈ ಸಮುದ್ರ ಯಾವ ಸಾಗರದಲ್ಲಿ ಕಂಡು ಬರುತ್ತೆ ಅಂತ ಅಂದರೆ ಹಿಂದೂ ಮಹಾಸಾಗರ ಅಲ್ವಾ. ಇಂಡಿಯನ್ ಶೀ ಅಂತ ಕರಿತೀವಿ. ಓಕೆ, ಹಿಂದೂ ಸಾಗರ. ಓಕೆ, ವೆರಿ ಇಂಪಾರ್ಟೆಂಟ್. ಇಷ್ಟು ನೀವು ನೋಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. G20 ಭ್ರಷ್ಟಾಚಾರ ನಿಗ್ರಹ ಕಾರ್ಯಕಾರಿ ಗುಂಪಿನ ಮೊದಲ ಮಂತ್ರಿ ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದೆ. G20 ಭ್ರಷ್ಟಾಚಾರ ನಿಗ್ರಹ ಕಾರ್ಯಕಾರಿ ಸಭೆಯಲ್ಲಿ ಭಾರತದಿಂದ ಭಾಗವಹಿಸಿದ ಅಥವಾ ಪ್ರತಿನಿಧಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದೆ. ಜಿತೇಂದ್ರ ಸಿಂಗ್. ಸೊ ಇವರು ವೆರಿ ಇಂಪಾರ್ಟೆಂಟ್, ಮೊದಲ ಮಂತ್ರಿ ಅಂತ ಕೂಡ ಕರಿತೀವಿ. ಸೊ ಇದನ್ನು ನೋಡೋಣ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು G20 ಭ್ರಷ್ಟಾಚಾರ ನಿಗ್ರಹ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾಗವಹಿಸಿದಂಥ ಮಂತ್ರಿ ಆಗಿರ್ತಾರೆ. ಸೊ ಇದರಲ್ಲಿ G20 ಸೊ ಯಾವ್ಯಾವ ದೇಶಗಳು ಬರ್ತವೆ ಅನ್ನೋದು ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳೋದಾದ್ರೆ ನಿಮಗೆ ಇಲ್ಲೊಂದು ಸಣ್ಣ ಟಿಪ್ಸ್ ಕೊಡಲಾಗಿದೆ. ಸೊ ಗೊತ್ತಾಗುತ್ತೆ ನಿಮಗೆ G20 ಯಾವ್ಯಾವ ದೇಶಗಳಿದಾವೆ ಅಂದರೆ, ಒಂದು ಆಸ್ಟ್ರೇಲಿಯಾ ಇದೆ, ಬ್ರೆಜಿಲ್, ಕೆನಡಾ, ಚೀನಾ, ಫ್ರಾನ್ಸ್ ಆ್ಯಂಡ್ ಜರ್ಮನಿ, ಇಂಡಿಯಾ, ಇಂಡೋನೇಷ್ಯಾ, ಇಟಲಿ, ಜಪಾನ್ ಆ್ಯಂಡ್ ರಿಪಬ್ಲಿಕ್ ಆಫ್ ಕೊರಿಯಾ, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ ಆ್ಯಂಡ್ ಸೌತ್ ಆಫ್ರಿಕಾ ಆ್ಯಂಡ್ ಟರ್ಕಿ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ ಆ್ಯಂಡ್ ದ ಯುರೋಪಿಯನ್ ಯೂನಿಯನ್ ಅಂತ ಹೇಳಿ ಕರಿತೀವಿ. ಯಾವುದರಲ್ಲಿ G20 ಪ್ರಮುಖ ದೇಶಗಳಾಗಿರ್ತವೆ. ಯಾವ ಕೇಂದ್ರ ಸಚಿವಾಲಯವು ಈ ಧರ್ತಿ ಜಿಯೋ ಪೋರ್ಟಲನ್ನು ಪ್ರಾರಂಭಿಸಿದೆ? ಈ ಧರ್ತಿ ಮೀನ್ಸ್ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ಒಂದು ಸಚಿವಾಲಯ ಅಂತ ಹೇಳ್ಬೋದು ಅಂತೇಳಿ ನೋಡೋಣ. ಪ್ರಶ್ನೆ ನೋಡೋಣ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಸೊ ವೆರಿ ಇಂಪಾರ್ಟೆಂಟ್. ಸಚಿವ ಹರ್ದೀಪ್ ಪುರಿ ನೋಡಿ, ನಿಮಗೆ ವಸತಿ ಮತ್ತು ನಗರ ವ್ಯವಹಾರ ಸಚಿವ ಯಾರು ಅಂತ ಕೇಳಿ ಹರ್ದೀಪ್ ಪುರಿ ಅಂತ ಹೇಳಬೇಕಾಗತ್ತೆ. ಇವರು ಒಂದು ಈ ಯೋಜನೆ ಏನಂತ ಹೇಳ್ತಾರೆ, ಈ ಧರ್ತಿ ಜಿಯೋ ಪೋರ್ಟಲ್ ಎಂಬ ಒಂದು ವೆಬ್ ಸೈಟನ್ನು ಅಥವಾ L&DO ವೆಬ್ಸೈಟನ್ನು ಸಾರ್ವಜನಿಕರಿಗೆ ಏನನ್ನು ಅರ್ಪಣೆ ಮಾಡಲಾಯಿತು ಅಂತೇಳಿ. ಇಂಗು ಅಥವಾ ಅಸೋಫೋಟಿಡಾವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ ಕೃಷಿ ಮಾಡಲಾಗ್ತದೆ? ಸೊ ನೋಡಿ, ಇಂಗು ಬೆಳೆಯೋದನ್ನು, ಇಂಗು ಕೂಡ ಒಂದು ಬೆಳೆಯಾಗಿರುತ್ತೆ. ಈ ಇಂಗನ್ನು ಬೆಳೆಯೋದಕ್ಕೆ ಯಾವ ರಾಜ್ಯಕ್ಕೆ ಮಾನ್ಯತೆಯನ್ನು ಕೊಡಲಾಯಿತು ಇತ್ತೀಚೆಗೆ ಅಂತ ಕೇಳಿದ್ದಾರೆ. ಪ್ರಶ್ನೆಗೆ ಉತ್ತರ ನೋಡೋಣ. ತುಂಬ ಚೆನ್ನಾಗಿದೆ. ಹಿಮಾಚಲ ಪ್ರದೇಶಕ್ಕೆ ಈ ಅನುಮತಿಯನ್ನು ನೀಡಲಾಗಿದೆ. ಇಂಗನ್ನು ಎಲ್ಲಿ ಬೇಕಾರಲ್ಲಿ ಬೆಳೆಯೋಕ್ಕಾಗಲ್ಲ, ಅನುಮತಿ ಇಲ್ಲ. ಸೊ ಇದನ್ನು ಹಿಮಾಚಲ ಪ್ರದೇಶದ ಲಾಹೋಲ್ ಕಣಿವೆ ಅಂದರೆ ಇಂಗು ಅಥವಾ ಅಸೋಫೋಟಿಡಾ ಅಂತೇಳಿ ಕರಿತೀವಿ. ಅಸೋಫೋಟಿಡಾ ವೆರಿ ಇಂಪಾರ್ಟೆಂಟ್, ಇಂಗು ಅಂತ ಕರಿತೀವಿ. ಇದನ್ನು ಮೊದಲ ಬಾರಿಗೆ ಬೆಳೆಯಲಾಗ್ತದೆ ಎಲ್ಲಿ ಅಂದರೆ ಹಿಮಾಚಲ ಪ್ರದೇಶದ ಲಾಹೋಲ್ ಕಣಿಯಲ್ಲಿ. ಸೊ ಇದನ್ನು ವೆರಿ ಇಂಪಾರ್ಟೆಂಟ್ ನೋಡ್ತಾ ಇರೋರು ಯಾರು ಅಂತ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಬಯೋಸೋರ್ಸ್ ಟೆಕ್ನಾಲಜಿ ಇದನ್ನು ನೋಡಲಾಗ್ತದೆ. ಸೊ ಹಾಗಾಗಿ ಈ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತಿದ್ವಿ ಜಾಸ್ತಿ ನೀವು ಇದನ್ನು. ಬೇರೆ ಕಂಟ್ರೀಸ್ ಅಂತಂದರೆ ಅಫ್ಘಾನಿಸ್ತಾನ, ಈ ಕಡೆ ಕಿರ್ಗಿಸ್ತಾನ, ಈ ಕಡೆಯಿಂದ ನಾವು ಜಾಸ್ತಿ ಇದನ್ನು ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ. ಅಫ್ಘಾನಿಸ್ತಾನ, ಇರಾನ್ ಮತ್ತು ಉಜ್ಬೇಕಿಸ್ತಾನದಿಂದ ಮತ್ತು ಕಜಕಿಸ್ತಾನ ಈ ಥರ ದೇಶಗಳಿಂದ ಇಂಗನ್ನು ಅಥವಾ ಸಾಮಾನ್ಯವಾಗಿ ಭಾರತದ ಆಹಾರ ಪದ್ಧತಿಯಲ್ಲಿ ಇದನ್ನು ಬಳಸ್ತಾರೆ. ಪಾಕ ಪದ್ಧತಿ ಅಥವಾ ಆಹಾರ ಪದ್ಧತಿಯಲ್ಲಿ ಇಂಗನ್ನು ಹಾಕಂತ ಇದೆ. ಸಾಕಷ್ಟು ಬ್ರಾಹ್ಮಣ್ಸರು ಇಂಗಿಲ್ಲದೆ ಊಟನೇ ಮಾಡಲ್ಲ. ಈ ಒಂದು ಕಾಂಡಿಮೆಂಟ್ಸ್ಗಳಲ್ಲಿ ಬಳಸೋಂಥ ಒಂದು ಇಂಗು ಅಥವಾ ಹಿಂಗನ್ನು ಅಫ್ಘಾನಿಸ್ತಾನ, ಇರಾನ್ ಮತ್ತು ಉಜ್ಬೇಕಿಸ್ತಾನದಿಂದ ನಾವು ತರಿಸ್ಕೊತಿದ್ವಿ. ಈಗ ಹಿಮಾಚಲ ಪ್ರದೇಶದಲ್ಲಿ ಬೆಳೆಯೋದಕ್ಕೆ ಅನುಮತಿ ನೀಡಲಾಗಿದೆ ಭಾರತದಲ್ಲಿ ಅಂತೇಳಿ. ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ, ಬೇಸಿಗೆ ರಾಜಧಾನಿ. ಚಳಿಗಾಲದ ರಾಜಧಾನಿ ಧರ್ಮಶಾಲಾ ಅಂತ ನಿಮಗೆ ಗೊತ್ತಿದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ, ಭಾರತದ ಯಾವ ದೇಶದ ನಡುವೆ 2+2 ಮಂತ್ರಿ ಸಭೆ ನಡೆಯಲಿದೆ ಅಂತೇಳಿ ಕೇಳಿದ್ದಾರೆ. ಯಾವ ಒಂದು ದೇಶಗಳ ನಡುವೆ ಭಾರತ ಮತ್ತು ಯಾವ ದೇಶದ ನಡುವೆ 2+2 ಮಂತ್ರಿಯ ಸಭೆಯನ್ನು ಆಯೋಜಿಸಲಾಗಿದೆ ಅಂತೇಳಿ ಕೇಳಿದಾಗಿದೆ. ಪ್ರಶ್ನೆ USA 2+2 ಸಂಬಂಧಿಸಿದಂಥ ಒಂದು ಸಭೆಯನ್ನು ಆಯೋಜಿಸಲಾಗಿದೆ. ಅದು USA ಮತ್ತು ಭಾರತದೊಂದಿಗೆ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಎಲ್ಲಿ ನಡೆಯುತ್ತೆ ಅಂದರೆ ನವದೆಹಲಿಯಲ್ಲಿ ನಡೆಯುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಒಂದು ಸಭೆಯಲ್ಲಿ ಭಾರತದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್
ಹಾಗೂ ವಿದೇಶಾಂಗ ಸಚಿವರಂತ ಎಸ್ ಜೈಶಂಕರ್ ಪ್ರತಿನಿಧಿಸಲಿದ್ದಾರೆ. ಅಮೆರಿಕದಿಂದ ಕೂಡ ಅವರವರ ಸಚಿವರು ಭಾಗವಹಿಸಲಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್, ಲೆಬನಾನ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು ಅಂತೇಳಿ. ಲೆಬನಾನ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾದವರು ಸಾದ್ ಎಲ್ ದೀನ್ ಹರೀರಿ ಅಂತೇಳಿ ಕರೀತಾರೆ. ಸೊ ಇದು ಇಂಪಾರ್ಟೆಂಟ್. ಸೊ ಇವರು ಯಾವ ಪಕ್ಷಕ್ಕೆ ಸೇರಿದವರು ಅಂದರೆ ಫ್ಯೂಚರ್ ಮೂಮೆಂಟ್ ಪೊಲಿಟಿಕಲ್ ಪಕ್ಷಕ್ಕೆ ಸೇರಿದಂಥ ಅಭ್ಯರ್ಥಿ. ಲೆಬನಾನ್ನ ನೂತನ ಪ್ರಧಾನಿ ಯಾರು ಅಂತಂದರೆ ಸಾದ್ ಎಲ್ ದೀನ್ ಹರೀರಿ ಅಂತೇಳಿ ಕರಿಬೇಕಾಗತ್ತೆ. ಓಕೆ, ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಮಹಿಳೆಯರ ಸುರಕ್ಷತೆಗಾಗಿ ವೋಡಾಫೋನ್ ಐಡಿಯಾ ಮತ್ತು ನಾಸ್ಕಾಮ್ ಫೌಂಡೇಶನ್ಸ್ ಆರಂಭಿಸಿದಂತಹ ಅಪ್ಲಿಕೇಶನ್ ಹೆಸರೇನು ನೋಡಿ. ಮಹಿಳೆಯರ ಸುರಕ್ಷತೆಗಾಗಿ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ವೋಡಾಫೋನ್ ಐಡಿಯಾ ಮತ್ತು ನಾಸ್ಕಾಮ್ ಫೌಂಡೇಶನ್ಸ್ ಆರಂಭಿಸಿದಂತಹ ಮೊಬೈಲ್ ಅಪ್ಲಿಕೇಶನ್ಸ್ ಯಾವುದು ಅಂತಂದರೆ ಮೈ ಅಂಬರ್ ಅಂತೇಳಿ ಕರಿತೀವಿ. ಮೈ ಅಂಬರ್ ಅದರ ಅರ್ಥ ನನ್ನ ಆಕಾಶ ಅಂತೇಳಿ ಅರ್ಥ ಆಗುತ್ತೆ. ನನ್ನ ಆಕಾಶದ ಅರ್ಥವನ್ನು ಕೊಡುತ್ತೆ ಅಂತ ಹೇಳಲಾಗ್ತದೆ. ಸೊ ಹಿಂಸಾಚಾರದ ವಿರುದ್ಧ ಮಹಿಳೆಯರಿಗೆ ತಮ್ಮ ಧ್ವನಿ ಅರ್ಥ ಮಾಡಿಕೊಳ್ಳಲು ಅಥವಾ ಹೆಚ್ಚಿಸಲು ಅಥವಾ ಧ್ವನಿಯನ್ನು ಅಥವಾ ಮಹಿಳೆಯರಿಗೆ ಆಗದಂಥ ಸಂಕಷ್ಟಗಳಿಂದ ಪಾರು ಮಾಡ್ಕೊಳ್ಳೋದಕ್ಕೆ ಈ ಒಂದು ಅಪ್ಡೇಟೆಡ್ ಆದಂಥ ಒಂದು ಅಪ್ಲಿಕೇಶನ್ಸ್ ತುಂಬ ಒಂದು ಸಹಾಯವನ್ನು ನೀಡಲಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಪೋರ್ಟ್ರೈಟ್ ಆಫ್ ಪವರ್ ಹಾಫ್ ಎ ಸೆಂಚುರಿ ಆಫ್ ಬೀಯಿಂಗ್ ಎಟ್ ರಿಂಗ್ ಸೈಡ್ ಅಂತೇಳಿ ಪುಸ್ತಕದ ಕರ್ತೃ ಯಾರು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನೋಡೋಣ ಈ ಪ್ರಶ್ನೆಗೆ ಉತ್ತರ. ಸೊ ನಂದ ಕಿಶೋರ್ ಸಿಂಗ್ ಆಗಿದ್ದಾರೆ. ಇವರು ಪ್ರಸ್ತುತ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರೂ ಕೂಡ ಇವರು ಬರೆದಂಥ ಪುಸ್ತಕ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಪುಸ್ತಕ ಆಗಿರುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ನೋಡೋಣ. ಸೊ 172,000 ವರ್ಷಗಳಷ್ಟು ಹಳೆಯದಾದಂಥ ನದಿ ಪುರಾವೆಗಳು ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಸಿಕ್ಕಿದೆ ಅಂತ ಕೇಳಿದ್ದಾರೆ. 172,000 ವರ್ಷಗಳ ಹಳೆಯದಾದಂಥ ನದಿ ಪುರಾವೆ ಸಿಕ್ಕಿದೆ. ಒಂದು ನದಿ ಇತ್ತು ಇಲ್ಲಿ ಅಂತ ಹೇಳಿ ಹೇಳಲಾಗ್ತದೆ. ಎಲ್ಲಿ ಅಂತಂದರೆ ರಾಜಸ್ಥಾನ್. ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಕ್ವಾರ್ಟಿನರಿ ಸೈನ್ಸ್ ರಿವ್ಯೂಸ್ ಜರ್ನಲ್ ಇತ್ತೀಚೆಗೆ ಪ್ರಕಟವಾದಂತಹ ಒಂದು ಯಾವುದೋ ಆರ್ಟಿಕಲಲ್ಲಿ 172 ವರ್ಷಕ್ಕಿಂತ ಹಿಂದೆ ಸೊ ಯಾವುದು ಬಿಕಿನೇರ್ ಬಳಿ ಇರುವಂತಹ ಮಧ್ಯ ಥಾರ್ ಮರುಭೂಮಿಯ ಮೂಲಕ ಬರುವಂಥ ಒಂದು ನದಿ ಸಿಕ್ಕಿದೆ ಅಂತ ಹೇಳಲಾಗ್ತದೆ. ಅಲ್ಲಿ ಸಾಕಷ್ಟು ನದಿಯನ್ನು ಹುಡುಕ್ತಾ ಇದ್ದಾರೆ. ಯಾವುದು ಅಂದರೆ ಅದು ಸರಸ್ವತಿ ನದಿಯನ್ನು ಸರ್ಚ್ ಮಾಡಲಾಗ್ತಾ ಇದೆ. ಒಂದು ಗುಪ್ತಗಾಮಿನಿ ನದಿ ಸರಸ್ವತಿ ನದಿಯನ್ನು ಹುಡುಕಾಟದಲ್ಲಿದೆ. ಸೊ ಯಾಕಂದ್ರೆ ಸಿಂಧು ನಾಗರಿಕತೆಯನ್ನು ಓದುವಾಗ ಸರಸ್ವತಿ ನದಿಯ ಒಂದು ದಾಳಿಯಿಂದ ಮತ್ತು ಪ್ರವಾಹದಿಂದ ಸಿಂಧು ನಾಗರಿಕತೆ ನಾಶ ಆಯಿತು ಅನ್ನೋದು ಕೂಡ ಒಂದು ಊಹೆ ಇದೆ. ಹಾಗಾಗಿ ಇಲ್ಲಿ ಭಾಳಷ್ಟು ಸರ್ಚೆ ನಡೀತಾ ಇದೆ. ಆ ನದಿ ಯಾವುದು ಪದೇ ಪದೇ ತನ್ನ ಮಾರ್ಗವನ್ನು ಬದಲಾಯಿಸ್ತಿತ್ತು ಅಂತ ಹೇಳಲಾಗ್ತದೆ. ಗುಪ್ತಗಾಮಿನಿ ಅಥವಾ ಸರಸ್ವತಿ ನದಿ ಅದರ ಅಧ್ಯಯನಕ್ಕಾಗಿ ಸೊ ಭಾಳಷ್ಟು ನಡೆದಿದೆ. ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ಸ್ ಇನ್ಸ್ಟಿಟ್ಯೂಟ್ ಫಾರ್ ಸೈನ್ಸ್ ಆಫ್ ಹ್ಯೂಮನ್ ಹಿಸ್ಟ್ರಿ, ತಮಿಳುನಾಡಿನ ಅಣ್ಣಾ ವಿಶ್ವವಿದ್ಯಾಲಯ ಮತ್ತು ಸೊ IISER ಕೋಲ್ಕತ್ತಾ ಅಧ್ಯಯನ ನಡೆಸಿ ಈ ಒಂದು ನದಿಯನ್ನು ಹುಡುಕಾಟದಲ್ಲಿ. ಹಾಗಾಗಿ ಈ ಒಂದು ನದಿ ಪತ್ತೆಯಾಗಿದೆ. ಅದು ಯಾವ ನದಿ ಅನ್ನೋದನ್ನು ಇನ್ನು ಮುಂದೆ ತಿಳ್ಕೊಬೇಕಾಗಿದೆ. ನೆಕ್ಸ್ಟ್, ಹೊಸ ಅಧಿಕ ಇಳುವರಿ ಹೊಂದಿದಂಥ ಗೋಧಿ ಅಭಿವೃದ್ಧಿಪಡಿಸಿದ ಸಾಗರ್ಕರ್ ಸಂಶೋಧನಾ ಸಂಸ್ಥೆ ಯಾವ ಸ್ಥಳದಲ್ಲಿದೆ ನೋಡಿ. ಹೊಸ ಗೋಧಿಯ ತಳಿ ನೀವು ಕೇಳಿದರೆ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಆರಂಭಿಸಿದಂಥ ಮೊದಲ ಬೆಳೆ ಯಾವುದು ಅಂದರೆ ಗೋಧಿ, ಎರಡನೇ ಬೆಳೆ ಅಂದರೆ ಭತ್ತ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಸಾಕಷ್ಟು ನಾರ್ಮನ್ ಬೋರ್ಲಾಗ್ ಇರ್ಬೋದು, ಸ್ವಾಮಿನಾಥನ್ ಬಗ್ಗೆ ಇರ್ಬೋದು, ಇದೆಲ್ಲ ಚರ್ಚೆ ಮಾಡಿದ್ದೀರಾ. ಸೊ ಭಾರತದಲ್ಲಿ ಮೊದಲ ಹಸಿರು ಕ್ರಾಂತಿ ನಡೆದಂಥ ಪಂಜಾಬ್ ಮತ್ತು ಹರಿಯಾಣ 2 ರಾಜ್ಯಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ಈ ಥರ ನೀವೆಲ್ಲ ಸಾಕಷ್ಟು ಚರ್ಚೆ ಮಾಡಿರ್ತೀರ. ಆದರೆ ಇನ್ನೂ ಕೂಡ ಅಪ್ಡೇಟ್ ಲೆವೆಲಿನ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಅಗರ್ಕರ್ ಸಂಶೋಧನಾ ಸಂಸ್ಥೆ ಪುಣೆಯಲ್ಲಿದೆ ಅಂತ ಹೇಳಲಾಗ್ತದೆ. ಎಲ್ಲಿದೆ? ಪುಣೆಯಲ್ಲಿ ಇದೆ ಅಂತ ಹೇಳಲಾಗ್ತದೆ. ಇದು ಕೂಡ ನಿಮಗೆ ತುಂಬ ಉಪಯುಕ್ತವಾದಂಥ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್, ಸುಡಾನ್ ಮತ್ತು ಇಸ್ರೇಲ್ ನಡುವಿನ ಸಂಬಂಧವನ್ನು ಪುನಃಸ್ಥಾಪಿಸಲು ಇತ್ತೀಚೆಗೆ ಯಾರ ಮಧ್ಯಸ್ಥಿಕೆ ವಹಿಸಿದ್ದಾರೆ ನೋಡಿ. ಸುಡಾನ್ ಮತ್ತು ಇಸ್ರೇಲ್ನಲ್ಲಿ ಸೊ ಆವಾಗ ಕ್ಷೋಭೆ ಉಂಟಾಗುತ್ತೆ ಮತ್ತು ಅವರ ವೈಷಮ್ಯ ಇದೆ, ಸಾಕಷ್ಟು ಹಳೆ ವೈಷಮ್ಯ ಇದೆ. ಇನ್ನು ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ ಅಂತ ಡೊನಾಲ್ಡ್ ಟ್ರಂಪ್, ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಹಿಸಿದ್ರು. ಈಗ ಅವರು ನಿರ್ಗಮಿಸ್ತಾ ಇದ್ದಾರೆ. ಸೊ ಪ್ರಾಯೋಜಿತ ಅಧ್ಯಕ್ಷ ಅಮೇರಿಕದ ಜೋ ಬೈಡನ್ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹಾಗಾದ್ರಿಂದ ಸೊ ಇದು ಕ್ವಶನ್ಸ್ ನಿಮಗೆ ಹಳೆ ಡೊನಾಲ್ಡ್ ಟ್ರಂಪ್ ಹೋದರು ಅಂತ ಅಂದರೂ ಕೂಡ ಈಗ ಹೊಸದಾಗಿ ಜೋ ಬೈಡನ್ ಬಂದರೂ ಕೂಡ ಕರೆಂಟ್ ಅಫೇರ್ಸ್ ಸುಲಭವಾಗಿ 6 ತಿಂಗಳೊಳಗಡೆ ನಿಮಗೆ ಮರೆಯೋಕ್ಕಾಗಲ್ಲ. ಓಕೆ, ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುವಂತಹ ಯಾವುದು ಓಸಿರಸ್ ರ್ಯಾಕ್ಸ್ ವೆರಿ ಇಂಪಾರ್ಟೆಂಟ್. ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುವಂತಹ ಓಸಿರಸ್ ರ್ಯಾಕ್ಸ್ ಎಂದರೇನು ಅಂತ ಹೇಳಿ ಕೇಳಲಾಗ್ತದೆ. ಇದೊಂದು ಬಾಹ್ಯಾಕಾಶ ನೌಕೆನ, ಜಲಾಂತರ್ಗಾಮಿನ ಅಥವಾ ಲಸಿಕೆನ, ಟ್ಯಾಂಕ್ ವಿರೋಧಿ ಕ್ಷಿಪಣಿನ ಅಂಥೇಳಿ ಪ್ರಶ್ನೆ ಕೇಳಲಾಗಿದೆ. ಇದೊಂದು ಹೆಸರು. ಸೊ ಇದು ಒಂಥರ ಕೇಳಿರೋ ಒಂಥರ ಲಸಿಕೆ ಅಥವಾ ವ್ಯಾಕ್ಸಿನ್ ಥರ ಹೆಸರಿರೋದ್ರಿಂದ ಭಾಳಷ್ಟು ಜನ ಲಸಿಕೆ ಅನ್ಬೋದು, ಅಲ್ಲ. ಸೊ ಬಾಹ್ಯಾಕಾಶ ನೌಕೆಗೆ ಸಂಬಂಧಪಟ್ಟಿರೋದು ಅಂತ ಹೇಳಲಾಗ್ತದೆ. ಸೊ ಇದು ನಾಸಾ ಸಂಸ್ಥೆ ಒಂದು ಅಭಿವೃದ್ಧಿಪಡಿಸಿದಂಥ ವಿಶೇಷವಾದಂಥ ಬಾಹ್ಯಾಕಾಶ ನೌಕೆ. ಸೊ ಯಾವುದು ಅಂತಂದರೆ ಓಸಿರಸ್ ರ್ಯಾಕ್ಸ್ ಅನ್ನೋದು ಒಂದು ಯಾವುದು ಬಾಹ್ಯಾಕಾಶ ನೌಕೆ ಆಗಿರುತ್ತೆ ಅಂತ ಹೇಳಲಾಗ್ತದೆ. ಇದು ಕ್ಷುದ್ರ ಗ್ರಹಗಳನ್ನು, ಆಸ್ಟ್ರಾಯ್ಡ್ಸ್ಗಳನ್ನು ಪತ್ತೆ ಮಾಡೋದಕ್ಕೆ
ಸೊ ಇದನ್ನು ಕಳಿಸಲಾಗ್ತದೆ ಅಂತ ಹೇಳಿದಂತೆ ಇದನ್ನು ಯಾವ ಒಂದು ಅಂದರೆ ಬೆನ್ನು ಎಂದು ಕರೆಯಲ್ಪಡುವಂಥ ಒಂದು ಕ್ಷುದ್ರ ಗ್ರಹದ ಬಗ್ಗೆ ಸೊ ಒಂದು ಪತ್ತೆಗಾಗಿ ಹೋಗ್ತಾರಂಥ ಒಂದು ನಮಗೆ ಬಾಹ್ಯಾಕಾಶ ನೌಕೆ ಆಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಯಾವುದು ಅಂದರೆ ಬೆನ್ನು ಎಂಬ ಕ್ಷುದ್ರ ಗ್ರಹ, ಆಸ್ಟ್ರಾಯ್ಡ್ಸ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಅಮೇರಿಕದ ನಾಸಾ. ನೆಕ್ಸ್ಟ್, ಇಂಟರ್ನೆಟ್ ಸಂಪರ್ಕದಲ್ಲಿ 3G 4G ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಆಗಿವೆ ಅಂತ ಕೇಳಿದ್ದಾರೆ. ಸೊ ಲ್ಯಾನ್, ವ್ಯಾನ್ ಮತ್ತು ಫ್ಯಾನ್, ಶಾನ್ ಅಂತ ಹೇಳುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಲೋಕಲ್ ನೆಟ್ವರ್ಕಾ ಅಥವಾ ವರ್ಲ್ಡ್ ನೆಟ್ವರ್ಕಾ, ವರ್ಲ್ಡ್ ವೈಡ್ ನೆಟ್ವರ್ಕಾ, ಈ ಥರದ್ದೊಂದು ಪ್ರಶ್ನೆ ಬರ್ತಾ ಇದೆ. ಸೊ ನೋಡೋಣ. ಸೊ ವ್ಯಾನ್ ಅಂತ ಕರಿತೀವಿ. ಸೊ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಲ್ಯಾನ್, ವ್ಯಾನ್ ಲೋಕಲ್, ಸೊ ಏರಿಯಾ ನೆಟ್ವರ್ಕಾ ಅಥವಾ ಸೊ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಪ್ರಶ್ನೆ ಬರುತ್ತೆ. ಸೊ ಒಂದು 4G 3G 5G ಇವೆಲ್ಲ ವೈಡ್ ಏರಿಯಾ ನೆಟ್ವರ್ಕ್ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಇರಲಿ ಅಂತ ಹೇಳಲಾಗ್ತದೆ. ಓಕೆ, ಸಾಕಷ್ಟು ಜನರಿಗೆ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಿರ್ತವೆ. ಹೊಸ ಬ್ಯಾಚಿನ ಒಂದು ಆರಂಭ ಚಿವರ್ಸಿಗೆ ನೆನಪಿರಲಿ. ಸೊ ಕಾಲ್ ಮಾಡಿ ನಿಮ್ಮ ರಿಜಿಸ್ಟರ್ನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಯಶಸ್ವಿ ಅನುಷ್ಠಾನದಲ್ಲಿ ಹಿಮಾಚಲ ಪ್ರದೇಶ ಯಾವ ಜಿಲ್ಲೆ ದೇಶದ 30 ಜಿಲ್ಲೆಗಳಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ ಅಂತ ಹೇಳಲಾಗ್ತದೆ. ಸೊ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಲ್ಲಿ ಹಿಮಾಚಲದ ಯಾವ ಜಿಲ್ಲೆ ದೇಶದ ಅತ್ಯುನ್ನತ ರ್ಯಾಂಕ್ ಲಿಸ್ಟಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಮಂಡಿ ಜಿಲ್ಲೆ. ವೆರಿ ಇಂಪಾರ್ಟೆಂಟ್. ಮಂಡಿ ಜಿಲ್ಲೆ ತುಂಬ ಒಂದು ಅತ್ಯುತ್ತಮ ರ್ಯಾಂಕಲ್ಲಿದೆ ಅಂತ ಹೇಳಲಾಗ್ತದೆ. ಓಕೆ, ಎಸ್, ನೋಡೋಣ ಪ್ರಶ್ನೆ ನೋಡೋಣ. ಸೊ ಉಳಿದ 6 ಜಿಲ್ಲೆಗಳು ಯಾವುದು ಹಿಮಾಚಲ ಪ್ರದೇಶದಲ್ಲೂ ಕೂಡ ಡೀಟೇಲ್ಸ್ ಹಾಕಿದ್ದೀವಿ. ನೀವು ಡೀಟೇಲ್ಸ್ ಓದ್ಕೊಳ್ಳಿ, ಆಮೇಲೆ ಪಾಸ್ ಮಾಡ್ಕೊಂಡು ಓದ್ತಾ ಹೋಗ್ರಿ. ಎಲ್ಲದನ್ನು ನಾನು ಹೇಳೋಕ್ಕಾಗಲ್ಲ. ಕೆಲವು ಡೀಟೇಲ್ಸ್ ಹಾಕಿದ್ದೀನಿ, ಅದು ನೀವು ಓದ್ಕೋಬೇಕು. ಎಸ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಯಾವುದೋ ಪ್ರಶ್ನೆ ಕೇಳ್ತದಾನೆ. ಸೊ ಯಾವುದು ಅಂತಂದರೆ ಸ್ಟಾರ್ಟ್ ಅಂತ ಹೇಳಿ ಕರಿತೀವಿ. ಸ್ಟಾರ್ಟ್, START ಅಂತ ಕರಿತೀವಿ. ಸೊ ಅಂದರೆ ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ಸ್ ಟ್ರೀಟಿ ಅಂತೇಳಿ ಕರಿತೀವಿ. ಯಾವ ದೇಶದೊಂದಿಗೆ ಸಂಬಂಧ ಹೊಂದಿದೆ? ಸ್ಟ್ರಾಟ್ ಯಾವ ದೇಶದೊಂದಿಗೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ, ಸೊ ಇದು ಇಂಪಾರ್ಟೆಂಟ್. USA ಮತ್ತು ರಷ್ಯಾದೊಂದಿಗೆ ಸ್ಟ್ರಾಟ್, ವೆರಿ ಇಂಪಾರ್ಟೆಂಟ್. ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ಸ್ ಟ್ರೀಟಿ ಒಪ್ಪಂದ ತುಂಬ ಒಂದು ವಿಶೇಷವಾಗಿರುತ್ತೆ ಅಂತ ಹೇಳಲಾಗ್ತದೆ. ಸೊ ರಷ್ಯಾದ ಅಧ್ಯಕ್ಷರಾದಂಥ ವ್ಲಾಡಿಮಿರ್ ಪುಟಿನ್, ಸೊ ಹಾಗೂ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಹಿಂದೆ ಇದ್ದಂಥ ಇವರ ಒಪ್ಪಂದ ಇದನ್ನು ಮತ್ತೆ ನಿಯೋಜಿತಗೊಂಡಿದೆ. ಹಾಗಾಗಿ ಈ ಕ್ವಶನ್ಸ್ ಕೂಡ ಇಂಪಾರ್ಟೆಂಟ್. ಯಾವುದೋ ಸ್ಟ್ರಾಟ್ ಬಗ್ಗೆ ಯಾವ 2 ದೇಶಗಳು ಸಂಬಂಧ ಹೊಂದಿದೆ ಅಂದರೆ USA ಮತ್ತು ರಷ್ಯಾ ಅಂತ ಬರೀಬೇಕಾಗತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಕ್ಷಿಪಣಿ ಕಾರ್ವೆಟ್? ನೋಡ್ಕೊಳ್ಳಿ, ಈ ಕೆಳಗಿನ ಯಾವುದು ಕ್ಷಿಪಣಿ ಕಾರ್ವೆಟ್ INS ಪ್ರಬಲ್ ಅವರಿಂದ ಹಡಗು ವಿರೋಧಿ ಕ್ಷಿಪಣಿಯನ್ನು ಉಡಾಯಿಸಲು ಯಶಸ್ವಿಯಾಗಿದೆ. ನೋಡ್ಕೊಳ್ಳಿ, ಕ್ಷಿಪಣಿ ಯಾವುದಂದ್ರೆ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಕಾರ್ವೆಟ್ INS ಪ್ರಬಲ್, ವೆರಿ ಇಂಪಾರ್ಟೆಂಟ್. ಯಾವುದು ಅಂತ ಕೇಳಿದರೆ ಸೊ ಪ್ರಶ್ನೆ ಭಾರತೀಯ ನೌಕಾಪಡೆ. ಸೊ ಇದನ್ನು ನಿಮಗೆ ಸಾಕಷ್ಟು DRDOನೇ ಜಾಸ್ತಿ ಅಭಿವೃದ್ಧಿಪಡಿಸೋದ್ರಿಂದ ನಮಗೆ ಕಮಿಟ್ ಆಗ್ತೀವಿ. 100% DRDO ಅಂತ. DRDO ಅಲ್ಲ, ಭಾರತೀಯ ನೌಕಾಪಡೆ ತನ್ನ ಕ್ಷಿಪಣಿ ಕಾರ್ವೆಟ್ INS ಪ್ರಬಲ್ ಉಡಾವಣೆ ಮಾಡಿದಂಥ ಹಡಗು ವಿರೋಧಿ ಕ್ಷಿಪಣಿಯನ್ನು ಮಾಡಿರುತ್ತೆ ಅಂತ ಹೇಳಲಾಗ್ತದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದರ ಮುಖ್ಯಸ್ಥ ಯಾರು? ಅಡ್ಮಿರಲ್ ಯಾರು? ನೌಕಾಪಡೆಯ ಒಂದು ಮುಖ್ಯಸ್ಥ ಯಾರು ಅಂತಂದರೆ ಕರಂಬೀರ್ ಸಿಂಗ್ ಅಂತೇಳಿ ಹೇಳಲಾಗ್ತದೆ. ವೆರಿ ಇಂಪಾರ್ಟೆಂಟ್. ನೇವಿ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ಸೊ INS ಪ್ರಬಲ್ ಒಂದು ಏನಂತ ಕೇಳಿದರೆ ಇದೊಂದು ಕ್ಷಿಪಣಿ ಅಂತ ಹೇಳಬೇಕಾಗತ್ತೆ. ಓಕೆ, ನೆಕ್ಸ್ಟ್, ಅಕ್ಟೋಬರ್ 22ರಂದು ಯಾವ ಯೂನಿಯನ್ ಪ್ರಾಂತ್ಯವು ತನ್ನ ಬ್ಲ್ಯಾಕ್ ಡೇ, ಕಪ್ಪು ದಿನ ಎಂದು ಘೋಷಣೆ ಮಾಡಿಕೊಂಡಿದೆ? ನೋಡಿ, ಯಾವ ಒಂದು ಯೂನಿಯನ್ ಪ್ರಾಂತ್ಯ ಅಂತ ಗೊತ್ತಾಗುತ್ತೆ. ಸೊ ಅಕ್ಟೋಬರ್ 22 ವೆರಿ ಇಂಪಾರ್ಟೆಂಟ್. 2009ರಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಸೊ ಅದೇನಂತಂದರೆ ಭಾರತದಲ್ಲಿ ಒಂದು ರಾಜ್ಯವನ್ನು ಯೂನಿಯನ್ ಪ್ರಾಂತ್ಯವನ್ನಾಗಿ ಕನ್ವರ್ಟ್ ಮಾಡಲಾಗ್ತದೆ. 371 ಆರ್ಟಿಕಲ್ ಸೊ ಏನು ಮಾಡ್ತಾರೆ, ರದ್ದುಗೊಳಿಸ್ತಾರೆ. ಹಾಗಾಗಿ ಇಲ್ಲಿ ನೀವು ಹೇಳ್ಬೋದು ಯಾವ ಒಂದು ಯೂನಿಯನ್ ಪ್ರಾಂತ್ಯ, ಜಮ್ಮು ಕಾಶ್ಮೀರ. ವೆರಿ ಇಂಪಾರ್ಟೆಂಟ್. ಜಮ್ಮು ಕಾಶ್ಮೀರ ಬ್ಲಾಕ್ ಡೇ, ಕರಾಳ ದಿನ, ರಾಜ್ಯವನ್ನು ಅಸ್ತಿತ್ವ ಕಳೆದುಕೊಂಡದ್ರಿಂದ ಅಲ್ಲಿಯ ಕೆಲವು ಪಕ್ಷಗಳು ಮತ್ತು ಕೆಲವು ಜನರು ಸೊ ಇದನ್ನು ಆಚರಣೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಓಕೆ, ನೋಡೋಣ. ಸೊ ಇಲ್ಲಿ ಕೆಲವೊಂದು ನಿಮಗೆ ಡೀಟೇಲ್ಸನ್ನು ಕೊಡಲಾಗ್ತಾ ಇದೆ. ಸೊ ಈ ಡೀಟೇಲ್ಸನ್ನು ನೀವು ನೋಟ್ ಮಾಡ್ಕೊಳ್ಳಿ ಅಷ್ಟೇ, ಆಯಿತಾ? ಆಪರೇಷನ್ ಗುಲ್ಮಾರ್ಗ್ ಎಂಬ ಸಂಕೇತವನ್ನು ಹೇಳ್ತದೆ ಅಂತ. ಓಕೆ, ಇಲ್ಲಿ ಕೆಲವೊಂದು ಆಪರೇಷನ್ಸನ್ನು ಮಾಡಲಾಯಿತು. ಯಾವುದನ್ನು ಆಪರೇಷನ್ಸ್ ಅಂದರೆ ಸಾಕಷ್ಟು ಪಾಕಿಸ್ತಾನ ಮತ್ತು ಇಂಡಿಯಾದ ಕೆಲವು ಅಕ್ವೈರ್ಡ್ ಇರ್ತಾರಲ್ಲ, ಸೊ ಆಕ್ಯುಪೈಡ್ ಪಾಕಿಸ್ತಾನ ಸೈನಿಕರು ಇರ್ಬೋದು ಅಥವಾ ಆಕ್ಯುಪೈಡ್ ಪಾಕಿಸ್ತಾನದ ಜನರು ಇರ್ಬೋದು. ಇದನ್ನು ಏನು ಮಾಡಬೇಕಾಗಿತ್ತು, ಇವರನ್ನು ಹೊರಗಡೆ ಕಳಿಸ್ಬೇಕಿದೆ. ಇವರನ್ನು ಹೊರಗಡೆ ಕಳಿಸೋದಕ್ಕಾಗಿ ಒಂದು ಗುಪ್ತವಾಗಿ ಒಂದು ಆಪರೇಷನ್ಸ್ ಮಾಡ್ತಾರೆ. ಅದನ್ನು ಆಪರೇಷನ್ ಗುಲ್ಮಾರ್ಗ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೆಳಗಡೆ ನಾನು ಕೊಟ್ಟಿದ್ದೀನಿ, ಅದನ್ನು ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮಲ್ಲಿ ಏನಾದ್ರು ಕೇಳ್ಬೋದು. ಸೊ ಪಾಕಿಸ್ತಾನ ಆಕ್ರಮಿತ ಭಾರತದ ಪ್ರದೇಶದಲ್ಲಿ ಅವರನ್ನು
ಅವರನ್ನು ಹೊರಗೆ ಕಳಿಸೋದು, ಹೊರದೂಡೋಕ್ಕಾಗಿ ಒಂದು ಆಪ್ರೇಷನ್ಸ್ ಮಾಡುತ್ತೆ. ಸೀಕ್ರೆಟ್ ಆಪ್ರೇಷನ್ ಮಿಲಿಟರಿ ಯಾವುದು ಅಂತ ಕೇಳಿ ಆಪ್ರೇಷನ್ ಗುಲ್ಮಾರ್ಗ್ ಅಂತ ಬರೀರಿ. ಎಸ್, ವಿಶ್ವಸಂಸ್ಥೆಯ ದಿನವನ್ನು ಪ್ರಪಂಚಾದ್ಯಂತ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳ್ತಾರೆ. ವಿಶ್ವಸಂಸ್ಥೆ ದಿನ, ವಿಶ್ವಸಂಸ್ಥೆ ಹುಟ್ಟಿರೋದು ಯಾವಾಗ ಏನು ಅಂತ ನೋಡಿದರೆ UN ಚಾರ್ಟರ್ನ 1945ರಲ್ಲಿ ಇದು ಜಾರಿಗೆ ಬಂದಂಥ ಒಂದು ದಿನ ಆಗಿರುತ್ತೆ. ಎಸ್, ವಿಶ್ವಸಂಸ್ಥೆ ದಿನವನ್ನು 1948ರಿಂದ ಪ್ರತಿ ವರ್ಷ ಅಕ್ಟೋಬರ್ 24ರಿಂದ ಆಚರಿಸಲಾಗ್ತದೆ. 2020ರಲ್ಲಿ 75ನೇ ಇದರ ವಾರ್ಷಿಕೋತ್ಸವ ಆಗಿದ್ದರಿಂದ ಸಾಕಷ್ಟು ಇದರ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ. ಯಾವ ಒಂದು ಸಂಸ್ಥೆ 75ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತು ಅಂತ ಕೇಳ್ಬೋದು. ವಿಶ್ವಸಂಸ್ಥೆ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟು ಈ ಒಂದು 2020ರ ಒಂದು ಟ್ಯಾಗ್ಲೈನ್ ಏನಾಗಿದೆ ಅಂತಂದರೆ, ನಮಗೆ ಬೇಕಾದ ಭವಿಷ್ಯ, ನಮಗೆ ಅಗತ್ಯ ಇರುವಂಥ ವಿಶ್ವಸಂಸ್ಥೆ ಅಂತ ಹೇಳಿ. ಬಹುಪಕ್ಷೀಯತೆ ಹಾಗೂ ಸಾಮೂಹಿಕ ಬದ್ಧತೆಯ ಪುನರುಚ್ಚರಿಸುವುದು ಅಂಥೇಳಿ ಇಂಪಾರ್ಟೆಂಟ್. ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಬಹುಪಕ್ಷೀಯತೆ ನಮ್ಮ ಸಾಮೂಹಿಕ ಬದ್ಧತೆಯನ್ನು ಪುನರುಚ್ಚರಿಸುವುದು ಅಂತೇಳಿ ಹೇಳಿದ ಅಡಿಯಲ್ಲಿ ಒಂದು ಘೋಷಣೆಯನ್ನು ಅಂಗೀಕರಿಸಲಾಗಿದೆ. ನಮಗೆ ವೆರಿ ಇಂಪಾರ್ಟೆಂಟ್. ನಮಗೆ ಬೇಕಾದ ಭವಿಷ್ಯ, ನಮಗೆ ಅಗತ್ಯ ಇರುವ ವಿಶ್ವಸಂಸ್ಥೆ, ಬಹುಪಕ್ಷೀಯತೆಯಲ್ಲಿ ನಮ್ಮ ಸಾಮೂಹಿಕ ಬದ್ಧತೆಯನ್ನು ಪುನರುಚ್ಚರಿಸುವುದು ಅಂಥೇಳಿ 2075ನೇ ವರ್ಷಾಚರಣೆಯ ವಿಶ್ವಸಂಸ್ಥೆ ವರ್ಷಾಚರಣೆಯ ಒಂದು ಘೋಷವಾಕ್ಯವಾಗಿದೆ ಅಂತ ಹೇಳ್ಬೋದು. ಎಸ್, ಮುಂದಿನ ಪ್ರಶ್ನೆ ನೋಡೋಣ. PM ಸೇವ್ ನಿಧಿ. PM ಸೇವ್ ನಿಧಿ. PM ಕೇರ್ಶಾ ಅಂತೇಳಿ ಇತ್ತೀಚೆಗೆ ಭಾಳಷ್ಟು ಸುದ್ದಿ ಮಾಡ್ತಾ ಇದೆ. ಅದೊಂದು ಸರ್ಕಾರದ ಒಂದು ಯಾವುದು ಸರ್ಕಾರದ ಇನ್ಸ್ಟಿಟ್ಯೂಟ ಅಥವಾ ಏನೊಂದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಇದು ಸರ್ಕಾರಕ್ಕೆ ಸೇರಲ್ಲ, ಅಧೀನಕ್ಕೆ ಬರಲ್ಲ, ಸರ್ಕಾರದ್ದು ಅಥವಾ ಸರ್ಕಾರದ ಎಲ್ಲ ಇದೊಂದು ಖಾಸಗಿ ಇದಂತ ಹೇಳ್ತಾ ಇದೆ. ಬಟ್ ಲೋಗ ಎಲ್ಲ ಗೌರ್ಮೆಂಟಿನ ಲೋಗನ ಹಾಕ್ಕೊಂಡಿದ್ದಾರೆ. ಕೊರೋನಾ ಟೈಮಲ್ಲಿ ತುರ್ತು ನಿಧಿ ಅಥವಾ ಪರಿಹಾರ ನಿಧಿ ಸಂಗ್ರಹ ಅಂತೇಳಿ ಮಾಡಿದರು. ಇದೊಂದು ಏನು ಪಕ್ಷಕ್ಕೆ ಸಂಬಂಧಪಟ್ಟಿರೋದ, ಸರ್ಕಾರಕ್ಕೆ ಸಂಬಂಧಪಟ್ಟಿರೋದ, ಸಾರ್ವಜನಿಕ ಸಂಬಂಧಪಟ್ಟಿರೋದ ಅನ್ನೋ ಪ್ರಶ್ನೆ. ಇದು ಸಾರ್ವಜನಿಕ ಆಸ್ತಿ ಅಲ್ಲ ಅನ್ನೋದನ್ನು ಪರಿಗಣಿಸ್ತಾ ಇದೆ ಸುಪ್ರೀಂ ಕೋರ್ಟ್. ವಿಷಾದನೀಯ ಅಂತಲೇ ಹೇಳ್ಬೋದು. ಓಕೆ, ನೋಡೋಣ ಈಗ. PM ಸೇವ್ ನಿಧಿ ಯೋಜನೆಯಡಿ ಸಾಲ ವಿತರಿಸುವಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ? ಯಾವ ರಾಜ್ಯ ಈ ಒಂದು ನಿಧಿಯನ್ನು, PM ಸೇವ್ ನಿಧಿ ಯೋಜನೆಯನ್ನು ಅತಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದೆ ಅಂತೇಳಿ ನೋಡಿದಾಗ ಉತ್ತರ ಪ್ರದೇಶ ರಾಜ್ಯ PM ಸೇವ್ ನಿಧಿಯನ್ನು ಯಶಸ್ವಿಯಾಗಿ ದೇಶದಲ್ಲಿ ಅತ್ಯುತ್ತಮ ಒಂದು ಯೋಜನೆಯನ್ನು ಫಲಾನುಭವಿಗಳಿಗೆ ತಲುಪಿಸೋದಕ್ಕೆ ಸಹಾಯ ಅಥವಾ ಅತ್ಯಂತ ಮುನ್ನುಡಿಯಲ್ಲಿದೆ ಅಂತ ಹೇಳ್ಬೋದು. ಯಾವ ದೇಶ ನೋ ಮಾಸ್ಕ್ ನೋ ಸರ್ವಿಸ್ ಪಾಲಿಸಿಯನ್ನು ಜಾರಿಗೆ ತಂದಿದೆ ಅಂತ ಕೇಳಲಾಗ್ತದೆ. ಬಾಂಗ್ಲಾದೇಶ ನೋ ಮಾಸ್ಕ್ ನೋ ಸರ್ವಿಸ್ ಪಾಲಿಸಿಯನ್ನು ಜಾರಿಗೆ ತಂದಂಥ ದೇಶ ಆಗಿರುತ್ತೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಕರೆನ್ಸಿ ಟಾಕಾ, ನೆನ್ಪಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಎಸ್, ಸ್ಯಾನ್ ಮ್ಯಾರಿನೋ ಗಣರಾಜ್ಯದ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಇದೆ. ಸ್ಯಾನ್ ಮ್ಯಾರಿನೋ ಗಣರಾಜ್ಯದ ರಾಯಭಾರಿಯಾಗಿ ನೀನಾ ಮಲ್ಹೋತ್ರಾನ ನೇಮಕ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್. ಸ್ಯಾನ್ ಮ್ಯಾರಿನೋ ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಪ್ಲೇಸ್ ಆಗಿರುತ್ತೆ. ಪ್ರಸ್ತುತ ಇವರು ಯಾರು, ಸ್ಯಾನ್ ಮಲ್ಹೋತ್ರಾ ಅವರು ಇಟಲಿಯ ಒಂದು ರಾಯಭಾರಿಯಾಗಿದ್ದರು. ಈಗ ಎಲ್ಲಿ ಹೋಗಿದ್ದಾರೆ ಅಂದರೆ ಸ್ಯಾನ್ ಮ್ಯಾರಿನೋ ಗಣರಾಜ್ಯದ ರಾಯಭಾರಿಯಾಗಿ ನೇಮಕ ಮಾಡಿದ್ರು ಯಾರನ್ನ, ನೀನ್ ಮಲ್ಹೋತ್ರಾ ಈಗ ಅಲ್ಲಿ ಹೋಗ್ತಾ ಇದ್ದಾರೆ. ನೆಕ್ಸ್ಟ್, ಭಾರತದ ಮೊದಲ ಸ್ಯಾಂಡ್ ಡ್ಯೂನ್ ಪಾರ್ಕ್. ವೆರಿ ಇಂಪಾರ್ಟೆಂಟ್. ಸ್ಯಾಂಡ್ ಡ್ಯೂನ್ ಪಾರ್ಕ್ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದೆ. ಸ್ಯಾಂಡ್ ಅಂದರೆ ಮರಳಿಗೆ ಸಂಬಂಧಪಟ್ಟಂಥ ಒಂದು ಉದ್ಯಾನವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದರೆ ಇವು ಕೆಳಗಲ್ಲಿ ಯಾವುದು ನಾವು ಕೊಟ್ಟಂಥ ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಯಾವುದೂ ಅಲ್ಲ. ಪ್ರಶ್ನೆ ಎಲ್ಲಿ ಅಂತಂದರೆ ಗೋವಾದ ಪ್ರವೇಶೋದ್ಯಮ ಉತ್ತೇಜನ ನೀಡಲು ಮಾಡಿದಂಥ ಒಂದು ವಿಶೇಷವಾದಂಥ ಭಾರತ ಮರಳು ದಿಬ್ಬದ ಉದ್ಯಾನವನ, ಮೊದಲ ಮರಳು ದಿಬ್ಬದ ಉದ್ಯಾನವನ್ನು ಸ್ಥಾಪನೆ ಮಾಡಲಾಗಿದೆ. ಎಲ್ಲಿ ಅಂದರೆ ಗೋವಾದ ರಾಜಧಾನಿ ಪಣಜಿ. CM ಪ್ರಮೋದ್ ಸಾವಂತ್, ರಾಜ್ಯಪಾಲರು ಭಗತ್ ಸಿಂಗ್ ಕೊಶ್ಯಾರಿಯನ್ನರು ಇದರ ರಾಜ್ಯಪಾಲರಾಗಿರ್ತಾರೆ. ಪ್ರಶ್ನೆಗೆ ಉತ್ತರ ಗೊತ್ತಾಗಿದೆ. ಭಾರತದ ಮೊದಲ ಸ್ಯಾಂಡ್ ಡ್ಯೂನ್ ಪಾರ್ಕನ್ನು ಸ್ಥಾಪನೆ ಮಾಡಿದಂಥ ರಾಜ್ಯ ಗೋವಾ. ಎಸ್, 2020ರ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸಚಿವ ಸಂಪುಟವು ರಕ್ಷಣಾ ಕ್ಷೇತ್ರದಲ್ಲಿ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಿತಿಯನ್ನು ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಅಂತ ಕೇಳಿ. ರಕ್ಷಣಾ ಕ್ಷೇತ್ರಕ್ಕೆ ಎಷ್ಟು ಪರ್ಸೆಂಟ್ ಅಂದರೆ 74% ಏರಿಕೆ ಮಾಡಲಾಗಿದೆ. FDIನ ಅತಿ ಹೆಚ್ಚು ಆಕರ್ಷಿಸಿದಂಥ ದೇಶ 2020ರಲ್ಲಿ ಸಿಂಗಾಪುರ್ ಆಗಿದೆ. ನೋಟ್ ಮಾಡ್ಕೊಳ್ಳಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವಿದೇಶಿಯರು ನಮ್ಮ ದೇಶದಲ್ಲಿ ಎಷ್ಟು ಜನ ಅಥವಾ ಎಷ್ಟು ಕಂಪನೀಸ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತು ಯಾವ ಕ್ಷೇತ್ರದಲ್ಲಿ, ರಕ್ಷಣಾ ಇಲಾಖೆ ಇರ್ಬೋದು, ಅಂಚೆ ಇಲಾಖೆ ಇರ್ಬೋದು, ಕೃಷಿ ಇರ್ಬೋದು, ನೀರಾವರಿ ಇರ್ಬೋದು, ಎಲ್ಲ ಕ್ಷೇತ್ರಕ್ಕೆ ಎಷ್ಟು ಪರ್ಸೆಂಟ್ ಜನ ಭಾಗವಹಿಸೋದಕ್ಕೆ ಪರ್ಮಿಷನ್ಸ್ ಇದೆ ಅಂದರೆ 74% ರಕ್ಷಣಾ ಇಲಾಖೆ ಇತ್ತೀಚೆಗೆ ಹೆಚ್ಚಿಸಲಾಗಿದೆ. ಅದನ್ನು ನೀವು ನೋಟ್ ಮಾಡ್ಕೋಬೇಕು.
ಎಸ್, ಮತ್ತೊಮ್ಮೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ಸ್ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಸ್ಯಾಂಟ್ ಎಂಬ ಹೆಸರಿನಿಂದ ಏನು ಅಂತ ಕೇಳಿದ್ದಾರೆ. ಇದೊಂದು ಡ್ರೋನನ, ಕ್ಷಿಪಣಿನ, ಮಾನವ ನಿರ್ಮಿತ ವಿಮಾನನ, ಟ್ಯಾಂಕ್ ವಿರೋಧಿ ಕ್ಷಿಪಣಿನ ಅಂತ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಸ್ಯಾಂಟ್ ಅನ್ನೋದು ಟ್ಯಾಂಕ್ ವಿರೋಧಿ ಕ್ಷಿಪಣಿಯಾಗಿದೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಒಡಿಸ್ಸಾ ಕರಾವಳಿಯಲ್ಲಿ ಇರುವಂಥ ಸ್ಟ್ಯಾಂಡ್ ಆಫ್ ಟ್ಯಾಂಕ್ ಅಂದರೆ SANT ಕ್ಷಿಪಣಿ ಭಾರತ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇದನ್ನು ಅಭಿವೃದ್ಧಿಪಡಿಸಿರುತ್ತೆ. ವೆರಿ ಇಂಪಾರ್ಟೆಂಟ್. ಲಾಕ್ ಆನ್ ಆ್ಯಕ್ಟ್, ಇದು ಇಂಪಾರ್ಟೆಂಟ್ ಕ್ವಶನ್ಸಿಗೆ ಇದು ಆನ್ಸರ್ ನೋಡ್ಕೊಳ್ಳಿ. ಲಾಕ್ ಆನ್ ಆಫ್ಟರ್ ಲಾಂಚ್ ಮತ್ತು ಲಾಕ್ ಆನ್ ಬಿಫೋರ್ ಲಾಂಚ್ ಸಾಮರ್ಥ್ಯ ಹೊಂದಿದ್ದಂಥ ಒಂದು ಕ್ಷಿಪಣಿ, ಮಿಸೈಲ್ಸ್ ಅಂತ ಹೇಳ್ಬೋದು. ಸ್ಯಾಂಟ್ ಒಂದು ಟ್ಯಾಂಕ್ ನಿರೋಧಿ ಕ್ಷಿಪಣಿಯಾಗಿದೆ. ಅತ್ಯಂತ ಪ್ರಬಲವಾದಂಥ ಅಸ್ತ್ರ, ಭಾರತೀಯ ಸೈನ್ಯಕ್ಕೆ ಸೇರಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಶಿಕ್ಷಣ ಸಂಸ್ಥೆ ಟಾಟಾ ಕನ್ಸಲ್ಟೆನ್ಸಿ ಸೇವೆಗಳೊಂದಿಗೆ ಪಾಲುದಾರಿಕೆ, ಹೊಂದಿಕೆ ಮತ್ತು ದೂರದಿಂದ ನಿಯಂತ್ರಿತ ಕಾರ್ಖಾನೆಗಳ ಕಾರ್ಯಾಚರಣೆಗೆ ಇಂಡಸ್ಟ್ರಿ 4.0 ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ IIT ಖರಗ್ಪುರ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರ CEO ಕೇಳ್ಬೋದು, ರಾಜೇಶ್ ಗೋಪಿನಾಥನ್ ಅಂತ ಪ್ರಧಾನ ಕಚೇರಿಯಲ್ಲಿದೆ ಅಂತ ಕೇಳಿ IIT ಖರಗ್ಪುರದ್ದು ಮುಂಬೈ ಅಂತ ಹೇಳಬೇಕಾಗತ್ತೆ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ನೌಕಾಪಡೆಯ ಸರ್ದನ್ ನೇವಲ್ ಕಮಾಂಡ್ SNC ಈ ಕೆಳಗಿನ ಯಾವ ವಿಮಾನದಲ್ಲಿ 3 ಪೈಲಾಟ್ ಅಂದರೆ ಮಹಿಳಾ ಪೈಲಾಟ್ಗಳು ಮೊದಲ ಬ್ಯಾಚನ್ನು ಕಾರ್ಯಗತಗೊಳಿಸಲಾಯಿತು ಅಂತ ಕೇಳಾಗಿದೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಭಾರತ ನೌಕಾಪಡೆಯ ಸರ್ದನ್ ನೇವಲ್ ಕಮಾಂಡ್ ಈ ಕೆಳಗಿನ ಯಾವ ವಿಮಾನದಲ್ಲಿ 3 ಮಹಿಳಾ ಪೈಲಟ್ಗಳು ಮೊದಲ ಬ್ಯಾಚನ್ನಾಗಿ ಕಾರ್ಯನಿರ್ವಹಿಸಿದರು ಅಂತ ಕೇಳಲಾಗ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಯಾವುದು ಅಂದರೆ ಡಾರ್ನಿಯರ್. ಸೊ ಡಾರ್ನಿಯರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರು ಅವರು 3 ಜನ ಅಂತ ಕೇಳಿದರೆ ಮೊದಲ ಭಾರತ ಮಹಿಳೆಯರಾಗಿದ್ದರು ಅಂದರೆ ಲೆಫ್ಟಿನೆಂಟ್ ದಿವ್ಯಾ ಶರ್ಮ್, ಲೆಫ್ಟಿನೆಂಟ್ ಶುಭಾಂಗಿ ಸ್ವರೂಪ್ ಆ್ಯಂಡ್ ಲೆಫ್ಟಿನೆಂಟ್ ಶಿವಾಂಗಿ. ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಮೊದಲ ಮಹಿಳಾ ಪೈಲಟ್ಗಳು ಅಂತ ಹೇಳಿ, ಸೊ ಅವರು ಸಂಪೂರ್ಣ ಕಾರ್ಯಾಚರಣೆಯ ಕಡಲ ಮರಿಪುರುಷನ ಪೈಲಟ್ ಆಗಿ ಪದವಿ ಪಡೆದರು ಅಂತ ಹೇಳಾಗ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸರ್ದನ್ ನೇವಲ್ ಕಮಾಂಡ್. ಸೊ SNC ಅಂತ ಹೇಳಿದರೆ ಇದರ ಪ್ರಧಾನ ಕಚೇರಿ ಇರೋಂಥದ್ದು ಕೊಚ್ಚಿ, ಕೇರಳದ ಕೊಚ್ಚಿಯಲ್ಲಿದೆ. ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಸೊ ಯಾವ ಒಂದು ಇಂಪಾರ್ಟೆಂಟ್ ಕಮಾಂಡ್ಗಳು ಅಂತ ಕೇಳಿದೆ. ಸೊ ಡಾರ್ನಿಯರ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇದು ಡಾರ್ನಿಯರ್ ವಿಮಾನದಲ್ಲಿ ನಿರ್ವಹಿಸಿದಂಥ ವಿಶೇಷವಾದಂಥ ಪೈಲಟ್ಗಳಾಗಿದ್ದಾರೆ. ಭಾರತೀಯ ಮೂಲದ ಮೊದಲ ಮಹಿಳೆಯರಂತ 3 ಜನ, ದಿವ್ಯಾ ಶರ್ಮಾ, ಶುಭಾಂಗಿ ಸ್ವರೂಪ್ ಆ್ಯಂಡ್ ಶಿವಾಂಗಿ ಅನ್ನೋರು ವೆರಿ ಇಂಪಾರ್ಟೆಂಟ್. ಸುದ್ದಿಯಲ್ಲಿ ಕಂಡುಬರುವಂಥ ಪರ್ಯಾಯ ಜೋಡಣೆ. ಸೊ ಗ್ಯಾಂಗ್ಟಾಕ್ ನಾಥುಲಾ ರಸ್ತೆಯನ್ನು ಯಾವ ಸಂಸ್ಥೆ ನಿರ್ಮಿಸಿದೆ ಅಂತ ಕೇಳಿದೆ. ಗ್ಯಾಂಗ್ಟಾಕ್ ಮತ್ತು ನಾಥುಲಾ ಸಿಕ್ಕಿಂ ಮತ್ತು ಚೀನಾಕ್ಕೆ ಅಥವಾ ನೇಪಾಲ್ ಗಡಿಯನ್ನು ಹೊಂದಿದಂಥ ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ಹೊಂದಿರೋಂಥ ಇದನ್ನು ಅಭಿವೃದ್ಧಿಪಡಿಸೋ ಗಡಿ ರಸ್ತೆಯ ಸಂಸ್ಥೆ ಬಾರ್ಡರ್ ರೋಡ್ಸ್ ಆರ್ಗನೈಜೇಷನ್ ಇದನ್ನು ಏನು ಮಾಡಿದೆ, ಪರ್ಯಾಯ ಜೋಡಣೆ ಗ್ಯಾಂಗ್ಟಾಕ್ ಮತ್ತು ನಾಥುಲ್ ರಸ್ತೆ ಅಂತ. ಗ್ಯಾಂಗ್ಟಾಕ್ ಇರೋದು ಸಿಕ್ಕಿಮಲ್ಲಿ. ಸೊ ವೆರಿ ಇಂಪಾರ್ಟೆಂಟ್. ಸಿಕ್ಕಿಂನ ರಾಜಧಾನಿ ಅಂತೇಳಿ ಕರಿತೀವಿ ಅಂತ ಹೇಳಲಾಗ್ತದೆ. ಓಕೆ, ಈ ಕೆಳಗಿನಗಳಲ್ಲಿ ಇಂಡಿಯಾ ಆ್ಯಂಡ್ ದಿ UN ಎ ಪೋಸ್ಟಲ್ ಹಿಸ್ಟ್ರಿ ಎಂಬ ಪುಸ್ತಕವನ್ನು ಪ್ರದರ್ಶನವನ್ನು ಆರಂಭಿಸಿದವರು ಯಾರು ಅಂತೇಳಿ ಕೇಳಲಾಗಿದೆ. ಇಂಡಿಯಾ ಆ್ಯಂಡ್ ದಿ UN ಎ ಪೋಸ್ಟಲ್ ಹಿಸ್ಟ್ರಿ ಈ ಶೀರ್ಷಿಕೆಯಲ್ಲಿ ಪ್ರದರ್ಶನವನ್ನು ಮಾಡಿದವರು ಯಾರು ಅಂತ ಕೇಳಿದರೆ ಸೊ ಮುರಳೀಧರನ್ ಯಾರಾಗಿರ್ತಾರೆ? ಮುರಳೀಧರನ್ ಆಗಿರ್ತಾರೆ. UN ಸೆಕ್ರೆಟರಿ ಜನರಲ್ ಆಗಿರೋ ಸೊ ಆಂಟೋನಿಯೋ ಗುಟೆರೆಸ್ಸಿ. ಸೊ ಇವರು ಯಾವ ದೇಶದವರು ಅಂತ ಕೇಳ್ಬೋದು, ಅರ್ಜೆಂಟೀನಾ. ಸೊ ಮೊದಲ ಪ್ರಧಾನ ಕಚೇರಿ ಇರೋಂಥದ್ದು UNದ ಪ್ರಧಾನ ಕಚೇರಿ ಇರೋಂಥದ್ದು ನ್ಯೂಯಾರ್ಕ್, ಸೊ USA ಅಂತ ನಿಮಗೆ. ಸೊ ವಿಶ್ವಸಂಸ್ಥೆ 75ನೇ ಒಂದು ವರ್ಷಾಚರಣೆನ ಆಚರಣೆ ಮಾಡಿಕೊಳ್ಳುತ್ತದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಇಂಡಿಯಾ ಆ್ಯಂಡ್ ದಿ UN ಎ ಪೋಸ್ಟಲ್ ಹಿಸ್ಟ್ರಿ ಅಂತೇಳಿ ವೆರಿ ಇಂಪಾರ್ಟೆಂಟ್ ಶೀರ್ಷಿಕೆಯನ್ನು ಮುರಳೀಧರನ್ನ ಆಚರಿಸಿದರು ಅಂತೇಳಿ. 2020 ಅಕ್ಟೋಬರ್ನಲ್ಲಿ ಭಾರತದ ಪ್ರಧಾನಮಂತ್ರಿ ಇಂಡಿಯಾ ಎನರ್ಜಿ ಫೋರಮ್, ವೆರಿ ಇಂಪಾರ್ಟೆಂಟ್, ಭಾರತದ ಪ್ರಧಾನಮಂತ್ರಿ ಇಂಡಿಯಾ ಎನರ್ಜಿ ಫೋರಮನ್ನು ಈ ಕೆಳಗಿನ ಯಾವ ಆವೃತ್ತಿಯಲ್ಲಿ ಉದ್ಘಾಟಿಸಿದರು ಅಂತ ಕೇಳಲಾಗ್ತದೆ. ಸೊ 4ನೇ ಆವೃತ್ತಿಯಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಯಿತು. ಬದಲಾವಣೆಯ ಜಗತ್ತಿನಲ್ಲಿ ಭಾರತದ ಶಕ್ತಿ ಭವಿಷ್ಯ ಎಂಬ ಒಂದು ಘೋಷವಾಕ್ಯದೊಂದಿಗೆ ಇದನ್ನು ಆಚರಣೆಯನ್ನು ತರಲಾಯಿತು ಅಂತ ಹೇಳಾಗುತ್ತೆ. ಸೊ ಓಕೆ, ಇದನ್ನು ನೀವು ನೋಟ್ ಮಾಡಿಕೊಡಿ. ಎಸ್, ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಅರ್ಜುನ್ ಮುಂಡಾ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಬುಡಕಟ್ಟು ಕಲ್ಯಾಣಕ್ಕಾಗಿ ಶ್ರೇಷ್ಠತೆಯ 2 ಕೇಂದ್ರಗಳನ್ನು ಆರಂಭಿಸಲಿದ್ದಾರೆ ಅಥವಾ ಪ್ರಾರಂಭಿಸಿದ್ದಾರೆ ಅಂತ ಕೇಳಲಾಗ್ತದೆ.
ಸೊ ವೆರಿ ಇಂಪಾರ್ಟೆಂಟ್, ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಅರ್ಜುನ್ ಮುಂಡಾ, ವೆರಿ ಇಂಪಾರ್ಟೆಂಟ್. ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ಸೊ ರಾಜ್ಯಗಳಲ್ಲಿ ಬುಡಕಟ್ಟು ಕಲ್ಯಾಣಕ್ಕಾಗಿ ಮತ್ತು ಶ್ರೇಷ್ಠತೆಗಾಗಿ 2 ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು ಅಂತ ಪ್ರಾರಂಭಿಸಿದರು ಅಂತ ಹೇಳಾಗ್ತದೆ. ವೆರಿ ಇಂಪಾರ್ಟೆಂಟ್. ಯಾರು? ಕೇಂದ್ರ ಬುಡಕಟ್ಟು ವ್ಯವಹಾರ ಸಚಿವ ಅರ್ಜುನ್ ಮುಂಡಾ. ಭಾರತೀಯ ಮೂಲದ ಸೊ ವೆವೆಲ್ ರಾಮ್ ಕಲ್ವಾನ್ ಸೊ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ? ಸೊ ಭಾರತೀಯ ಮೂಲದ ವೆವೆಲ್ ರಾಮ್ ಕಲ್ವಾನ್, ವೆರಿ ಇಂಪಾರ್ಟೆಂಟ್. ಯಾವ ದೇಶದ ಅಧ್ಯಕ್ಷರಾಗಿ? ಸಿಸೆಲ್ಸ್ನ ಒಂದು ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಅಂತ ಹೇಳಿ. ಸಿಸೆಲ್ಸ್ ಇರೋದು ಗಣರಾಜ್ಯ ಇರೋದು ಹಿಂದೂ ಮಹಾಸಾಗರದ ಒಂದು ಇದೆ. ಸೊ ಇದು ಪೂರ್ವ ಆಫ್ರಿಕಾ ದಿಕ್ಕದಲ್ಲಿ 150ಕ್ಕಿಂತ ಹೆಚ್ಚು ದ್ವೀಪಗಳನ್ನು ಒಳಗೊಂಡಿರುವಂಥದ್ದು. ಸೊ ಇದರ ಒಂದು ಈಶಾನ್ಯಕ್ಕೆ ಯಾವುದಿದೆ ಅಂದರೆ ಸೊ ಮಡಗಾಸ್ಕರ್ ದ್ವೀಪ ಐಲ್ಯಾಂಡ್ ಕಂಡುಬರುತ್ತೆ. ಹಾಗಾಗಿ ಹಿಂದೂ ಮಹಾಸಾಗರದ ಒಂದು ಸಿಸೆಲ್ ದ್ವೀಪ ಭಾಳಷ್ಟು ಸುದ್ದಿ ಮಾಡ್ತಾ ಇದೆ. ಚೀನಾ ಮತ್ತು ಇಂಡಿಯಾ ಈ ಥರದ ಒಂದು ಕಾಂಟ್ರವರ್ಸಿ, ಈ ಥರ ಕ್ವಾಡಾ, ಈ ಥರ ಹಿಂದೂ ಮಹಾಸಾಗರದ ಮೇಲೆ ಸಾಮರ್ಥ್ಯವನ್ನು ಹೊಂದೋದಕ್ಕಾಗಿ ಸಿಸೆಲ್ಸ್ಗಾಗಿ ಭಾರತ ಭಾಳಷ್ಟು ಯೋಜನೆಯನ್ನು ಕಣ್ಣನ್ನು ಇಟ್ಟಿದೆ ಸಿಸೆಲ್ಸ್ ಮೇಗೆ ಅಂತ ಹೇಳ್ಬೋದು. ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುವಂಥ ತರಂಗ್ ಸುಪೋಷಿತ್, ಸೊ ತರಂಗ್ ಸುಪೋಷಿತ್ ಮಹಾರಾಷ್ಟ್ರ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಇದೆ. ಇತ್ತೀಚೆಗೆ ಬಂದಂಥ ತರಂಗ್ ಸುಪೋಷಿತ್ ಯಾವ ಯೋಜನೆ ಅಥವಾ ಯಾವುದಕ್ಕೆ ಸಂಬಂಧಿಸಿದಂಥ ಯೋಜನೆ ಅಂತ ಕೇಳ್ತಾರೆ? ಪೋಷಣೆಗೆ ಸಂಬಂಧಪಟ್ಟಿದಂತೆ ಹಾಲು ಉಣಿಸುವ ತಾಯಂದಿರು ಮತ್ತು ಮಕ್ಕಳ ಪೌಷ್ಟಿಕಾಂಶವನ್ನು ಅವಶ್ಯಕತೆಗಳನ್ನು ಪೂರೈಸಲು ಮಹಾರಾಷ್ಟ್ರ ಸರ್ಕಾರ ತರಂಗ್ ಸುಪೋಷಿತ್ ಮಹಾರಾಷ್ಟ್ರ ಎಂಬ ವೇದಿಕೆಯನ್ನು ಘೋಷಣೆ ಮಾಡಿದೆ ಅಂತ ಹೇಳಲಾಗ್ತದೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಯಾವ ಬ್ಯಾಂಕು ಶ್ರೀಲಂಕಾದಲ್ಲಿನ ತನ್ನ ವಹಿವಾಟನ್ನು ಸ್ಥಗಿತಗೊಳಿಸಿದೆ ಅಂತ ಕೇಳಲಾಗಿದೆ? ಸೊ ಯಾವ ಬ್ಯಾಂಕು ಶ್ರೀಲಂಕಾದಲ್ಲಿ ತನ್ನ ಸಂಪೂರ್ಣ ವಹಿವಾಟನ್ನು ಸ್ಥಗಿತಗೊಳಿಸಿತು ಅಂದರೆ HDFC ಬ್ಯಾಂಕ್. ಸೊ ಯಾವ ಬ್ಯಾಂಕ್ ಅಂದರೆ ICICI ಬ್ಯಾಂಕ್ ಸಂಪೂರ್ಣವಾದಂತಹ ತನ್ನ ವ್ಯವಹಾರವನ್ನು ಸ್ಥಗಿತಗೊಳಿಸಲಾಗಿದೆ. ಸೊ ಶ್ರೀಲಂಕಾದ ರಾಜಧಾನಿ ನೋಡೋದಾದರೆ ಸೊ ಲೆಜಿಸ್ಲೇಟಿವ್ ರಾಜಧಾನಿ ಜಯವರ್ಧನಪುರೆ, ಸೊ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಅಂತ ಕೇಳಿದರೆ ಕೊಲಂಬೋ ಅಂತೇಳಿ ಬರೀಬೇಕಾಗುತ್ತೆ. ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್. ವಿಶ್ವದ ಅತ್ಯುತ್ತಮ ಉದ್ಯೋಗದಾತ 2020 ಫೋರ್ಬ್ಸ್ ಪಟ್ಟಿಯಲ್ಲಿ ಯಾವ ಕಂಪನಿ ಅಗ್ರಸ್ಥಾನದಲ್ಲಿದೆ? ನೋಡಿ, ವಿಶ್ವದ ಅತ್ಯುತ್ತಮ ಉದ್ಯೋಗದಾತ 2020 ಕೊರೋನಾ ಟೈಮಲ್ಲಿ ಕೂಡ ಅತ್ಯುತ್ತಮ ಉದ್ಯೋಗವನ್ನು ನೀಡಿದಂಥ ಸಂಸ್ಥೆ ಯಾವುದಂದ್ರೆ ಸ್ಯಾಮ್ಸಂಗ್ ಮೂಲ ದಕ್ಷಿಣ ಕೊರಿಯಾ. ಸೊ ಹಂಗಾಗಿ ಸೊ ಇದರ ಪ್ರಧಾನ ಕಚೇರಿ ಶಿಯೋಲಲ್ಲಿದೆ. ಅಲ್ಲಿ ಅಂದರೆ ದಕ್ಷಿಣ ಕೊರಿಯಾದಲ್ಲಿದೆ. ಇದು ಸ್ಥಾಪನೆ 1938ರಲ್ಲಿ ಸ್ಯಾಮ್ಸಂಗ್ ಕಂಪ್ನಿ ಸ್ಥಾಪನೆ ಆಗ್ತದೆ. ಸೊ ಅತಿ ಹೆಚ್ಚು ಅಥವಾ ಅತಿ ಸಸ್ಟೈನಬಲ್ ಆಗಿ 2020 ಕೊರೋನಾ ಟೈಮಲ್ಲಿ ಕೂಡ ಒಂದೇ ಒಂದು ಉದ್ಯೋಗವನ್ನು ಕೂಡ ನಷ್ಟ ಮಾಡ್ದಂಗೆ, ಒಬ್ಬರಿಗೂ ಕೂಡ ಅನ್ಯಾಯ ಮಾಡ್ದಂಗೆ ಸೊ ಇವರು ಕಾರ್ಯನಿರ್ವಹಿಸಿದರು. ಸ್ಯಾಮ್ಸಂಗ್ ಒನ್ ಆಫ್ ದ ಗುಡ್ ಕಂಪ್ನಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಭಾರತ ಸರ್ಕಾರವು ಇತ್ತೀಚೆಗೆ ಯಾವ ಕೃಷಿ ಸರಕುಗಳ ಮೇಲೆ ಸ್ಟಾಕ್ ಹೋಲ್ಡಿಂಗ್ ಮಿತಿಯನ್ನು ವಿಧಿಸಿದೆ? ವೆರಿ ಇಂಪಾರ್ಟೆಂಟ್. ಸ್ಟಾಕ್ ಹೋಲ್ಡಿಂಗ್ ಮಿತಿಯನ್ನು ವಿಧಿಸಿದೆ. ಇತ್ತೀಚೆಗೆ ಇನ್ಫ್ಲೇಷನ್ನ ಸೃಷ್ಟಿ ಮಾಡಿದಂಥ ಒಂದು ಆಹಾರ ಪದಾರ್ಥ ಇದು ಕೃಷಿ ಸರಕಾಗಿರುತ್ತೆ. ಇದ್ರ ಮೇಲೆ ಸೊ ಇದನ್ನು ನಿಷೇಧ ಆಗಲಿ ಅಥವಾ ಆಮದು ಮಾಡೋಕ್ಕಲ್ಲಿ ರಫ್ತು ಮಾಡೋಕ್ಕಲ್ಲಿ ಕೆಲವೊಂದು ಕಂಡೀಷನ್ಸನ್ನು ಮಾಡಲಾಗ್ತದೆ. ಅದು ಯಾವುದು ಅಂದರೆ ಕಣ್ಣಲ್ಲಿ ನೀರು ತರಿಸಿದಂಥ ಈರುಳ್ಳಿ ಅಲ್ವಾ? ಈ ಸರಿ ತುಂಬ ರೇಟ್ ಆಗಿತ್ತು ಅಂತ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿಷೇಧಿಸುವ UN ಒಪ್ಪಂದ ಯಾವಾಗ ಜಾರಿಗೆ ಬರುತ್ತದೆ ಅಂತ ಕೇಳಾಗಿದೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿಷೇಧಿಸುವ UN ಒಪ್ಪಂದವು ಯಾವಾಗ ಜಾರಿಗೆ ಬರುತ್ತೆ? ಜನವರಿ 21, 2021ರಲ್ಲಿ ಜಾರಿಗೆ ಬರಲಿದೆ. ಇದು ವಿಶ್ವಸಂಸ್ಥೆ 50 ದೇಶಗಳು ಇದನ್ನು ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ. ಪರಮಾಣುಗಳನ್ನು ಪರೀಕ್ಷೆ ಮಾಡಿದಾಗಲಿ ಪರಮಾಣು ಅಸ್ತ್ರಗಳನ್ನು ಮುಟ್ಟೋದಲ್ಲ, ವಿನಾಶಕ್ಕೆ 1 ಸೆಕೆಂಡ್ ಸಾಕು. ಪರಮಾಣು ಅಸ್ತ್ರಗಳನ್ನು ಬಳಸಿದರೆ ಹಾಗಾಗಿ ಅದನ್ನು ನಿಷೇಧಿಸಬೇಕು ಅಥವಾ ಅದನ್ನು ಅಭಿವೃದ್ಧಿಪಡಿಸಿ ನಿಲ್ಲಿಸಬೇಕು ಅಂತ 50 ದೇಶಗಳು ಆಲ್ರೆಡಿ ಸಹಿ ಮಾಡಿದೆ. ಇದು ಯಾವಾಗಿಂದ ಜಾರಿ ಬರ್ತದೆ? ಜನವರಿ 2021ಕ್ಕೆ. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಸೊ ಈಕೋವಾಪ್ ಅಂತ ಹೇಳಿ ಕರೀತಾರೆ. ಈಕೋವಾಪ್ ಅಂತ ಹೇಳಿ ಕರೀತಾರೆ. ಸೊ ವರದಿಯಾದಂಥ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೊ ಈ ಸಂಸ್ಥೆ ಯಾವುದೋ ಈ ಒಂದು ಯೋಜನೆಯನ್ನು ತರಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದೋ ಈಕೋವಾಪ್ ಅಂತೇಳಿ. ಸೊ ಸಾಂಕ್ರಾಮಿಕ ರೋಗ ಅಥವಾ PM ಜನ್ಧನ್ ಯೋಜನೆ ಸೊ ಈ ಸಂಬಂಧದಲ್ಲಿ ಸಾಕಷ್ಟು ಈ ಒಂದು ಯೋಜನೆಯನ್ನು ತಂದಿದ್ದರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇಫ್ ಮಾಡಿದೆ. ತನ್ನ ಗ್ರಾಹಕರನ್ನು ಸೇಫ್ ಮಾಡೋದಕ್ಕೆ ಒಂದು ಯೋಜನೆಯನ್ನು ತಂದಿದೆ. ಸೊ ತನ್ಮಯ್ ಶ್ರೀವಾಸ್ತವ್ ಯಾವ ಕ್ರೀಡೆಗೆ ಸಂಬಂಧಿಸಿದಂಥ ಕ್ರೀಡಾಪಟು ಅಂತ ಕೇಳಿದ್ದಾರೆ. ತನ್ಮಯ್ ಶ್ರೀವಾಸ್ತವ್ ಸೊ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂದರೆ ಸೊ ಯಾವುದಕ್ಕೆ ಅಂದರೆ ಕ್ರಿಕೆಟಿಗೆ ಸಂಬಂಧಿಸಿದಂಥ ಅತಿ ಕಿರಿಯ ಆಟಗಾರ ಆಗಿರ್ತಾನೆ ಅಂತ ಹೇಳ್ಬೋದು. ಸೊ ಇವರ ಬಗ್ಗೆ ವಿಶೇಷ ಹೇಳೋದಾದರೆ ಸೊ ಮೊನ್ನೆ ಇವರು ರಿಟೈರ್ಮೆಂಟ್ ಕೊಡ್ತಾರೆ. ಅಂದರೆ 30 ವರ್ಷಕ್ಕೆ ರಿಟೈರ್ಮೆಂಟನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ.
ಸೊ ಹಾಗಾಗಿ ಇದರಿಂದ ಇವರು ಒಂದು ಸ್ವಲ್ಪ ವಿಶೇಷವಾಗಿ ಇರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ 2020 ಭಾರತ USA 2+2 ಸಂವಾದ ಯಾವ ನಗರದಲ್ಲಿ ನಡೆಯೋದಿಲ್ಲ ಅಂತ ಹೇಳಿದರೆ ಆಲ್ರೆಡಿ ನಾವು ಕ್ವಶನ್ಸನ್ನು ನೋಡಿದ್ದೀವಿ. ನವದೆಹಲಿ ಅಂತ ಗೊತ್ತಿದೆ. ಯಾರು ಭಾಗವಹಿಸ್ತಾರೆ ಅನ್ನೋದು ಕೂಡ ನಿಮಗೆ ಇದರಲ್ಲಿ ನಾನು ನೋಟ್ ಮಾಡಿದ್ದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರೋದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಅಷ್ಟೇ. ಯಾಕೆ ಏನು ಅನ್ನೋದ್ರ ಬಗ್ಗೆ ಇದನ್ನು ನೋಟ್ ಮಾಡ್ಕೊಳ್ಳಿ, ಅಲ್ಲಿಗೆ ಇಲ್ಲಿಗೆ ಟ್ಯಾಲಿ ಮಾಡ್ಕೊಂಡು ಆನ್ಸರ್ ಬರ್ಕೊಳ್ಳಿ. ಎಸ್, ಮತ್ತೊಮ್ಮೆ ಹೊಸ ಬ್ಯಾಚ್ಗಳ ಆರಂಭಕ್ಕೆ ನಿಮಗೆ ಆಹ್ವಾನ ನೀಡ್ತಾ ಇದ್ದೀವಿ. ಸೊ ಕೆಳಗಿರೋ ಕಾಂಟ್ಯಾಕ್ಟ್ ನಂಬರಿಗೆ HOCಗೆ ಕಾಲ್ ಮಾಡೋದ್ರ ಮೂಲಕ ಈ ಕೆಳಕಂಡ ಬ್ಯಾಚ್ಗಳನ್ನ ಅತ್ಯುತ್ತಮ ಬ್ಯಾಚ್ಗಳಿಗೆ ನೀವು ಕೂಡ ಆಯ್ಕೆ ಆಗಬೇಕು ಅಂದರೆ ಸೊ ಈ ಒಂದು ಕರೆ ಮಾಡಿ ನಿಮ್ಮ ಸ್ಥಾನವನ್ನು ಅಥವಾ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಮೊಬೈಲ್ ಇಂಟರ್ನೆಟ್ ವೇಗದಲ್ಲಿ ಭಾರತ ಎಷ್ಟನೇ ಸ್ಥಾನ ಹೊಂದಿದೆ? ನೋಡಿ, ಮೊಬೈಲ್ ಇಂಟರ್ನೆಟ್ ವೇಗದಲ್ಲಿ ಸೊ ಎಷ್ಟು ಅಭಿವೃದ್ಧಿಯಲ್ಲಿದೆ ಅಥವಾ ಎಷ್ಟು ಸ್ಪೀಡಲ್ಲಿದ್ದೀವಿ ಅಥವಾ ಟೆಕ್ನಾಲಜಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ತೋರಿಸುತ್ತೆ. ಸೊ 131ನೇ ಸ್ಥಾನದಲ್ಲಿದ್ದೀವಿ ನಾವು. ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ ಸೊ ನಮ್ಮ ಟೆಕ್ನಾಲಜಿ ಅಷ್ಟು ವೀಕ್ ಇದೆ ಅಂತ ಅರ್ಥ. ಸೊ ಇಲ್ಲಿ ಸೂಚ್ಯಾಂಕದ ಪ್ರಕಾರ ಸೊ ಯಾವ ದೇಶ ಅತಿ ಹೆಚ್ಚು ಯಾವುದು ಮೊಬೈಲ್ ನೆಟ್ವರ್ಕ್ ವೇಗದಲ್ಲಿ ಅತಿ ಸ್ಪೀಡಲ್ಲಿದೆ ಅನ್ನೋದನ್ನು ನೋಡೋದಾದ್ರೂ ಕೂಡ ನೋಡ್ಬೋದು. ಸೊ ಇಲ್ಲಿ ಇಂಪಾರ್ಟೆಂಟ್ ನೋಡೋದಾದರೆ ದಕ್ಷಿಣ ಕೊರಿಯಾ, ಎರಡನೇದು ಚೀನಾ, ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಎಷ್ಟು Mbps ಸ್ಪೀಡಲ್ಲಿ ಹೋಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದರೆ ಇದು ಸಮಯದ ಒಂದು ಕಡಿಮೆ ಹಿಡಿಯುತ್ತೆ ಅಥವಾ GB ಕಡಿಮೆ ಬಳಕೆ ಆಗ್ಬೋದು. ಗ್ರಾಹಕರಿಗೆ ಬೇಗ ಸೌಲಭ್ಯ ಸಿಗೋದ್ರಿಂದ ಅವರ ಒಂದು ಬಿಸ್ನೆಸ್ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂಥ ಕಿಸಾನ್ ಸೂರ್ಯೋದಯ ಯೋಜನೆಯನ್ನು ಯಾವ ರಾಜ್ಯವು ಜಾರಿಗೆ ತಂದಿದೆ? ನೋಡಿ, ಕಿಸಾನ್ ಸೂರ್ಯೋದಯ ಯೋಜನೆಯನ್ನು ಜಾರಿಗೆ ತಂದಂಥ ರಾಜ್ಯ ಗುಜರಾತ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಗುಜರಾತ್ನ ರಾಜಧಾನಿ ಗಾಂಧಿನಗರ. ರಾಜ್ಯಪಾಲರು ಆಚಾರ್ಯ ದೇವ್ ವ್ರತ ಅಂತೇಳಿ ಕರಿತೀವಿ. ಸೊ ಅದರ CM ಇರ್ಬೋದು, ಅದರ ವಿಶೇಷವಾದ ಯೋಜನೆಗಳ ಬಗ್ಗೆ ಯೋಚನೆ ಮಾಡಿ. ಇದು ಕೃಷಿ ಯೋಜನೆ ಆಗಿರುತ್ತೆ. ಕೃಷಿ ನೀರಾವರಿಗೆ ಸಂಬಂಧಪಟ್ಟಂಥ, ರೈತರಿಗೆ ಸಂಬಂಧಪಟ್ಟಂಥ ಯೋಜನೆ ಕಿಸಾನ್ ಸೂರ್ಯೋದಯ ಯೋಜನೆ ಆಗಿರುತ್ತೆ. ನೆಕ್ಸ್ಟ್, ಯಾವ ಪ್ರಮುಖ ಬಂದರಿನಲ್ಲಿ ಶಿಪ್ಪಿಂಗ್ ಸಚಿವಾಲಯವು ನೇರ ಬಂದರು ಪ್ರವೇಶ ಡೈರೆಕ್ಟ್ ಪೋರ್ಟ್ ಎಂಟ್ರಿ ಫೆಸಿಲಿಟಿ ಸೌಲಭ್ಯವನ್ನು ಕೊಟ್ಟಿದೆ ಅಂತ ಕೇಳಲಾಗಿದೆ? ಸೊ ನೋಡಿ, ಯಾವ ಬಂದರು? ಸೊ ಪೋರ್ಟಿಗೆ ಸಂಬಂಧಪಟ್ಟಿರೋಂಥದ್ದು ಪೋರ್ಟ್ ಶಿಫ್ಟಿಂಗ್ ಸಚಿವಾಲಯವು ನೇರ ಬಂದರು ಪ್ರವೇಶ ಸೌಲಭ್ಯವನ್ನು ಒದಗಿಸಿದೆ. ಡೈರೆಕ್ಟ್ ಪೋರ್ಟ್ ಎಂಟ್ರಿ ಫೆಸಿಲಿಟೀಸ್ ಅಂತೇಳಿ ಕರಿತೀವಿ. ಯಾವ ಒಂದು ಬಂದರಿನಲ್ಲಿ ಅಂತ ಕೇಳಲಾಗಿದೆ? ಸೊ ಯಾವ ಬಂದರಿನಲ್ಲಿ ಅನ್ನೋದು ನೋಡೋಣ. ಚಿದಂಬರಂ ಸಮಸ್ಯೆ ಯಾವುದು? ಚಿದಂಬರನಾರ್ ಬಂದರು ಅಂತೇಳಿ ಕರಿತೀವಿ. ಸೊ ಇದನ್ನು ಕೇಂದ್ರ ಶಿಫ್ಟಿಂಗ್ ರಾಜ್ಯ ಸಚಿವಾದಂಥ ಮನ್ಸುಖ್ ಮಾಂಡವಿಕಾ ಉದ್ಘಾಟಿಸಿದರು. ಮನ್ಸುಖ್ ಮಾಂಡವಿಕಾ ಇದನ್ನು ಉದ್ಘಾಟಿಸಿದರು ಅಂತ ಹೇಳಲಾಗ್ತದೆ. ಓಕೆ, ಸೊ ಇದೊಂದು ವಿಶೇಷವಾದಂಥ ಬಂದರು ಅಂತೇಳಿ ಕರಿಬೋದು, ಒಂದು ಖಾಸಗಿ ಬಂದರಲ್ಲಿ. ಸೊ ಅದು ಒಂದು ಕೂಡ ಇಲ್ಲಿ ನೋಟ್ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಯಾವ ದೇಶವು ಇತ್ತೀಚೆಗೆ ತನ್ನ 5G ನೆಟ್ವರ್ಕ್ನಲ್ಲಿ ಚೀನಾದ ಹುವಾವೆ ಮತ್ತು ZTE ಅನ್ನು ನಿಷೇಧಿಸಿದೆ? ಯಾವ ದೇಶವು ಇತ್ತೀಚೆಗೆ ತನ್ನ 5G ನೆಟ್ವರ್ಕಲ್ಲಿ ಚೀನಾದ ಹುವಾವೆ ಮತ್ತು ZTE ಅನ್ನು ನಿಷೇಧಿಸಿದೆ ಅಂತ ಕೇಳಲಾಗ್ತದೆ. ಸೊ ಸ್ವೀಡನ್ ದೇಶ ತನ್ನ 5G ನೆಟ್ವರ್ಕ್ನಲ್ಲಿ ಕೆಲವು ದೇಶಕ್ಕೆ ನಿಷೇಧವನ್ನು ಹೇರಲಾಗಿದೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಸ್ವೀಡನ್ನ ರಾಜಧಾನಿ ಸ್ಟಾಕ್ಹೋಮ್, ಕರೆನ್ಸಿ ಸ್ವೀಡಿಶ್ ಕ್ರೋನಾ. ಇದನ್ನು ನೋಟ್ ಮಾಡ್ಕೊಳ್ಳಿ. ಸ್ವೀಡನ್ನ ರಾಜಧಾನಿ ಸ್ಟಾಕ್ಹೋಮ್ ಮತ್ತು ಸ್ವೀಡಿಶ್ ಕ್ರೋನಾ ಇದರ ಕರೆನ್ಸಿ ಆಗಿರುತ್ತೆ. ನೆಕ್ಸ್ಟ್, ಇತ್ತೀಚಿನ ಅಧ್ಯಯನದ ಪ್ರಕಾರ ಹವಾಮಾನ ಬದಲಾವಣೆಯಿಂದಾಗಿ 2020 ವೇಳೆಗೆ ಯಾವ ಜಾತಿಯ ಆವಾಸಸ್ಥಾನವು ಕುಸಿಯುತ್ತಿದೆ ಎಂದು ಅಂದಾಜಿಸಲಾಗಿದೆ ಅಂತೇಳಿ. ಹವಾಮಾನದ ಬದಲಾವಣೆಯಿಂದಾಗಿ 2050 ವೇಳೆಗೆ ಯಾವ ಜಾತಿಯ ಆವಾಸಸ್ಥಾನ ಕುಸಿಯುತ್ತಿದೆ ಅಂತ ಹೇಳಲಾಗ್ತದೆ? ಹಿಮಾಲಯನ್ ಕಂದು ಕರಡಿ. ಹಿಮಾಲಯನ್ ಕಂದು ಕರಡಿ 2050 ವೇಳೆಗೆ ಮಾಯ ಆಗ್ಬೋದು ಅಂತೇಳಿ ಯಾವುದು ಅಧ್ಯಯನ ತಿಳಿಸ್ತಾ ಇದೆ. ಹಾಗಾಗಿ ತುಂಬ ಎಂಡೇಂಜರ್ ಝೋನಲ್ಲಿರೋಂತಹ ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕಾಗತ್ತೆ. ಕೇಂದ್ರ ಗೃಹ ಸಚಿವಾಲಯವು ಜಮ್ಮು ಮತ್ತು ಕಾಶ್ಮೀರದ ಅಭಿವೃದ್ಧಿಯ ಕಾಯ್ದೆಗಳ ಕೆಳಗಿನ ಯಾವ ವಿಭಾಗದಿಂದ ರಾಜ್ಯದ ಶಾಶ್ವತ ನಿವಾಸಿ ಎಂಬ ಮಾತನ್ನು ಬಿಟ್ಟಿದೆ ಅಂತ ಹೇಳಲಾಗಿದೆ? ಅಂದರೆ ರಿಮೂವ್ ಮಾಡಲಾಗಿದೆ ಅಂತ ಹೇಳಿದರೆ ಜಮ್ಮು ಕಾಶ್ಮೀರದ ಶಾಶ್ವತ ನಿವಾಸಿ ಅನ್ನೋದನ್ನು ಸೆಕ್ಷನ್ 17 ಪ್ರಕಾರ ರದ್ದುಪಡಿಸಲಾಗಿದೆ ಅಂತ ಹೇಳಲಾಗ್ತದೆ. ಸೊ ಜಮ್ಮು ಕಾಶ್ಮೀರದ ಗವರ್ನರ್ ಯಾರು ಅಂತ ಹೇಳಿದ್ರೆ ಮನೋಜ್ ಸಿನ್ಹಾ. ಇವೆಲ್ಲ ನೋಟ್ ಮಾಡ್ಕೋಬೇಕು. ಸೊ ಸಾಕಷ್ಟು ಬದಲಾವಣೆ ಆಗಿದೆ ಒಂದು ವರ್ಷದಲ್ಲಿ. 371 ಆರ್ಟಿಕಲ್ ರದ್ದಾದಾಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಗೋಲ್ಡ್ ಸ್ಟೀವ್ ಪ್ರಶಸ್ತಿ ಗೆದ್ದಿದ್ದಾರೆ ಅಂತ ಕೇಳಿದೆ? ಈ ಕೆಳಗಿನ ಯಾರು ಗೋಲ್ಡ್ ಸ್ಟೀವ್ ಪ್ರಶಸ್ತಿಯನ್ನು ಗೆದ್ದರು ಅಂತೇಳಿ ಕೇಳಲಾಗಿದೆ. ಗೋಲ್ಡ್ ಸ್ಟೀವ್ ಪ್ರಶಸ್ತಿಯನ್ನು ಗೆದ್ದವರು ಸೀಮಾ ಗುಪ್ತಾ ಅಂತ ಹೇಳಲಾಗ್ತದೆ. ಓಕೆ, ವಿದ್ಯುತ್ ಸಚಿವಾಲಯದ ಅಧೀನದಲ್ಲಿರುವಂಥ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನಿರ್ದೇಶಕಿ ಸೀಮಾ ಗುಪ್ತಾ
ಸೊ ಅವರು ವ್ಯವಹಾರದಲ್ಲಿ ಮಹಿಳೆಯರಿಗಾಗಿ 17ನೇ ವಾರ್ಷಿಕ ಸ್ಟೀವ್ ಪ್ರಶಸ್ತಿಯನ್ನು ಪಡೆದರು ಅಂತೇಳಿ. ಸೊ ಇವರ ವಿಶೇಷ ಮಹಿಳೆಯರ ವ್ಯವಹಾರಕ್ಕಾಗಿ ಸ್ಟೀವ್ ಪ್ರಶಸ್ತಿಯನ್ನು ಮಹಿಳಾ ಕಾರ್ಯನಿರ್ವಾಹಕರು, ಉದ್ಯಮಿಗಳು, ಉದ್ಯೋಗಿಗಳು ಮತ್ತು ನಡೆಸುವಂಥ ಕಂಪನಿಗಳಿಗೆ ಸಂಬಂಧಿಸಿದಂತೆ ಗೌರವಿಸುತ್ತದೆ. ವಿಶ್ವಾದ್ಯಂತ ಸ್ಟೀವ್ ಪ್ರಶಸ್ತಿ ವಿಶ್ವದ ಪ್ರಮುಖ ವ್ಯಾಪಾರ ಪ್ರಶಸ್ತಿಗಳಲ್ಲಿ ಒಂದಾಗಿರುತ್ತೆ ಅನ್ನೋದು ಇಲ್ಲಿ ವಿಶೇಷ ಆಗಿರುತ್ತೆ, ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಅನಿಮೇಷನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅನಿಮೇಷನ್ ನೋಡಿ, ಅಂತಾರಾಷ್ಟ್ರೀಯ ಅನಿಮೇಷನ್ ದಿನವನ್ನು ಅಕ್ಟೋಬರ್ 28ನೇ ತಾರೀಕು ಪ್ರತಿ ವರ್ಷ ಆಚರಿಸಬೇಕು ಅಂಥೇಳಿ ಈಗ ನಡೀತಾ ಇದೆ. ನೆಕ್ಸ್ಟ್ ನೋಡೋಣ, ನಾಸಾದ ಡ್ಯಾಶ್ ಇತ್ತೀಚೆಗೆ ಚಂದ್ರನಲ್ಲಿ ಸೂರ್ಯನ ಬೆಳಕಿನಲ್ಲಿ ನೀರನ್ನು ಕಂಡುಹಿಡಿದಿದೆ ಅಂತ ಹೇಳಲಾಗ್ತದೆ. ನೋಡಿ, ನಾಸಾದ ಡ್ಯಾಶ್ ಇತ್ತೀಚೆಗೆ ಚಂದ್ರನಲ್ಲಿ ಸೂರ್ಯನ ಬೆಳಕಿನಲ್ಲಿ ನೀರನ್ನು ಕಂಡುಹಿಡಿದಿದೆ ಅಂತ ಬಂದಿದೆ. ಸೊ ಯಾವುದಂದರೆ ಸೋಫಿಯಾ, ನಾಸಾದ ವೆರಿ ಇಂಪಾರ್ಟೆಂಟ್. ಸೊ ಯಾವುದು ಸಂಸ್ಥೆ ಆದಂಥ ಒಂದು ಯಾವುದಂದರೆ ಸ್ಟ್ರಾಟೋಫೆರಿಕ್ಸ್ ಆರ್ಬಿಟರಿ ಫಾರ್ ಇನ್ಫ್ರಾರೆಡ್ ಅನ್ನೋ ಒಂದು ವೆರಿ ಇಂಪಾರ್ಟೆಂಟ್ ನಾಸಾದ ಒಂದು ಸೋಫಿಯಾ ಎನ್ನುವ ಒಂದು ವಿಶೇಷವಾದಂಥ ಒಂದು ಸ್ಯಾಟಲೈಟ್ ಪತ್ತೆ ಮಾಡಿದೆ. ಸೊ ಚಂದ್ರನಲ್ಲಿ ನೀರನ್ನು ಸೂರ್ಯನ ಬೆಳಕಿನ ಸಹಾಯದಿಂದ ಅಂತ ಹೇಳಿ ಸೋಫಿಯಾ ನೆನ್ಪಿಟ್ಕೊಳ್ಳಿ, ನಾಸಾದಿಂದ ಬಿಟ್ಟಂಥ ಒಂದು ಸ್ಯಾಟಲೈಟ್. ನೆಕ್ಸ್ಟ್, ತರಕಾರಿಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ನೋಡಿ, ಇದು ಬೇಕಿತ್ತು ಅಲ್ವಾ. ಈಗ ಸಾಕಷ್ಟು ಕೃಷಿ ಕಾಯ್ದೆ, 3 ಕಾಯ್ದೆ ಮೇಲೆ ಭಾಳಷ್ಟು ಗಲಾಟೆ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಎಚ್ಚರ ಇರಲಿ ನಿಮಗೆ ಎಕ್ಸಾಮ್ ಬಗ್ಗೆ. ಬಟ್ ಇಲ್ಲಿ ಕ್ವಶನ್ಸ್ ತರಕಾರಿಗಳಿಗೆ ಕನಿಷ್ಠ ಬೆಲೆಯನ್ನು ನಿಗದಿಪಡಿಸಿರೋದು. ಈಗ ರೈತರು ಸ್ಟ್ರೈಕ್ ಮಾಡ್ತಾರೆ. ಮೇಜರ್ ವಿಷಯ ಏನಂದರೆ ಕನಿಷ್ಠ ಬೆಂಬಲ ಮಿನಿಮಮ್ ಪ್ರೈಸನ್ನು ರದ್ದು ಮಾಡಿದ್ದೀರಿ ಅಥವಾ ಮಿನಿಮಮ್ ಪ್ರೈಸ್ ಬಗ್ಗೆ ಪ್ರಸ್ತಾಪ ಇಲ್ಲ ಹೊಸ ಕಾಯ್ದೆಯಲ್ಲಿ ಅನ್ನೋದೇ ಫಸ್ಟ್ ವಿಷಯ ಆಗಿದೆ. ಹಾಗಾಗಿ ಇಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ತರಕಾರಿಗೆ ತಂದಂಥ ಮೊದಲ ರಾಜ್ಯ ಕೇರಳ ಆಗಿದೆ. ಕೇರಳದ ರಾಜಧಾನಿ ತಿರುವನಂತಪುರಂ. ಸಿ.ಎಂ ಪಿನರಾಯಿ ವಿಜಯನ್ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ಕಮ್ಯುನಿಸ್ಟ್ ಪಕ್ಷ ಇಲ್ಲಿ ಆಡಳಿತ ಮಾಡುತ್ತೆ, ಎಡಪಂಥೀಯರು ಅನ್ನೋದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಪ್ರಶ್ನೆಗೆ ನಾವು ಸಂಭವಿಸುವಂಥ ಉತ್ತರ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಯಾವುದು ಸ್ವಾಮಿತ್ವ ಅಂತೇಳಿ ಅಂದರೆ SAVA ಆ್ಯಂಡ್ MITAVA ಯೋಜನೆಗೆ ಸಂಬಂಧಿಸಿದಂತೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಸ್ವಾಮಿತ್ವ ಅನ್ನೋದು ವೆರಿ ಇಂಪಾರ್ಟೆಂಟ್. ಆಸ್ತಿ ಮೌಲ್ಯಮಾಪನ, ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರಧಾನಿ ಪಂಚಾಯತ್ ರಾಜ್ ದಿನದಂದು ಏಪ್ರಿಲ್ 24ರಂದು ಈ ಯೋಜನೆಯನ್ನು ಜಾರಿಗೆ ತರಲಾಯಿತು. ಸೊ ಆಸ್ತಿ ಮೌಲ್ಯಮಾಪನಕ್ಕೆ ಸ್ವಾಮಿತ್ವ ಎಂಬುದು ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಿಸಿದಂಥ ಒಂದು ಯೋಜನೆ ಆಗಿದೆ. ನೆಕ್ಸ್ಟ್, ಹಳದಿ ಧೂಳಿನ ಯೆಲ್ಲೋ ಡಸ್ಟ್ ನಿಗೂಢ ಮೋಡದ ಬಗ್ಗೆ ಯಾವ ದೇಶವು ತನ್ನ ನಾಗರಿಕರಿಗೆ ಎಚ್ಚರಿಕೆ ನೀಡಿದೆ ಅಂತ ಕೇಳಿದ್ದಾರೆ. ಸೊ ಹಳದಿ ಧೂಳಿನ ಯೆಲ್ಲೋ ಡಸ್ಟ್ ನಿಗೂಢ ಮೋಡಗಳ ಬಗ್ಗೆ ತನ್ನ ನಾಗರಿಕರಿಗೆ ಎಚ್ಚರಿಕೆ ನೀಡಿದಂಥ ದೇಶ ಉತ್ತರ ಕೊರಿಯಾ. ಚೀನಾದಿಂದ ಬರ್ತಾ ಇರುವಂತಹ ಒಂದು ವಿಶೇಷ ಹಳದಿ ಮೋಡಗಳನ್ನು ಅಥವಾ ಯೆಲ್ಲೋ ಡಸ್ಟ್ ಅಂತ ಹೇಳಿ ಕರಿತೀವಿ. ಈ ಮೋಡಗಳ ಬಗ್ಗೆ ಚೀನಾದ ಒಂದು ಕುತಂತ್ರ ಅಂತ ಹೇಳಿ ಅದು ನಿರೀಕ್ಷೆ ಮಾಡಲಾಗ್ತಾಯಿದೆ. ಇದು ಭಾಳಷ್ಟು ಉತ್ತರ ಕೊರಿಯಾಗೆ ಕಂಗೆಡಿಸಿದೆ ಅಂತ ಹೇಳ್ಬೋದು ನೆಮ್ಮದಿಗೆ. ಸೊ ಉತ್ತರ ಕೊರಿಯಾದ ಕರೆನ್ಸಿ ಉತ್ತರ ಕೊರಿಯಾ ವಾನ್ ಅಂತ ಕರಿತೀವಿ. ರಾಜಧಾನಿ ಪಿಂಗ್ಯಾಂಗ್ ಅಂತೇಳಿ ಕರಿತೀವಿ. ಪಿಂಗ್ಯಾಂಗ್ ರಾಜಧಾನಿ ಆ್ಯಂಡ್ ಉತ್ತರ ಕೊರಿಯಾ ಒನ್ ಇದರ ಕರೆನ್ಸಿ ಆಗಿದೆ. ನೆಕ್ಸ್ಟ್, 2020 UN ಗ್ಲೋಬಲ್ ಕ್ಲೈಮೇಟ್ ಆ್ಯಕ್ಷನ್ಸ್ ಪ್ರಶಸ್ತಿಯನ್ನು ಭಾರತದಿಂದ ಈ ಕೆಳಗಿನ ಯಾವ ಸಂಸ್ಥೆ ಗೆದ್ದಿದೆ ಅಂತೇಳಿ. UN ಗ್ಲೋಬಲ್ ಕ್ಲೈಮೇಟ್ ಆ್ಯಕ್ಷನ್ಸ್ ಪ್ರಶಸ್ತಿಯನ್ನು ಗೆದ್ದಂಥ ಭಾರತ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಗ್ಲೋಬಲ್ ಹಿಮಾಲಯನ್ ಎಕ್ಸ್ಟಿಷನ್ಸ್ ಅಂತೇಳಿ ಕರಿತೀವಿ. ಓಕೆ, ಇದು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ, ಗಾಲ್ವಾನ ಘರ್ಷಣೆಯ ಸಂದರ್ಭದಲ್ಲಿ ಕೊಲ್ಲಲ್ಪಟ್ಟ ತನ್ನ ಸಿಬ್ಬಂದಿಗೆ ಭಾರತೀಯ ಸೇನೆಯು ಸ್ಮಾರಕವನ್ನು ನಿರ್ಮಿಸಿದೆ ಯಾವ ಸ್ಥಳದಲ್ಲಿ ಅಂತ ಕೇಳಿದ್ದಾರೆ. ಗಾಲ್ವಾನ ಘರ್ಷಣೆ ಚೀನಾ ಮತ್ತು ಭಾರತದ ಸೈನಿಕರು ಮುಷ್ಟಿಯುದ್ಧದಲ್ಲಿ 20ಕ್ಕಿಂತ ಹೆಚ್ಚು ಸೈನಿಕರು ಸಾಯ್ತಾರೆ. ಇದಕ್ಕೋಸ್ಕರ ಒಂದು ಸ್ಮಾರಕವನ್ನು ಸ್ಥಾಪನೆ ಮಾಡಲಾಗಿದೆ. ಅದು ಲಡಾಖಲ್ಲಿ ಸ್ಮಾರಕವನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಓಕೆ, ಚೈನೀಸ್ ಪೀಪಲ್ ಲಿಬರೇಷನ್ಸ್ ಆರ್ಮಿ ಮತ್ತು ಭಾರತದ ಸೈನ್ಯ ಮುಷ್ಟಿಯುದ್ಧದಲ್ಲಿ ಹೊಡೆದಾಡ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಯೋಜನೆ ತರಲಾಗಿದೆ. ಗ್ಯಾಲೆಂಟ್ಸ್ ಆಫ್ ಗಾಲ್ವಾನ ಎಂಬ ಶಾಸನವನ್ನು ಶೀರ್ಷಿಕೆಯನ್ನು ಕೊಡಲಾಗಿದೆ ಇದಕ್ಕೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಕೇಂದ್ರದ ಕೃಷಿ ಮಸೂದೆಯನ್ನು ನಿರಾಕರಿಸಲು ಯಾವ ಭಾರತೀಯ ರಾಜ್ಯವು ಕೃಷಿ ಉಪಾದ್ ಮಂಡಿ ಮಸೂದೆ 2020 ಅಂಗೀಕರಿಸಿತು? ಓಕೆ, ಕೇಂದ್ರಕ್ಕೆ ಕೌಂಟರ್ ಆಗಿ ಇನ್ನೊಂದು ಮಸೂದೆಯನ್ನು ತಂದಿದೆ. ಅದು ಯಾವುದಂದ್ರೆ ಛತ್ತೀಸ್ಗಢ ರಾಜ್ಯ ಅಂತ ಹೇಳಲಾಗ್ತದೆ. ಛತ್ತೀಸ್ಗಢ, ರಾಜಧಾನಿ ರಾಯ್ಪುರ್, CM ಭೂಪೇಶ್ ಬಾಗಲ್ ಅಂತ ಹೇಳಿ ಕರಿತೀವಿ. ಓಕೆ, ಯಾವ ರಾಷ್ಟ್ರೀಯ ನಾಯಕನ ಜನ್ಮದಿನವನ್ನು
ರಾಷ್ಟ್ರೀಯ ಏಕತಾ ದಿವಸ್ ಎಂದು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಏಕತಾ ದಿನದ ಅಥವಾ ಏಕತೆಗಾಗಿ ಹೋರಾಡಿದವರು ಯಾರಂದರೆ ವಲ್ಲಭಾಯಿ ಪಟೇಲ್ ಆಗಿರ್ತಾರೆ. ಇವರ ಒಂದು ಜನ್ಮದಿನಕ್ಕೋಸ್ಕರ ರಾಷ್ಟ್ರೀಯ ಏಕತಾ ದಿನವನ್ನು ಆಚರಿಸಲಾಗ್ತದೆ. ಪ್ರತಿ ವರ್ಷ ಅಕ್ಟೋಬರ್ 31ನೇ ತಾರೀಕು ಆಚರಿಸಲಾಗ್ತದೆ. ಈ ವರ್ಷ 145ನೇ ಜನ್ಮದಿನವನ್ನು ಆಚರಿಸಲಾಯಿತು. ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ಇಂಟರ್ನೆಟ್ಗಾಗಿ ಸುರಕ್ಷಿತ ಅಪ್ಲಿಕೇಶನ್ಸ್, ಸೆಕ್ಯುಲರ್ ಅಪ್ಲಿಕೇಶನ್ಸ್ ಆಫ್ ಇಂಟರ್ನೆಟ್ ಹೆಸರಿನ ಮೆಸೇಜಿಂಗ್ ಅಪ್ಲಿಕೇಶನ್ನ ಯಾವ ಸಶಸ್ತ್ರ ಪಡೆ ಅಭಿವೃದ್ಧಿಪಡಿಸಿದೆ ಅಂತ ಕ್ವಶನ್ಸ್ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇಂಟರ್ನೆಟ್ಗಾಗಿ ಸುರಕ್ಷಿತ ಅಪ್ಲಿಕೇಶನ್ಸ್ ಅಂದರೆ ಬೇರೆ ದೇಶದ ಹ್ಯಾಕರ್ಸ್ಗಳ ಒಂದು ಸಮಸ್ಯೆ ಇರ್ತದೆ. ಮತ್ತು ಸೀಕ್ರೆಟ್ಗಳನ್ನು ಇದು ಮಾಡ್ತಾರೆ. ಇದರಿಂದ ಯಾವುದು ಹನಿ ಟ್ರ್ಯಾಪ್ ಅಂತೇಳಿ ಇತ್ತೀಚೆಗೆ ಸುದ್ದಿ ಮಾಡ್ತಾ ಇತ್ತಿತ್ತಲಾಗಿ. ಅಂದರೆ ಮಿಲಿಟರಿ ಗೌಪ್ಯಗಳನ್ನು ಅಥವಾ ಸೈನಿಕರನ್ನು ಸೆಳೆದು ಪಾಕಿಸ್ತಾನ ಅಥವಾ ಬೇರೆ ಬೇರೆ ISI ಸಂಬಂಧಪಟ್ಟಿರುವಂತಹ ಸಂಸ್ಥೆಗಳು ಹನಿ ಟ್ರ್ಯಾಪ್ ಮೂಲಕ ಭಾರತೀಯ ಸೈನಿಕರನ್ನು ಬುಟ್ಟಿಗೆ ಹಾಕ್ಕೊಂಡು ಅದ್ರ ಮೂಲಕ ಭಾರತೀಯ ಒಂದು ಸೈನ್ಯದ ಸೀಕ್ರೆಟನ್ನು ಏನು ಮಾಡ್ತಾಯಿದ್ರು, ಹ್ಯಾಕ್ ಮಾಡ್ತಾಯಿದ್ರು. ಹಾಗಾಗಿ ಇದು ಇಂಪಾರ್ಟೆಂಟ್. ಭಾರತೀಯ ಸೇನೆ ಈ ಒಂದು ಅಪ್ಲಿಕೇಶನ್ಸನ್ನು ಸುರಕ್ಷಿತ ದೃಷ್ಟಿಯಿಂದ ಯಾವುದು ಈ ಒಂದು ಅಪ್ಲಿಕೇಶನ್ಸನ್ನು ಅಭಿವೃದ್ಧಿಪಡಿಸಿದೆ. ಎಸ್. ಅಂತಾರಾಷ್ಟ್ರೀಯ ಇಂಟರ್ನೆಟ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಇಂಟರ್ನೆಟ್ ದಿನವನ್ನು ಅಕ್ಟೋಬರ್ 29ನೇ ತಾರೀಕು ಆಚರಿಸಲಾಗ್ತದೆ. ಇದು ಇಂಪಾರ್ಟೆಂಟ್. ರಾಷ್ಟ್ರೀಯ ಇಂಟರ್ನೆಟ್ ಡೇ ಅಕ್ಟೋಬರ್ 29. ನೆಕ್ಸ್ಟ್, ಯಾವ ವಕೀಲರ ಕಲ್ಯಾಣ ನಿಧಿಯನ್ನು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ? ಇಂಪಾರ್ಟೆಂಟ್. ಯಾವಲ್ಲ ಯುವ ವಕೀಲರ ಕಲ್ಯಾಣ ನಿಧಿ ನೆನ್ಪಿಟ್ಕೊಳ್ಳಿ. ಯುವ ವಕೀಲರ ಕಲ್ಯಾಣ ನಿಧಿಯನ್ನು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಅಂತ ಕೇಳಲಾಗಿದೆ. ಇದನ್ನು ತಮಿಳುನಾಡಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಯುವ ವಕೀಲರ ಕಲ್ಯಾಣ ನಿಧಿ ಯೋಜನೆಯನ್ನು ತಮಿಳುನಾಡು ಜಾರಿಗೆ ತಂದಿದೆ. ಮತ್ತೊಮ್ಮೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಸೆಲೆಕ್ಷನ್ ಆದ ವಿದ್ಯಾರ್ಥಿಗಳಿಗೆ ಕೋರ್ತಾ ಮುಂದಿನ ಪ್ರಶ್ನೆ ದೇಶೀಯ ಆರ್ಥಿಕತೆ ಮತ್ತು ವಿದೇಶಿ ವ್ಯಾಪಾರದ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮಂತ್ರಿಗಳ 19ನೇ ಸಭೆ ಯಾವ ದೇಶದಲ್ಲಿ ಆಯೋಜಿಸಲಾಗಿತ್ತು ಅಂತ ಪ್ರಶ್ನೆ ಕೇಳಲಾಗಿದೆ. ಉತ್ತರವನ್ನು ಹೇಳ್ಬೋದು ನೀವು. ಯಾವ ದೇಶದಲ್ಲಿ ದೇಶೀಯ ಆರ್ಥಿಕತೆ ಮತ್ತು ವಿದೇಶಿ ವ್ಯಾಪಾರದ ಒಂದು 19ನೇ ಸಭೆಯನ್ನು ಆಯೋಜಿಸಲಾಯಿತು ಅಂತೇಳಿ ಕೇಳಲಾಗಿದೆ. ಪ್ರಶ್ನೆಗೆ ಉತ್ತರ ಶಾಂಘೈ ಸಹಕಾರ ಸಂಸ್ಥೆ ಅಂತೇಳಿ ಹೇಳಲಾಗ್ತದೆ. ಎಲ್ಲಿ ಹಾಗಾದ್ರೆ ನಡೆದಿತ್ತು ಅಂತಂದರೆ ಉತ್ತರ ಭಾರತದಲ್ಲಿ ನಡೀತದೆ. ಇದರಲ್ಲಿ SCO ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇರೋದು ಶಾಂಘೈ ಅಂದರೆ ಚೀನಾಕ್ಕೆ ಸಂಬಂಧಪಟ್ಟಿದ್ದಾದರೂ ಕೂಡ ಈ ಸರಿ ಸಭೆ 19ನೇ ಸಭೆ ನಡೆದಿದ್ದು ಭಾರತದಲ್ಲಿ. ಅದು ಉತ್ತರ ಇಂಪಾರ್ಟೆಂಟ್. ಓಕೆ, ಶಾಂಘೈ ಸಹಕಾರ ಸಂಸ್ಥೆಯ ಪ್ರಧಾನ ಕಚೇರಿ ಇರೋದು ಬೀಜಿಂಗ್, ಚೀನಾದಲ್ಲಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಶಾಂಘೈ ಅಂದರೆ ಚೀನಾ ನೆನ್ಪಿಟ್ಕೊಂಡಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ನವೆಂಬರ್ 28ರವರೆಗೆ ಡ್ರೋನ್ ಹಾರಾಟವನ್ನು ಯಾವ ನಗರ ಪೊಲೀಸರು ನಿಷೇಧಿಸಿದ್ದಾರೆ? ಇಂಪಾರ್ಟೆಂಟ್. ಡ್ರೋನ್ ಹಾರಾಟ ಇತ್ತೀಚೆಗೆ ಸದ್ದು ಮಾಡ್ತಾ ಇರೋಂಥದ್ದು ಪಾಕಿಸ್ತಾನ. ಸಾಕಷ್ಟು ಸೈನ್ಯ ಅಥವಾ ಉಗ್ರವಾದಿಗಳಿಗೆ, ಟೆರರಿಸ್ಟಿಗೆ ಮದ್ದುಗುಂಡುಗಳನ್ನು ಡ್ರೋನ ಮೂಲಕ ಕಳಿಸ್ಕೊಡ್ತಾ ಇದೆ ಅಂತ ಹೇಳಲಾಗ್ತದೆ. ನೋಡಿ ಎಂತೆಂತಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ. ಓಕೆ, ಹಾಗಾಗಿಂದ ಇತ್ತೀಚೆಗೆ ಒಂದು ನಗರ ನಗರ ಪೊಲೀಸರು ಡ್ರೋನ ನಿಷೇಧ ಮಾಡಿದೆ. ಅದು ಮುಂಬೈಯಲ್ಲಿ. ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಇಲ್ಲಿ ಕೂಡ ಇಂಪಾರ್ಟೆಂಟ್. ಟೆರರಿಸ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಕಾರಣದಿಂದ ನಿಷೇಧಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಯಾವ ಬ್ಯಾಂಕ್ ಸತತ 12ನೇ ವರ್ಷದ ಏಷ್ಯಾ ಸುರಕ್ಷಿತ ಬ್ಯಾಂಕ್ ಎಂದು ಘೋಷಣೆ ಮಾಡಲಾಗಿದೆ? ಯಾವ ಬ್ಯಾಂಕ್ 12ನೇ ವರ್ಷದ ಏಷ್ಯಾದ ಸುರಕ್ಷಿತ ಬ್ಯಾಂಕ್ ಅಂತೇಳಿ ಘೋಷಣೆ ಮಾಡಲಾಗಿದೆ ಅಂದರೆ DBS ಬ್ಯಾಂಕ್. ನ್ಯೂಯಾರ್ಕ್ ಮೂಲದ DBS ಬ್ಯಾಂಕ್ ಏಷ್ಯಾದ ಅತ್ಯಂತ ಸುರಕ್ಷಿತ ಬ್ಯಾಂಕ್ ಅಂತ ಸತತವಾಗಿ 12ನೇ ಬಾರಿ ಆಯ್ಕೆಯಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಯಾವ ಸಶಸ್ತ್ರ ಪಡೆಯ ಮಹಿಳಾ SSC ಅಧಿಕಾರಿಗಳಿಗೆ ಶಾಶ್ವತ ಆಯೋಗವನ್ನು ತರಲು ಸಮಯವನ್ನು ಸುಪ್ರೀಂ ಕೋರ್ಟ್ ವಿಸ್ತರಿಸಿದೆ? ನೋಡಿ, ಯಾವ ಸಶಸ್ತ್ರ ಪಡೆಯ ಮಹಿಳಾ SSC ಅಧಿಕಾರಿಗಳಿಗೆ ಯಾವ ಯೋಜನೆ ನಂತರ ಶಾಶ್ವತ ಆಯೋಗವನ್ನು ಜಾರಿಗೆ ತರಲು ಮಾಡಿದೆ? ಭಾರತೀಯ ನೌಕಾಪಡೆಯಲ್ಲಿ ಮಹಿಳಾ ಇದಕ್ಕೆ ಶಾಶ್ವತವಾದಂತಹ ಒಂದು ಆಯೋಗವನ್ನು ಜಾರಿಗೆ ತರಬೇಕು ಅಂತ ಮಾಡಿದೆ. ಭಾರತೀಯ ನೌಕಾಪಡೆಯ ಪ್ರಧಾನ ಕಚೇರಿ ಇರೋಂಥದ್ದು ನವದೆಹಲಿ. ಇದರ ಚೀಫ್ ಯಾರಾಗಿದೆ? ಕರಮ್ಬೀರ್ ಸಿಂಗ್. ಇದು ಸ್ಥಾಪನೆ ಆಗಿದ್ದು 1950ರಲ್ಲಿ ಸ್ಥಾಪನೆ ಆಗುತ್ತೆ. ಅದು ಭಾರತೀಯ ನೌಕಾಪಡೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಕೆಳಗಿನ ಯಾವ ಹುದ್ದೆಗಳಿಗೆ ನೇಮಕಗೊಂಡಿದ್ದಕ್ಕಾಗಿ ಯಶ್ವರ್ಧನ್ ಕೆ ಸಿನ್ಹಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ? ಯಶ್ವರ್ಧನ್ ಕೆ ಸಿನ್ಹಾ ಇತ್ತೀಚೆಗೆ ಮುಖ್ಯ ಮಾಹಿತಿ ಆಯುಕ್ತರಾಗಿ ಚೀಫ್ ಇನ್ಫಾರ್ಮೇಷನ್ಸ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದರಿಂದ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಹಾಗಾಗಿದ್ದರಿಂದ ನಿಮಗೆ ಗೊತ್ತಾಗ್ತಾ ಇದೆ ಮುಖ್ಯ ಮಾಹಿತಿ ಆಯುಕ್ತಾಲಯಕ್ಕೆ ಯಾರಾಗಿದ್ದಾರೆ? ಆಯುಕ್ತರಾಗಿ ಆಯ್ಕೆಯಾಗಿದ್ದಾರೆ ಯಶ್ವರ್ಧನ್ ಕೆ ಸಿನ್ಹಾ.
ನೆಕ್ಸ್ಟ್ ರಣಹದ್ದು ಸಂರಕ್ಷಣೆಗಾಗಿ 2020-25ರಲ್ಲಿ ಕ್ರಿಯಾ ಯೋಜನೆಯ ಪ್ರಕಾರ ಎಷ್ಟು ಭಾರತೀಯ ರಾಜ್ಯಗಳು ರಣಹದ್ದು ಸಂರಕ್ಷಣಾ ಸಂತಾನೋತ್ಪತ್ತಿ ಕೇಂದ್ರವನ್ನು ಹೊಂದಿರುತ್ತವೆ ಅಂತ ಕೇಳಿದ್ದಾರೆ. ರಣಹದ್ದುಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವು ಕೂಡ ಎಂಡೇಂಜರ್ ಅಂದರೆ ಅಳಿವಿನಂಚಿನಲ್ಲಿರುವಂಥ ಒಂದು ಪಕ್ಷಿ ಅಂತ ಸೇರಿಸಲಾಗಿದೆ. ಸೊ ಒಟ್ಟು 5 ರಾಜ್ಯಗಳನ್ನು ಸೇರ್ಪಡೆ ಆಗಿದೆ ರಣಹದ್ದುಗಳ ಸಂರಕ್ಷಣೆಗಾಗಿ. ಉತ್ತರ ಪ್ರದೇಶ, ತ್ರಿಪುರಾ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು 5 ರಾಜ್ಯಗಳು ವೆರಿ ಇಂಪಾರ್ಟೆಂಟ್ ಆಗ್ತವೆ ಅಂತೇಳಿ. ನೆಕ್ಸ್ಟ್ ಆನ್ಲೈನ್ನಲ್ಲಿ ವನ್ಯಜೀವಿಗಳ ಪಾಲುಗಾರಿಕೆ. ನೆಕ್ಸ್ಟ್ ಇನ್ನೊಂದ್ಸರಿ ಓದ್ತೀನಿ. ಆನ್ಲೈನ್ನಲ್ಲಿ ವನ್ಯಜೀವಿಗಳ ಪಾರುಗಾಣಿಕೆ ಅಂದರೆ ರೆಸ್ಕ್ಯೂ ಅಂತ ಹೇಳಿ ವರದಿ ಮತ್ತು ಬಿಡುಗಡೆಯನ್ನು ಮೇಲ್ವಿಚಾರಣೆ ಮಾಡುವ ವೈಲ್ಡ್ ಲೈಫ್ ಪಾರುಗಾಣಿಕಾ ಹೆಸರಿನ ಮೊಬೈಲ್ ಅಪ್ಲಿಕೇಶನ್ಸನ್ನು ಯಾವ ರಾಜ್ಯ ಬಿಡುಗಡೆ ಮಾಡಲಿ ಅಂತ ಕೇಳಲಾಗಿದೆ. ಸೊ ಚಂಡೀಗಢ ರಾಜ್ಯ ಇದಕ್ಕೆ ಸಂಬಂಧಪಟ್ಟ ವನ್ಯಜೀವಿಗಳ ರೆಸ್ಕ್ಯೂ ಬಗ್ಗೆ ಒಂದು ಹೊಸ ಅಪ್ಲಿಕೇಶನ್ಸನ್ನು ತಂದಿರೋಂಥದ್ದು ಯಾವ ರಾಜ್ಯ ಅಂತ ನೋಡಿದ್ವಿ. ನೆಕ್ಸ್ಟ್ ಭಾರತೀಯ ನೌಕಾಪಡೆಯ ಪರೀಕ್ಷೆಯು ಬಂಗಾಳ ಕೊಲ್ಲಿಯಲ್ಲಿ ವಿರೋಧಿ ಹಡಗುಗಳ ಕ್ಷಿಪಣಿಯನ್ನು ಡ್ಯಾಶನ್ನು ಹಾರಿಸಿದೆ ಅಂತ ಇದೆ. ಸೊ ಭಾರತೀಯ ನೌಕಾಪಡೆ ಸಂಬಂಧಿಸಿದಂಥ ಬಂಗಾಳ ಕೊಲ್ಲಿಯಲ್ಲಿ ವಿರೋಧಿ ಹಡಗುಗಳನ್ನು ನಾಶ ಮಾಡುವಂಥ ಒಂದು ಕ್ಷಿಪಣಿಯನ್ನು ಪ್ರಾಯೋಗಿಕವಾಗಿ ಪ್ರಯೋಗಿಸಲಾಯಿತು. ಅದು ಯಾವುದು ಅಂತ ಕೇಳಿದರೆ INS ಕೋರ್. INS ಕೋರ್ ಸಾಕಷ್ಟು ಸುದ್ದಿ ಮಾಡಿದೆ. ಬಂಗಾಳ ಕೊಲ್ಲಿಯಲ್ಲಿ ಅಗ್ನಿಶಾಮಕ ಹಡಗು ಕ್ಷಿಪಣಿಯನ್ನು ಪರೀಕ್ಷೆ ಮಾಡಲಾಗ್ತದೆ. ಇದು ಶತ್ರು ರಾಷ್ಟ್ರಗಳ ಹಡಗುಗಳನ್ನು ವಿನಾಶ ಮಾಡುವಂಥ ಅತ್ಯಂತ ಘೋರವಾದಂಥ ಒಂದು ಕ್ಷಿಪಣಿ ಅಂತಲೇ ಹೇಳ್ಬೋದು. ಓಕೆ, ಯಾವುದು INS ಕೋರಾ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇತ್ತೀಚೆಗೆ ನಿಧನರಾದಂಥ ಕೇಶುಭಾಯ್ ಪಟೇಲ್ ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅಂತೇಳಿ. ಕೇಶುಭಾಯ್ ಪಟೇಲ್ ಯಾವ ರಾಜ್ಯದ ಮುಖ್ಯಮಂತ್ರಿ? ಗುಜರಾತಿನ ಒಂದು ಮುಖ್ಯಮಂತ್ರಿ ಆಗಿದ್ದರು ಅಂತ ಹೇಳಲಾಗ್ತದೆ. ಓಕೆ, ನೆಕ್ಸ್ಟ್ ಬೆಂಗಳೂರು ಮೂಲದ ಲಾಭರಹಿತ ಸಂಸ್ಥೆ ಸಾರ್ವಜನಿಕ ವ್ಯವಹಾರಗಳ ಬಗ್ಗೆ ಕೇಂದ್ರ ಬಿಡುಗಡೆ ಮಾಡಿದ ಸಾರ್ವಜನಿಕ ವ್ಯವಹಾರ ಸೂಚ್ಯಂಕ 2020 ವರದಿ ಪ್ರಕಾರ ಉತ್ತಮ ಆಡಳಿತ ಹೊಂದಿದಂಥ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತೇಳಿ ಕೇಳಿದರೆ, ಉತ್ತಮ ಆಡಳಿತ ಹೊಂದಿದಂಥ ಕೇಂದ್ರಾಡಳಿತ ಪ್ರದೇಶ ಅಂತಂದರೆ ಯಾವುದು? ಚಂಡೀಗಢ. ರಾಜ್ಯ ಕೇಳಿದರೆ ಕೇರಳ. ಯಾವುದು ಕೇಂದ್ರಾಡಳಿತ ಪ್ರದೇಶ ಕೇಳಿದರೆ ಯೂನಿಯನ್ ಟೆರಿಟರಿ ಕೇಳಿದರೆ ನೀವು ಚಂಡೀಗಢ. ಸಸ್ಟೈನಬಲ್ ಯಾವುದೋ ಅಧಿಕಾರವನ್ನು ವಹಿಸಿದಂಥದ್ದು, ಸುಸ್ಥಿರವಾದಂಥ ಅಧಿಕಾರವನ್ನು ಹೊಂದಿದಂಥ ಸಾರ್ವಜನಿಕ ವ್ಯವಹಾರ ಸೂಚ್ಯಂಕದಲ್ಲಿ ಚಂಡೀಗಢ ಫಸ್ಟ್ ಯೂನಿಯನ್ ಟೆರಿಟರಿ. ರಾಜ್ಯ ಕೇಳಿದರೆ ಕೇರಳ ಬರೀಬೇಕು. ವಿಶ್ವದ ಅತಿ ಉದ್ದದ ಮುಳುಗಿದ ಸುರಂಗ ಯಾವುದು ಅಂತ ಕೇಳಿದ್ದಾರೆ. ವಿಶ್ವದ ಅತಿ ಉದ್ದದ ಮುಳುಗಿದ ಸುರಂಗ ಯಾವುದು ಅಂತ ಕೇಳಿದ್ದಾರೆ. ಯಾವ ದೇಶದಲ್ಲಿದೆ ಅನ್ನೋದು ನಿಮಗೆ ಒಂದು ಸ್ವಲ್ಪ ಕ್ಲೂ ಇದ್ದರೆ ಆನ್ಸರ್ ಬರಿಬೋದು. ಬರೆಯೋಕ್ಕೆ ಸಾಧ್ಯ ಇದೆ. ಡೆನ್ಮಾರ್ಕ್ ಮತ್ತು ಜರ್ಮನಿಯಲ್ಲಿ ಕಂಡುಬರುವಂಥ ಪೆಗ್ಮರ್ಬಲ್ಟ್ ಎಂಬ ಒಂದು ವಿಶೇಷವಾದಂಥ ಸುರಂಗ. ಓಕೆ, ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ಯಾವ ದೇಶದಲ್ಲಿ? ಡೆನ್ಮಾರ್ಕ್ ಮತ್ತು ಜರ್ಮನಿ ಮಧ್ಯೆ ಇದೆ. ಭಾರತದಲ್ಲಿ ಕಾಗದ ರಹಿತ ಬೋರ್ಡಿಂಗ್ ಪ್ರಾರಂಭಿಸಿದಂಥ ಮೊದಲನೇ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳಿದ್ದಾರೆ. ಕಾಗದ ರಹಿತ ಬೋರ್ಡಿಂಗ್ ಪ್ರಾರಂಭಿಸಿದಂಥ ಮೊದಲ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳಿದರೆ ಅಂತಾರಾಷ್ಟ್ರೀಯ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಂದರೆ ಹೈದರಾಬಾದಲ್ಲಿರೋದು. ತುಂಬ ಪ್ರಸಿದ್ಧಿ, ಇತ್ತೀಚೆಗೆ ಭಾಳಷ್ಟು ಸುದ್ದಿಯಲ್ಲಿರೋಂಥ ಒಂದು ವಿಶ್ವ ದರ್ಜೆಯ ರ್ಯಾಂಕನ್ನು ಪಡೆದಂಥ ಒಂದು ಇದು ಯಾವುದು? ವಿಮಾನ ಸಂಸ್ಥೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಪೈಸ್ ಜೆಟ್ ನಿರ್ವಹಿಸಲ್ಪಡುವಂತಹ ಅಹಮದಾಬಾದ್ಗೆ ಇತ್ತೀಚೆಗೆ ಯಾವ ದೇಶದಿಂದ ಸಮುದ್ರ ವಿಮಾನ ಬಂದಿದೆ ಅಂತ ಕೇಳಿ. ಸ್ಪೈಸ್ ಜೆಟ್ಟಿಗೆ ಸಂಬಂಧಪಟ್ಟಂಗೆ ಬಂದಿರೋಂಥದ್ದು ಮಾಲ್ಡೀವ್ಸಿಗೆ ಅಹಮದಾಬಾದ್ನಿಂದ ಒಂದು ವಿಶೇಷವಾದಂತಹ ಯಾವುದನ್ನು ಕಳಿಸ್ಕೊಡಲಾಗಿದೆ? ವಿಮಾನವನ್ನು ಕಳಿಸ್ಕೊಡಲಾಗಿದೆ. ಎಲ್ಲಿಗೆ? ಮಾಲ್ಡೀವ್ಸಿಗೆ ಅಂತೇಳಿ. ಮಾಲ್ಡೀವ್ಸ್ ರಾಜಧಾನಿ ಮಾಲೆ, ಕರೆನ್ಸಿ ಮಾಲ್ಡಿವಿಯನ್ ರುಪಿಯಾ ಕರೆನ್ಸಿ ಆ್ಯಂಡ್ ಮಾಲೆ ಇದರ ರಾಜಧಾನಿಯಾಗಿದೆ. ನೆಕ್ಸ್ಟು ನೋಡೋಣ. ಬೋಸ್ಟನ್ 3ನೇ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಯಾವ ನಟನೆಗೆ ಜೀವಮಾನದ ಸಾಧನೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಬೋಸ್ಟನ್ 3ನೇ ಭಾರತದ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಜೀವಮಾನದ ಸಾಧನೆಗಾಗಿ ಪ್ರಶಸ್ತಿ ಪಡೆದವರು ಓಂ ಪುರಿ ಅಂತ ಹೇಳಲಾಗ್ತದೆ. ಸಾಕಷ್ಟು ಭಾರತದ ಚಲನಚಿತ್ರದಲ್ಲಿ ಸಾಕಷ್ಟು ಸದ್ದು ಮಾಡಿದಂಥ ಓಂ ಪುರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ವೆರಿ ಇಂಪಾರ್ಟೆಂಟ್. ದೆಹಲಿ ಸರ್ಕಾರ ಆರಂಭಿಸಿರುವಂಥ ಗ್ರೀನ್ ದೆಹಲಿ ಆ್ಯಪನ್ನು ಯಾವ ಉದ್ದೇಶಕ್ಕಾಗಿ ಆರಂಭಿಸಲಾಗಿದೆ ನೋಡಿ. ಗ್ರೀನ್ ದೆಹಲಿ ಆ್ಯಪನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗಿದೆ ಅಂತಂದರೆ ಮಾಲಿನ್ಯ ವಿರುದ್ಧ ಹೋರಾಟಕ್ಕಾಗಿ ಈ ಆ್ಯಪನ್ನು ಬಳಸಲಾಗಿದೆ. ಎಲ್ಲಿ ಅಂದರೆ ಡೆಲ್ಲಿ. ಓಕೆ, ಇತ್ತೀಚೆಗೆ ಅತಿ ಹೆಚ್ಚು ಪೊಲ್ಯೂಟ್ ಆಗಿರೋಂಥ ನಗರ ಅಂದರೆ ಡೆಲ್ಲಿ ಅಂತೇಳಿ ಭಾರತದಲ್ಲಿ ಬಿಡುಗಡೆ ಆಗ್ತಾಯಿದೆ ವರದಿ. ನೆಕ್ಸ್ಟ್ ಹಾನಿಕಾರಕ ಡಿಟರ್ಜೆಂಟ್ ಮಾಲಿನ್ಯಕಾರಕವನ್ನು ಕಂಡುಹಿಡಿಯಲು ಯಾವ IIT ವಿಶ್ವದ ಮೊದಲನೇ ಬಯೋಸೆನ್ಸರನ್ನು ಅಭಿವೃದ್ಧಿಪಡಿಸಿದೆ ನೋಡಿ. ಮಾಲಿನ್ಯಕಾರಕ ಡಿಟರ್ಜೆಂಟನ್ನು ಪತ್ತೆ ಮಾಡಲು ಯಾವ ಒಂದು ಬಯೋಸೆನ್ಸರನ್ನು ಬಳಸಲಾಗಿದೆ ಅಂದರೆ IIT ರೂರ್ಕಿ, ಉತ್ತರಾಖಂಡದಲ್ಲಿರೋಂಥ IIT ರೂರ್ಕಿ ಈ ಒಂದು ಆ್ಯಪನ್ನು
ಬಿಡುಗಡೆಗೊಳಿಸಿದೆ ಅಂತ ಹೇಳಿದ್ರು. ಬಯೋಸೆನ್ಸರನ್ನು ಬಿಡುಗಡೆಗೊಳಿಸಿದೆ. ಮುಂದಿನ ಪ್ರಶ್ನೆ, ಯಾವ ಉತ್ಪನ್ನದ ಉತ್ಪಾದನೆ, ಮಾರಾಟ, ಆಮದು ಮತ್ತು ವ್ಯಾಪಾರಕ್ಕಾಗಿ ಸರ್ಕಾರವು BIS ಗುರುತನ್ನು ಕಡ್ಡಾಯಗೊಳಿಸಿದೆ ಅಂತ ಹೇಳಲಾಗಿದೆ? ಯಾವ ಉತ್ಪನ್ನದ ಮಾರಾಟ ಮತ್ತು ಆಮದಿಗಾಗಿ ಇದು ಮಾಡಲಾಗಿದೆ? ಚರ್ಮದ ಪಾದರಕ್ಷೆಗಳ ಒಂದು ಮಾರಾಟ, ಉತ್ಪಾದನೆ ಹಾಗೂ ಆಮದಿಗಾಗಿ ಯಾವುದನ್ನು BIS ಅನ್ನು ಮಾಡಲಾಗಿದೆ ಅಂಥೇಳಿ ಗುರುತನ್ನು ಕಡ್ಡಾಯಗೊಳಿಸಲಾಗಿದೆ ಅಂತೇಳಿ ಹೇಳಲಾಗ್ತದೆ. ನೆಕ್ಸ್ಟ್ 100ನೇ ಪ್ರಶ್ನೆ, ಬೈ ಕೊರೋನಾ ಪುಸ್ತಕವನ್ನು ರಚಿಸಿದವರು ಯಾರು? ಬೈ ಕೊರೋನಾವನ್ನು ರಚಿಸಿದವರು ಡಾಕ್ಟರ್ ಪ್ರದೀಪ್ ಶ್ರೀವಾಸ್ತವ್ ಆಗಿರ್ತಾರೆ. ಹಾಗೆ ಇದರಿಂದ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ರಶ್ನೆಗಳನ್ನ ನೀವು ಉತ್ತರಗಳನ್ನು ನೋಡ್ತಾ ಬರಿತಾ ಹೋಗ್ರಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ 100 ಪ್ರಶ್ನೆಗಳನ್ನು ನಾನು ನಿಮಗೆ ಕೊಡೋಕ್ಕೆ ಸಾಧ್ಯ ಆಯಿತು. ನಾಳೆ ಮತ್ತೆ ಬರ್ತೀನಿ ಸಾಕಷ್ಟು ಕ್ವಶನ್ಸ್ಗಳೊಂದಿಗೆ. ಸಾಕಷ್ಟು ನಿಮಗೆ ಯಾವುದೋ ಈ ಡಿಸೆಂಬರ್ ಎಂಡ್ ಆಗಿದ್ದರಿಂದ ನಾವು ಮುಗಿಸ್ಕೊಡ್ಬೇಕಾಗಿದೆ ಈ ವರ್ಷದ ಒಂದು ಕರೆಂಟ್ ಅಫೇರ್ಸನ್ನು. ಕೆಲವೊಂದಾದರೂ ನಾವು ಮುಗಿಸ್ಕೊಡ್ಬೇಕಾಗುತ್ತೆ, ಸಂಪೂರ್ಣ ಇಲ್ಲದ್ರು. ಹಾಗಾಗಿಂದ ನಾಳೆ ಉಳಿದಿರೋಂಥ ಕ್ವಶನ್ಸೊಂದಿಗೆ ಬರ್ತೀನಿ. ಜೈ ಹಿಂದ್ ಅಂತ ಹೇಳ್ತಾ ಎಲ್ಲರೂ ಅಚೀವರ್ಸಿಗೆ ಮತ್ತೊಮ್ಮೆ ಮುಗ್ದಮ್ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ನನಗೆ ಅವಕಾಶ ಕೊಟ್ಟು ಕರೆಂಟ್ ಅಫೇರ್ಸ್ ಮಾಡಿ ಅಂತ ಹೇಳಿದ್ದೀರಾ. ಹಾಗಾಗಿ ನಿಮಗೆ ಧನ್ಯವಾದ ತಿಳಿಸ್ತಾ, ಹೊಸ ಬ್ಯಾಚ್ ಈ ಅಚೀವರ್ಸ್ ಕೋಚಿಂಗ್ ಸೆಂಟ್ರಲ್ಲಿ ಇದೇ ತಿಂಗಳು ಆರಂಭ ಆಗ್ತಾ ಇದ್ದಾವೆ, ಹೊಸ ವರ್ಷದಲ್ಲಿ ಆರಂಭ ಆಗ್ತಾ ಇದ್ದಾವೆ. ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಸೇರ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಹೇಳ್ತಾ ಇದ್ದೀನಿ ಇವತ್ತಿನ ತರಗತಿಗೆ. ಧನ್ಯವಾದಗಳು.